ಸೊ ಹೇಗೆ ಅನಿಸ್ತದೆ ಒಂದ್ಸರಿ ಇಂಡಸ್ಟ್ರಿನ ಹಿಂಗೆ ತಿರುಗಿ ನೋಡಿದಾಗ? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಮಿಡಿಯೇಟ್ ಡೈರೆಕ್ಟರ್ ಆಗೋದು ಅನ್ನೋದು ಇದೆಯಲ್ಲ, ತುಂಬಾ ಕಷ್ಟ. ಇಂಡಸ್ಟ್ರಿನಲ್ಲಿ ನಾನು ಇಲ್ಲಿ ಗಟ್ಟಿಯಾಗಿ ನಿಲ್ಬಲ್ಲೆ ಅಂತೇಳಿ ಕಾನ್ಫಿಡೆನ್ಸ್ ಬಂತ? ಬಟ್ ಮುಂಚೆ ನಾನು ಫುಲ್ ಕಲ್ಕೊಂಡಿದ್ದೆ ಫಸ್ಟ್ ಸಿನಿಮಾದಲ್ಲಿ. ಬಟ್ ಆ ಸಿನಿಮಾ ರಿಲೀಸ್ ಮಾಡೋದು ಅನ್ನೋದು ಇದೆಯಲ್ಲ ಸರ್, ಬಿಗ್ಗೆಸ್ಟ್ ಚಾಲೆಂಜ್. ನನಗೆ ತುಂಬ ಕಷ್ಟ ಆಗೋದು. ನಿಜಕ್ಕೂ ಸಿನಿಮಾ ಸುಲಭನ ಕಷ್ಟನ? ಸಿನಿಮಾದಲ್ಲಿ ಕಷ್ಟ ಅನ್ನೋದೇ ಹೈಯೆಸ್ಟ್ ರೈಟಿಂಗ್. ನಿಮ್ಮ ಲೈಫಲ್ಲಿ ಆದಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಸಿನಿಮಾ ವೃತ್ತಿನಲ್ಲಿ? ಸರ್, ಸಿನಿಮಾ ಹಿಂದೆ ನನಗೆ ನಡೆದಿರೋದು ಎಲ್ಲನೂ ತುಂಬ ಬ್ಯಾಡ್ ಇದೆ. ಇದುವರೆಗೂ ಸಿನಿಮಾದಲ್ಲಿ ದುಡ್ಡು ನನಗೆ ಯಾವತ್ತೂ ಸಿಕ್ಕೇ ಇಲ್ಲ ಸರ್. ಒಂದು ಸಿನಿಮಾದ ಸಂಭಾವನೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಕೂಡ ಮಾಡ್ತೀರಿ. ನಮ್ಮಲ್ಲಿ ಒಂದು ಹೋರಾಟತನ ಇಲ್ಲ ಅಂತ ಹೇಳಿದ್ರೆ ಸರ್, ನಾವೇ ವೇಸ್ಟ್ ಆಗಿಬಿಡ್ತೀವಿ. ಇವ್ರು ಹಿಡ್ಕೊಂಡು ಸಿನಿಮಾ ಮಾಡ್ತಾ ಇದೆಯಾ, ರಿಟರ್ನ್ಸ್ ಹೆಂಗೆ ಬರುತ್ತೆ ಅಂತ. ಮಿತ್ರ ಅವ್ರನ್ನ ಒಂದು ಕಾಮಿಡಿಯನ್ ಆಗಿ ಮಾತ್ರ ಜನ ನೋಡಿದ್ದಾರೆ. ಬಟ್ ಅದ್ರ ಒಳಗಡೆ ಸಿನಿಮಾವಾಗಿ ಏನು ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಶೇಖರ್ ಸಿನಿಮಾದಲ್ಲಿ ಕತೆಗೆ ಆದ್ಯತೆ ಕೊಡ್ತಾರೋ ಅಥವಾ ಹೀರೋಗಳಿಗೆ ಬಜೆಟ್ಗೆ ಆದ್ಯತೆ ಕೊಡ್ತಾರೋ? ಇಲ್ಲ ಸರ್, ಫಸ್ಟ್ ಕತೆನೇ, ಆಮೇಲೆ ಕತೆಗೆ ಏನು ಬೇಕು ಅನ್ನೋ ಬಡ್ಜೆಟ್. ಸೊ ನೀವು ನೋಡಿದಂಗೆ ಸಿನಿಮಾ ಗೆಲುವು ಹಣ ಗಳಿಕೆಯಿಂದ ಆಗಲ್ಲ ಅನ್ನೋದು ಸೆಕೆಂಡ್ರಿ ಸರ್. ನನಗೆ ಒಬ್ಬ ಪ್ರೊಡ್ಯೂಸರ್ ಜವಾಬ್ದಾರಿ ಜೊತೆಗೇನೆ ನಾನು ಒಂದು ಸಿನಿಮಾದ ಬಡ್ಜೆಟಿಂಗ್ ಒಳಗಡೆ ನಾನು ನುಗ್ತೀನಿ. ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಗೆ ಕೊರತೆ ಇದೆಯಾ? ಇದರಲ್ಲಿ ಒಗ್ಗಟ್ಟು ಅನ್ನೋದೇ ತುಂಬ ಕಷ್ಟ ಸರ್. ಕೆಲವು ನಿರ್ಮಾಪಕರು ಆರೋಪಗಳಿದೆ, ನಿರ್ದೇಶಕರು ನಿರ್ಮಾಪಕರನ್ನ ಅಡ್ಡದಾರಿ ತಂದುಬಿಟ್ರು, ಬೀದಿಗೆ ತಂದುಬಿಟ್ರು, ಅವ್ರ ಪ್ಲ್ಯಾನಿಂಗ್ ಇರಲ್ಲ. ಸೊ ಯಾವಾಗಲೂ ಹಣ ಎಲ್ಲಿದೆ ಅಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸರ್. ಶೇಖರ್ ಅವರ ಸ್ಟ್ರೆಂತ್ ಬಗ್ಗೆ ಹೇಳೋದಾದ್ರೆ ಏನು ಸ್ಟ್ರೆಂತ್ ಅಂತ? ಕೊಟ್ಟಿರೋ 100 ರೂಪಾಯಿ ದುಡ್ಡನ್ನ 500 ರೂಪಾಯಿವರೆಗೂ ತೋರ್ಸೋಕ್ಕಾಗುತ್ತೆ. ಅದು ನನ್ನ ಸ್ಟ್ರೆಂತು ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ನಿರ್ದೇಶಕರು ಇರ್ತಾರೆ, ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾರೆ, ತಮ್ಮ ಸಿನಿಮಾಗಳ ಮೂಲಕ ಸದಾ ಅವ್ರ ಬಗ್ಗೆ ಮಾತಾಡುವಂತೆ ಮಾಡ್ತಾರೆ. ಅಂಥವರ ಸಾಲಿಗೆ ಇರುವಂಥವ್ರು ಪಿ ಸಿ ಶೇಖರ್. ನಿಮಗೆ ಪಿ ಸಿ ಶೇಖರ್ ಅಂದ ತಕ್ಷಣ ಒಂದಷ್ಟು ಒಳ್ಳೊಳ್ಳೆಯ ಸಿನಿಮಾಗಳು ಕಣ್ಮುಂದೆ ಹಾದು ಹೋಗ್ತವೆ. ಉದಾಹರಣೆ ಹೇಳೋದಾದರೆ ಗಣೇಶ್ ಅಭಿನಯದ ರೋಮಿಯೋ ಸಿನಿಮಾ ಯಾರಿಗೆ ಗೊತ್ತಿಲ್ಲ, ಯಾರು ನೋಡಿಲ್ಲ. ಅದಷ್ಟೇ ಅಲ್ಲ, ಅವರು ವಿಶೇಷವಾಗಿ ಪ್ರಯೋಗಾತ್ಮಕ ಸಿನಿಮಾಗಳನ್ನು ಕೂಡ ಮಾಡ್ತಾರೆ. ಅದು ಪ್ರಯೋಗಾತ್ಮಕ ಆಗಿದ್ರೂ ಕೂಡ ಒಂದು ಒಳ್ಳೆಯ ಕಮರ್ಷಿಯಲ್ ಸಿನಿಮಾ ಕೊಡ್ತಾರೆ. ಅದು ರಾಗ ಸಿನಿಮಾ ಕೂಡ ಅಷ್ಟೇ, ಒಂದೊಂದು ಫ್ರೇಮ್ ಕೂಡ ಪೇಂಟಿಂಗ್ ಥರ ಇತ್ತು. ಅದೊಂದು ಕೂಡ ಬೇರೆ ವರ್ಗದ ಜನರಿಗೆ ಇಷ್ಟವಾದಂಥ ಸಿನಿಮಾ. ಸೊ ಇಂತಹ ಅನೇಕ ಸಿನಿಮಾಗಳನ್ನು ಕೊಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಚ್ಚು ಕಮ್ಮಿ 23 ವರ್ಷಗಳ ಪಯಣ ಅವ್ರದ್ದು. ಸೊ ಈ 23 ವರ್ಷಗಳ ಪಯಣದಲ್ಲಿ 12 ಸಿನಿಮಾಗಳನ್ನು ನೀಡಿದಂಥವ್ರು. ಸೊ ಹಲವಾರು ಪ್ರಶಸ್ತಿ ಪಡೆದಂಥವರು, ರಾಜ್ಯ ಪ್ರಶಸ್ತಿ ಸೇರಿದಂತೆ ಒಂದಷ್ಟು ಸಂಘ ಸಂಸ್ಥೆಗಳು ನೀಡಿದಂಥ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಪಿ ಸಿ ಶೇಖರ್ ಇವತ್ತಿನ ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಆಗಿದ್ದಾರೆ. ಸೊ ಅವರ ಸಿನಿಮಾ ಜರ್ನಿ, ಅವರ ಬಾಲ್ಯ ಹಾಗೂ ಅವರ ಶಿಕ್ಷಣ ಮತ್ತು ಅದಲ್ಲದೆ ಸಿನಿಮಾ ಜರ್ನಿಯ ಏರಿಳಿತಗಳು ಎಲ್ಲವನ್ನೂ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಸರ್ ಚೆನ್ನಾಗಿದ್ದೀನಿ ಸರ್. ಮತ್ತು ಹೇಗೆ ನಡೀತಿದೆ ಆಲ್ ವೆಲ್ ಇಂಡಸ್ಟ್ರಿ? ಆಲ್ ವೆಲ್. ಸೊ ನೋಡ್ತಾನೆ 2 ದಶಕ ದಾಟಿ ಆಗಿದೆ. ಇನ್ನೆರಡು ವರ್ಷ ಹೋದರೆ ಕಾಲ್ ಸೆಂಚುರಿ ಹೊಡಿತಾ ಇದ್ದೀನಿ. ಸೊ ಹೇಗೆ ಅನಿಸ್ತದೆ ಒಂದ್ಸರಿ ಇಂಡಸ್ಟ್ರಿನ ಹಿಂಗೆ ತಿರುಗಿ ನೋಡಿದಾಗ? ತುಂಬ ಶಾರ್ಟ್ ಟೈಮಲ್ಲಿ ಬಂದಿದ್ದೇನೋ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಫಾಸ್ಟ್ ಆಯ್ತು ಅನ್ಸುತ್ತಾ? ಹೌದು, ಯಾಕಂದರೆ ಟೈಮೇ ಇರಲಿಲ್ವಲ್ಲ. ಲಾಡ್ ಆಫ್ ಫಿಲ್ಮ್ ವರ್ಕಲ್ಲಿ ಇದ್ದಾಗ ಸೊ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇರ್ತೀವಿ. ಸೊ ತುಂಬ ಫಾಸ್ಟಾಗಿ ಏನೋ 21-22 ಇಯರ್ಸ್ ಹೋಯ್ತು ಅಂತ ನನಗೆ ಅಲ್ವಾ? ಹೌದು, ಗೊತ್ತೇ ಆಗಲ್ಲ ಅದು. ಹೌದು. ಅದೇ ಹೇಳ್ತಾರಲ್ಲ, ಒಂದು ಸಿನಿಮಾ ನೋಡ್ಬೇಕಾದ್ರೆ ನಾವು ಡ್ಯೂರೇಷನ್ 2.5 ತಾಸು ಇದ್ರೂ ಸಿನಿಮಾದ ಕಂಟೆಂಟ್ ಚೆನ್ನಾಗಿದ್ರೆ ನಾವು ಡ್ಯೂರೇಷನ್ ಹೋಗಿದ್ದೇ ಗೊತ್ತಾಗಲ್ಲ. ಹಾಗೆ ನಿಮ್ಮ ಕೆಲಸ ಚೆನ್ನಾಗಿದ್ದಾಗ, ಒಳ್ಳೊಳ್ಳೆ ಸಿನಿಮಾಗಳು ಕೆಲಸ ಸಿಕ್ಕಾಗ ಆ ವರ್ಷಗಳು ಹುರುಳೋದು ಗೊತ್ತಾಗಲ್ಲ. ಎಸ್ ಸರ್, ಶೇಖರ್ ಅವರು ಬಹುಶಃ ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ ಅವ್ರು ಎಲ್ಲಿನವರು, ಓದಿದ್ದೇನು, ಸಿನಿಮಾ ನೋಡ್ತಾರೆ, ಡೈರೆಕ್ಟರ್ ಯಾರು ಅಷ್ಟೇ ತಿಳ್ಕೊಂಡಿರ್ತಾರೆ. ಒಂದು ಸಣ್ಣ ಕುತೂಹಲ ಇರುತ್ತೆ ನೋಡೋವರೆಗೂ. ಶೇಖರ್ ಅದ್ಭುತವಾಗಿ ಸಿನಿಮಾ ಮಾಡ್ತಾರೆ, ಟೆಕ್ನಿಕಲಿ ಇಟ್ಸ್ ಗುಡ್. ಆದರೆ ಅವ್ರು ಏನು ಓದಿದ್ದಾರೆ, ಅವ್ರು ಎಲ್ಲಿನವರು, ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್? ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ಆ್ಯಕ್ಚುಲಿ ಅಮ್ಮ ಅಪ್ಪ ಮೂಲ ತಮಿಳ್ನಾಡು, ಬಟ್ ಹುಟ್ಟು ಬೆಳೆದಿದ್ದು ಇಲ್ಲಿ. ನನ್ನ ಫಸ್ಟ್ ಲ್ಯಾಂಗ್ವೇಜು ಕನ್ನಡ. ಸೊ ಇಲ್ಲಿ ನಾನು ನಾರ್ಮಲ್ ಸ್ಕೂಲ್ ಬಾಯ್ ಆ್ಯಕ್ಚುಲಿ, ವೆರಿ ಸಾಫ್ಟು. ನಾನು ಆರಾಮಾಗಿ ಕ್ರಿಕೆಟ್ ಆಡೋದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ. ಓಕೆ.
ದೆನ್ ಅದಾದಮೇಲೆ ನಾನು ಸೈಂಟ್ ಜೋಸೆಫ್ಸ್ ಕಾಲೇಜಲ್ಲಿ BSc ಡಿಗ್ರಿ ಮಾಡಿದ್ದೀನಿ. ದೆನ್ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ನಾನು MCA ಮಾಡಿದ್ದೀನಿ. ಡ್ಯೂರಿಂಗ್ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ನನ್ನ ಲೈಫ್ನ ಒಂದು ಚಿಕ್ಕ ಟ್ರಾನ್ಸ್ಫಾರ್ಮೇಶನ್ ನಡೀತು ಅಂತ ಹೇಳ್ಬೋದು ಅಲ್ಲಿ. ಯಾಕಂದರೆ ನನ್ನ ಭಾವ ಬಂದ್ಬಿಟ್ಟು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಟರ್ ಆಗಿದ್ರು. ಯಾರು ಸರ್? ರಾಜೇಂದ್ರನ್ ಅಂತ, ಮೀಸೈ ರಾಜೇಂದ್ರನ್ ಅಂತ ಹೇಳ್ತಾರೆ. ಎಲ್ಲ ಸಿನಿಮಾಗಳೆಲ್ಲೂ ಅವರು ನೆಗೆಟಿವ್ ರೋಲ್ಸ್ ಎಲ್ಲ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅವರು ನಮ್ಮ ಸಿಸ್ಟರ್ನ ಮದುವೆ ಆಗಿದ್ದಾರೆ. ಸೊ ಅವರು ಶೂಟಿಂಗ್ ಹೋದಾಗ ಸುಮ್ಮನೆ ನಾನು ಶೂಟಿಂಗ್ ಅಂತ ಹೋಗಿದ್ದೆ. ಅಬ್ಸರ್ವೇಷನ್ ಅಂತಿಲ್ಲ, ಸುಮ್ಮನೆ ಶೂಟಿಂಗ್ ಅಂದರೆ ಒಂದು ಎಕ್ಸೈಟ್ಮೆಂಟ್ ಇರೋಲ್ಲ ಚಿಕ್ಕ ವಯಸ್ಸಲ್ಲಿ. ಸೊ ಅದಕ್ಕೆ ಹೋಗಿದ್ದೆ. ಪಿತಾಮಗನ್ ಅಂತ ಒಂದು ಸಿನಿಮಾ, ವಿಕ್ರಮ್ ಸೂರ್ಯ ಬಾಲಾ ಡೈರೆಕ್ಟರ್. ನನಗೆ ಅವ್ರ ಜೊತೆಗೆ ಹೋದಾಗ ಬೆಳಗ್ಗೆಯಿಂದ ಶೂಟಿಂಗ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನನ್ನನ್ನು ಒಂಥರ ಗೆಸ್ಟ್ ಆಗಿ, ಯಾಕಂದ್ರೆ ಅವ್ರ ಜೊತೆಗೆ ಹೋದಾಗ ಒಂದು ಗೆಸ್ಟ್ ಆಗಿ ಟ್ರೀಟ್ ಮಾಡ್ದಂಗೆ ಎಲ್ಲ ನನಗೆ ಇದು ಕೊಡೋದು, ಫುಡ್ ಕೊಡೋದು, ಕಾಫಿ ಕೊಡೋದು, ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಲಂಚ್ ಟೈಮಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ಸೂರ್ಯ, ವಿಕ್ರಮ್, ಅವ್ರ ಬಾಲ ಅಂತ ಡೈರೆಕ್ಟರ್ ಜೊತೆಗೆ ಒಂದು ಊಟ ಮಾಡೋ ಒಂದು ಸಿಚುವೇಶನ್ ಸಿಕ್ತು. ಸೊ ವಿಕ್ರಮ್ ಅವ್ರು ಕೇಳಿದ್ರು, ಆ್ಯಕ್ಟರು, ಈ ಥರ ನೀವು ಬ್ಯಾಂಗ್ಳೂರಿಂದ ಬಂದಿದ್ದೀರಾ, ಸಿನಿಮಾ ಶೂಟಿಂಗ್ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ ಅಂತ. ನನಗೆ ನಿಜವಾಗ್ಲೂ ಏನೋ ಗೊತ್ತಿಲ್ಲ, ನಾನು ಏನೂ ಯೋಚನೆ ಮಾಡಿಲ್ಲ. ಟಕ್ ಅಂತ ಹೇಳಿದೆ, ಈ ಥರ ಸರ್ ತುಂಬ ಈಸಿಯಾಗಿದೆ, ನನಗೇನೋ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ. ಸೊ ಎಲ್ಲರೂ ನಕ್ಬಿಟ್ರು ಅಲ್ಲಿ ಟೇಬಲಲ್ಲಿ ಇದ್ದವರೆಲ್ಲ. ಪ್ಲಸ್ ಡೈರೆಕ್ಟರ್ ಬಾಲ ಅಂತಿದ್ದಾರೆ, ಅವ್ರು ಸ್ವಲ್ಪ ಹಾರ್ಷಾಗಿ ನನ್ನ ಹೇಳ್ಬಿಟ್ರು, ನೋಡಿ ಹಿಂಗೆ ಒಂಥರ ಹಿಂಗೆ ಜನ ಎಲ್ಲ ನಮ್ಮನ್ನೆಲ್ಲ ಹಿಂಗೆ ಅನ್ಕೋತಾರೆ, ಆ ಥರ ಒಂಥರ ಹಾರ್ಷಾಗಿ ಹೇಳಿದ್ರು. ಸಿನಿಮಾ ಕಷ್ಟ, ಈಸಿ ಅಂದ್ಬಿಟ್ಟಲ್ಲ ಅನ್ನೋದನ್ನ ತುಂಬ ಹಾರ್ಷಾಗಿ ಹೇಳಿದ್ರು. ಸೊ ನನಗೆ ಅದು ಮನಸ್ಸಲ್ಲಿ ಇತ್ತು, ಇದು ಮಾಡ್ಬೋದಲ್ಲ ಅಂತ. ಸೊ ಇಮಿಡಿಯೇಟ್ ನಾನು ಬ್ಯಾಂಗ್ಳೂರ್ ಬಂದ ತಕ್ಷಣನೇ ಅಲ್ಲಿ ನಿಮಗೆ ಟ್ರಿಗರ್ ಆಯಿತು ಮಾತು, ಇದೇನು ನಾನು ಮಾಡೋಕ್ಕಾಗಲ್ಲ. ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ನನಗೆ ಕಂಪ್ಯೂಟರ್ ಹೋಲ್ಡ್ ಆ ಟೈಮಲ್ಲಿ ಸಾಲಿಡ್ ಆಗಿತ್ತು. ಪ್ಲಸ್ ಡಿಜಿಟಲ್ ಎರ ಕನ್ವರ್ಟ್ ಆಗ್ತಿರೋ ಟೈಮು, ಆವಾಗ ಫಿಲ್ಮ್ ಇಂದ ಟೇಪ್ ಬರ್ತಾ ಇದೆ, ಮ್ಯಾಗ್ನೆಟಿಕ್ ಟೇಪ್, ಅದೇ ಕ್ಯಾಸೆಟ್ ಮಿನಿ ಟಿವಿ ಫಾರ್ಮೆಟ್. ಅದ್ರ ನೆಕ್ಸ್ಟ್ ಸೊ ಅದ್ರ ನೆಕ್ಸ್ಟ್ ನಮಗೆ ಡಿಜಿಟಲ್ ಎರ ಬಂದಿದ್ದು. ನಾನು ಅದ್ ಮಧ್ಯದಲ್ಲಿ ಇದ್ದ ಎರಾನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನನ್ನ ಹತ್ರ ಮಿನಿ ಟಿವಿ ಅಂತ ಒಂದು ಕ್ಯಾಮ್ರಾ ಇತ್ತು. ಕ್ಯಾಮ್ರಾ ಅಂದ್ರೆ ಏನು ಇದನ್ನೆಲ್ಲ ಓದ್ಬಿಟ್ಟೆ ನೆಟ್ಟಲ್ಲಿ. ಆಮೇಲೆ ನಾನೇ ಎಡಿಟಿಂಗ್ ಅಂದ್ರೆ ಏನು, ಸೌಂಡ್ ಇಂಜಿನಿಯರಿಂಗ್ ಅಂದ್ರೆ ಏನು, ಕಲರ್ ಗ್ರೇಡಿಂಗ್ ಅಂತ ಆವಾಗಲೇ ನಾನು ಟ್ರೈ ಮಾಡಿದ್ದೀನಿ ಆಕ್ಚುಲಿ, ಅದನ್ನ ಮಾಡಿದ್ದೀನಿ. ಆಮೇಲೆ ಸೌಂಡ್ ಎಫೆಕ್ಟ್ಸ್ ಅಂದ್ರೆ ಏನು, ಮ್ಯೂಸಿಕ್ ಅನ್ನೋದು ನಾನೇ ಓದಿ ಫಸ್ಟ್ ಗ್ರೇಡ್ ಮಾಡಿರೋದ್ರಿಂದ ನಾನೇ ಶಾರ್ಟ್ ಫಿಲ್ಮ್ಗೆಲ್ಲ ಮಾಡಿ ಒಂದು ಶಾರ್ಟ್ ಫಿಲ್ಮ್ ಮಾಡಿಬಿಟ್ಟೆ ಆ್ಯಕ್ಚುಲಿ. ನಾನೇ ಕತೆ ಬರೆದು ಎಲ್ಲಾನು ಬರೆದು ನಮ್ಮ ಭಾವ ಕೊಟ್ಟಿದ್ದೆ. ಅವರ CD-ನ ತೊಗೊಂಡು, ಅವಾಗ VCD ಅಂತ ಒಂದು ಇರುತ್ತೆ, ಅದನ್ನು ತೊಗೊಂಡೋಗಿ ಅಡಯಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್, ಇಡೀ ಸೌತ್ ಇಂಡಿಯಾಗೆ ಒಂದೇ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದ್ದಿದ್ದು ಆವಾಗ ನಾನು ಹೇಳ್ತಿರೋ ಅಲ್ಲಿ ಅವ್ರು ಕೊಟ್ಟಿದ ತಕ್ಷಣ ಒಂದಿನ ನಾನು ಕರೆದ್ರು. ನೋಡಿದ್ರೆ ನಾನು ಹೋದಾಗ ಒಂದು ಸೆಮಿನಾರ್ ಥರ ಪ್ರಿಪೇರ್ ಮಾಡಿಟ್ಟಿದ್ದಾರೆ, ಹೆಂಗೆ ಏನೂ ಗೊತ್ತಿಲ್ಲದೆ ಸಿನಿಮಾ ಮಾಡಬಹುದು ಅನ್ನೋದು ಇದೆಯಲ್ಲ, ಅದ್ರ ಬಗ್ಗೆ ಒಂದು ಸೆಮಿನಾರೇ ಮಾಡ್ಬಿಟ್ಟಿದ್ದಾರೆ. ನಂಗೆ ಅವಾರ್ಡ್ ಎಲ್ಲ ಕೊಟ್ಟು ಒಂದು 200 ಜನ ಸ್ಟೂಡೆಂಟ್ಸ್ ಎಲ್ಲ ಚೆನ್ನೈಯಲ್ಲಿ ಇರೋ ಎಲ್ಲ ಫಿಲ್ಮ್ ಸ್ಟೂಡೆಂಟ್ಸ್ ಎಲ್ಲ ಇದರಲ್ಲೂ ತಗೊಂಡು ಅವ್ರನ್ನೆಲ್ಲ ಬಂದು, ನಾನು ಅವ್ರಿಗೆಲ್ಲ ಕ್ಲಾಸ್ ಬೇರೆ ತಗೊಳಕ್ ಹೇಳ್ಬಿಟ್ರು, ಕ್ಲಾಸ್ ಎಲ್ಲ ತಗೊಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲದೆ ಇದೆಲ್ಲ ನಡೆದಿತ್ತು. ಸರ್ ಒಂದು ಜೋಶ್ ಬಂದ್ಬಿಡ್ತು. ಸರಿ ನೆಕ್ಸ್ಟ್ ಸೆಮಿಸ್ಟರ್ 4th or 5th ಸೆಮಿಸ್ಟರ್ ನನ್ನ MCA ಟೈಮಲ್ಲಿ ಇರಬೇಕು. ನನ್ನ ಫ್ರೆಂಡು ನವೀನ್ ಅಂತ, ಈಗ ಭಾವನಾ ಮೇನನ್ ಅವ್ರನ್ನ ಮದುವೆ ಆಗಿ ನನ್ನ ನಾಯಕ ಈ ಸಿನಿಮಾದಲ್ಲಿ ಮಾಡಿದವರು. ಸೊ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡಿದೆ, ಮೈ ಇಮ್ಯಾಜಿನೇಷನ್ ಅಂತ. ನನಗೇನಂದ್ರೆ ಈಗ ಸಿನಿಮಾನ ರೆಗ್ಯುಲರ್ ಆಗಿ ಮಾಡೋದಕ್ಕಿಂತ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಒಂದು ಹೊಸತನ ಸಿಗುತ್ತೆ ಯಾವಾಗಲೂ. ಇದು ಸೈನ್ಸ್ ಥರನೇ ಆ್ಯಕ್ಚುಲಿ. ಸೊ ಸಿನಿಮಾದಲ್ಲಿ ಒಂದು ರೂಲ್ಸ್ ಇದೆ, ಏನೇನು ರೂಲ್ಸ್ಗಳಿದೆ ಅಂತ ಫೈಂಡ್ ಔಟ್ ಮಾಡಿದೆ. ಇಬ್ರು ಕ್ಯಾರೆಕ್ಟರ್ ಇದ್ರೇನೆ ಕತೆ ಬರೆಯೋಕ್ಕಾಗುತ್ತೆ, ಡೈಲಾಗ್ ಇಲ್ಲದೆ ಕನ್ವೆ ಮಾಡೋಕ್ಕೆ ಕಷ್ಟ. ಆಮೇಲೆ ಲೈಟಿಂಗ್ಸು ಇದ್ರೇನೆ ಚೆನ್ನಾಗಿ ಕಾಣುತ್ತೆ ಫ್ರೇಮು. ಆಮೇಲೆ ಮುಖ ಎಲ್ಲ ನೀಟಾಗಿರ್ಬೇಕು, ಆವಾಗಲೇ ಚೆನ್ನಾಗಿ ಜನ ನೋಡ್ತಾರೆ. ಇದ್ರೆಲ್ಲ ಆಪೋಸಿಟ್, ಒಬ್ಬ ಏಟ್ ಬಿದ್ದಿದೆ, ಅವ್ನು ಬರೀ ಕಣ್ಣು ಮಾತ್ರ ಕಾಣುತ್ತೆ, ಫುಲ್ಲಿಲೆಲ್ಲ ರಕ್ತ. ಆಮೇಲೆ ಡಾರ್ಕ್ ಲೈಟು, ಯಾರು ಇಲ್ಲ, ಅವನೊಬ್ನೇ. ಇದ್ರ ಬಗ್ಗೆ ಹೆಂಗ್ ಮಾಡ್ಬೋದು ಅಂತ ಹೇಳಿದಾಗ ಅವನ ಇಮ್ಯಾಜಿನೇಷನ್ ಉಲ್ಟಾ. ಸಮ್ಟೈಮ್ಸ್ ನೀವು ಸಪ್ರೇಟ್ ಆಗಿದ್ದಾಗಲೂ ನಿಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಯಾಕಂದ್ರೆ ನೀವು ನಿಮ್ಮ ಇಮ್ಯಾಜಿನೇಷನ್ ಜೊತೆಗೆ ಆಕ್ಯುಪೈಡ್ ಆಗಿರ್ತೀರ. ಸೊ ಇದ್ರ ಬಗ್ಗೆ ನಾನು R&D ಮಾಡಿದಾಗ ನನಗೊಂದು ಐಡಿಯಾ ಸಿಕ್ತು. ಸೊ ಮೈ ಇಮ್ಯಾಜಿನೇಷನ್ ಅಂತ ಒಂದು ಶಾರ್ಟ್ ಫಿಲ್ಮು. ಇದನ್ನೆಲ್ಲ ಮಾಡಿ ನಾನು ಫಿಲ್ಮ್ ಫೆಸ್ಟಿವಲ್ಗೆ, ನಾನು ಹೇಳ್ತಿರೋದು ಇದೆಲ್ಲ 2000 ಟೈಮಲ್ಲಿ ಫಿಲ್ಮ್ ಫೆಸ್ಟಿವಲ್ಗೆಲ್ಲ ಕಳಿಸಿದ್ದಾಗ ಒಂದು 23 ಫಿಲ್ಮ್ ಫೆಸ್ಟಿವಲಲ್ಲಿ ಅದು ಇದು ಮಾಡಿ ನಾನು ಕನ್ಸಲೇಷನ್ ಸ್ಕ್ರೀನಿಂಗ್ ಅವಾರ್ಡ್ಸ್ ಅಂತೆಲ್ಲ ನನಗೆ ಸಿಕ್ತು. ಆಲ್ಮೋಸ್ಟ್ 23ವರೆಗೂ ನನಗೆ ಸಿಕ್ತು. ಸೊ ಆವಾಗ ಒಂದು ಜೋಶ್ ಬಂದ್ಬಿಡ್ತು, ನಾವೇನೋ ಟ್ರೈ ಮಾಡ್ತಾ ಇದೀವಿ, ನಮ್ಮ ಮನೆಯನ್ನೆಲ್ಲ ಸಪೋರ್ಟ್ ಮಾಡಿ. ಆವಾಗ ನಾನು ಫಸ್ಟ್ ಸಿನಿಮಾ, ಸಿನ್ಸ್ ನಮ್ಮ ಭಾವ ಇರೋದ್ರಿಂದ, ಯಾಕಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಮಿಡಿಯೇಟ್ ಡೈರೆಕ್ಟರ್ ಆಗೋದು ಅನ್ನೋದು ಇದೆಯಲ್ಲ ತುಂಬ ಕಷ್ಟ. ಸೊ ಅದಕ್ಕೆ ನಾನು
ಅವ್ರು ತಮಿಳಲ್ಲಿ ಇರೋದ್ರಿಂದ ನನಗೆ ಅಲ್ಲೆಲ್ಲನೂ ಸ್ವಲ್ಪ ಈಸಿ ಆಗಿತ್ತು, ಟೆಕ್ನಿಷಿಯನ್ಸು ಆ್ಯಕ್ಟರ್ಗಳನ್ನೆಲ್ಲ ಫೈಂಡ್ ಔಟ್ ಮಾಡೋದು. ಸೊ ಹಂಗೆ ಮಾಡಿ ಫಸ್ಟು ಸಿನಿಮಾ ತಮಿಳಲ್ಲಿ ಮಾಡಿದೆ. 2006 ಬೆಸ್ಟ್ ಮೂವಿ ಆಫ್ ದ ಇಯರ್, ಇದು ಡ್ಯೂರಿಂಗ್ ಈ ಬೇಟೆಯಾಡು ವಿಳಿಯಾಡು ಚಂದ್ರಮುಖಿ ಅಂತ ಆ ಟೈಮಲ್ಲಿ ಹೈಯೆಸ್ಟ್ ಅವಾರ್ಡು ನನಗೆ ಸಿಕ್ಕಿತ್ತು ಆ್ಯಕ್ಚುಲಿ ಗೌರ್ಮೆಂಟ್. ಹೌದು, ಅಲ್ಲೇ ಅನೌನ್ಸ್ಮೆಂಟು ಹಂಗೆ ಬಂತು, ಫಸ್ಟ್ ಕನ್ನಡಿಗ ಟು ಗೆಟ್ ಎನ್ ಹೈಯೆಸ್ಟ್ ಸ್ಟೇಟ್ ಅವಾರ್ಡ್ ಅಂತ. ಕನ್ನಡದವರು ತಮಿಳಿಗೆ ಹೋಗಿ ಮೊದಲನೇ ಸಿನಿಮಾ ಮಾಡಿ ಅಷ್ಟೊಂದು ಅವಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ. ಫಸ್ಟ್ ಸಿನಿಮಾ ಅಷ್ಟೊಂದು ಅವಾರ್ಡ್ ಬಂದಾಗ ನಿಮಗೆ ಆ ಟೈಮಲ್ಲಿ ಕುಂತು ಮಾತಾಡಿದ್ರಲ್ಲ ಡೈರೆಕ್ಟ್ರು, ಮೀಟ್ ಮಾಡಿದ್ರ? ಆಮೇಲೆ ಇಲ್ಲ, ಅವ್ರು ಮೀಟ್ ಮಾಡಿಲ್ಲ, ಬಟ್ ವಿಕ್ರಮ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿದೆ. ಅವ್ರು ತುಂಬಾ ಖುಷಿ ಆದ್ರು. ಪರವಾಗಿಲ್ವೇ, ನಾವು ಏನೋ ಸುಮ್ಮನೆ ಅದು ಮಾತಾಡಿ ನೋಡಿ, ಎಲ್ಲೋ ಟ್ರಿಗರ್, ಲೈಫ್ ಅಂದ್ರೆ ಹೆಂಗೋ ಟ್ರಿಗರ್ ಆಗಿ ಹೆಂಗೋ ಇದಾಗುತ್ತೆ ಅನ್ನೋದು ಗೊತ್ತಿರುತ್ತೆ ಅಂತ. ಯಾರಾದ್ರೂ ಏನಾರು ಆಗ್ಬೇಕಂದ್ರೆ ಬಟ್ ಅದೇ ತರ ಸೂರ್ಯ ಅವ್ರಿಗೆ ಈ ವಿಷಯ ಗೊತ್ತಾಗಿ ಅವ್ರ ತಂದೆ ಬಂದ್ಬಿಟ್ಟು ನನಗೆ ಫೋನ್ ಮಾಡಿ, ಅವರು ಸಿನಿಮಾ ನೋಡಿ, ಆ ಸಿನಿಮಾ ನೋಡಿ ತಮಿಳ್ ನನ್ನ ಫಸ್ಟ್ ಸಿನಿಮಾ ನೋಡಿ, ಇಲ್ಲ ನನ್ನ ಸಿನಿಮಾ ತುಂಬ ಚೆನ್ನಾಗಿದೆ, ನನ್ನ ಜೊತೆಗೆ ನೀವು ಕಾಫಿ ಕುಡಿಬೇಕು ಅಂತ ಅವ್ರ ಮನೆಗೆ ಇನ್ವೈಟ್ ಮಾಡಿ, ಸೂರ್ಯ ಕಾರ್ತಿ ಅವ್ರ ಅಪ್ಪ ಜೊತೆಗೆ ನಾನು ಒಂದು ಲಂಚ್ ಎಲ್ಲ ಕೊಟ್ಟರು ಆ್ಯಕ್ಚುಲಿ. ಸೊ ಅದರಲ್ಲಿ ಅವಾಗ ಕಾರ್ತಿ ಬಂದ್ಬಿಟ್ಟು ಆ್ಯಕ್ಟ್ರ್ ಇಲ್ಲ, ಅವರು ಮಣಿರತ್ನಂ ಅಸಿಸ್ಟೆಂಟ್ ಆಗಿದ್ರು, ಸ್ವಲ್ಪ ದಪ್ಪ ಇರ್ತಾರೆ ಆ್ಯಕ್ಚುಲಿ. ಸೊ ಅವ್ರನ್ನೂ ಮೀಟ್ ಆಗಿದೆ ಆ ಟೈಮಲ್ಲಿ. ಸೊ ತಮಿಳ್ ಇಂಡಸ್ಟ್ರಿನಲ್ಲಿ ಒಂದು ಸಿನಿಮಾ ಮಾಡಿ ಅಷ್ಟೊಂದೆಲ್ಲ ಗಳಿಸಿದಾಗ ಯಾಕೆ ಪಿ ಸಿ ಶೇಖರ್ ಅಲ್ಲೇ ಕಂಟಿನ್ಯೂ ಮಾಡಲಿಲ್ಲ, ಮತ್ತೆ ಅಗೇನ್ ಯೂ ಟರ್ನ್ ಮಾಡ್ಕೊಂಡ್ರು ಅಂತ? ಇಲ್ಲ, ಸಿನಿಮಾ ಅನ್ನೋದು ಸರ್ ಎರಡು ರೀತಿಯಲ್ಲಿದೆ. ಒಂದು, ನೀವು ಕ್ರಿಯೇಟಿವ್ ಪ್ರಾಸೆಸ್ ಅನ್ನೋದು ಒಂದು ಸಿನಿಮಾ, ಇನ್ನೊಂದು ಇದರ ಹಣದ ಎಕನಾಮಿಕ್ಸ್ ಬಗ್ಗೆ. ಈಗ ಆ ಸಿನಿಮಾ ಮಾಡೋಕ್ಕೆ ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಮಾಡಿದ ಸಿನಿಮಾ. ಓಕೆ. ಈಗ ಸಿನಿಮಾ ಕಮರ್ಷಿಯಲ್ ಆಗಿ ಸಕ್ಸಸ್ ಆಗಿಲ್ಲ, ನಿಮ್ಗೆ ಹೆಸರು ಬಂದಿದೆ, ಕಮರ್ಷಿಯಲ್ ಸಕ್ಸಸ್ ಇಲ್ಲ ಅಂತ ಹೇಳಿದಾಗ ನಿಮ್ಮ ಹತ್ರ ಹಣ ಎಲ್ಲ ಕಳ್ಕೊಂಡಿರ್ತೀರ. ಕರೆಕ್ಟ್. ಫಸ್ಟ್ ಆಫ್ ಆಲ್ ಹಣ ಕಳ್ಕೊಂಡ ತಕ್ಷಣ ನಿಮ್ಗೆ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಅವಾಗ ನಿಮಗೆ ಮನಸ್ಸೇ ಬರಲ್ಲ ಸರ್ ಇನ್ನೊಂದು ಸಿನಿಮಾ. ಪ್ಲಸ್ ಇಲ್ಲಿಂದ ಚೆನ್ನೈ ಹೋಗಿ ಆಕ್ಸೆಸ್ ಮಾಡೋದು ತುಂಬ ಕಷ್ಟ ಆಯಿತು. ಸರಿ, ನಾನು ಬೇಡ ಅಂತ ಸಿನಿಮಾನೇ ಬೇಡ. ಆದರೆ ನನ್ನ ಲೈಫಲ್ಲಿ ಒಂದು ಮ್ಯಾಜಿಕಲ್ ಮೂಮೆಂಟ್ಸ್ಗಳು ನಡೆಯುತ್ತೆ ಸರ್, ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಯಾವಾಗ ಸಿನಿಮಾ ಬೇಡ ಅಂತ ಅಂದ್ಕೊಳ್ತೀನಿ, ಆವತ್ತು ನೈಟು ನನಗೆ ಅದೇ ಸೂರ್ಯ ಅವ್ರ ಅಪ್ಪ ಕರೆಸಿ, ನಿನಗೆ ಅವಾರ್ಡು ಅನೌನ್ಸ್ ಮಾಡಿದ್ದೀವಿ, ನಾವೆಲ್ಲ ಕಮಿಟಿ ಮೆಂಬರು, ಸಿನಿಮಾ ನೋಡಿದ್ವಿ, ನೀವು ನಮ್ಮ ಮನೆಗೆ ಬರಬೇಕು, ಲಂಚ್ ತೊಗೋಬೇಕು, ನಿಮ್ಮ ಜೊತೆಗೆ ಮಾಡಬೇಕು ಅಂತ ಹೇಳಿ ಹಿಂಗೆಲ್ಲ ಮಾಡಿದ ತಕ್ಷಣವೇ ಅದು ಸ್ಟೇಟ್ ಅವಾರ್ಡ್ ಎಲ್ಲ ತೊಗೊಂಡಿದ ತಕ್ಷಣ ಒಂದು ಜೋಶ್ ಬರುತ್ತೆ. ಸೊ ಇನ್ನೊಬ್ಬ ಯಾರೋ ಫ್ರೆಂಡ್ ಬಂದು ನಾನೇನಾದರೂ ದುಡ್ಡು ಕೊಡ್ತೀನಿ ನೀನು ಮಾಡು ಅಂತ ಹೇಳಿ, ಅವಾಗ ಯಾಕೆ ಅಲ್ಲಿ ಹೋಗಿ ಮಾಡೋದು, ಇಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಬೈ ಟು ಕಾಫಿ ಅಂತ ಒಂದು ಸಿನಿಮಾ ಶುರು ಮಾಡಿದೆ. ಅದು ಸ್ವಲ್ಪ ಅರ್ಧದಲ್ಲಿ ನಿಂತು ಹೋಯ್ತು. ಬಟ್ ಅಗೇನ್ ಸರಿ ಇನ್ನೂ ಬಿಡೋದು ಬೇಡ ಅಂತ ಹೇಳಿ ಅವಾಗ ಸೂಪರ್ 16 ಅಂತ ಒಂದು ಫಾರ್ಮ್ಯಾಟ್ ಸರ್, ನನಗೆ ಅಗೇನ್ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬ ಇಷ್ಟ. ಸೂಪರ್ 16 ಅನ್ನೋ ಫಾರ್ಮ್ಯಾಟ್ನ ತಿರ್ಗಾ ಅದು ಸೂಪರ್ ಇಂಪೋಸ್ ಮಾಡಿ 35mm ಕನ್ವರ್ಟ್ ಮಾಡಿ ಎಲ್ಲ ಅದೊಂದು ಮಾಡಬೇಕಾದ ಆ್ಯಕ್ಚುಲಿ. ಆ ಪ್ರಯೋಗ ಮಾಡಿ ನಾಯಕ ಸೂಪರ್ 16 ನಾವು ಶೂಟ್ ಮಾಡಿದ್ವಿ. ನಾಯಕ ಕೂಡ ಇಟ್ಸ್ ಎ ಟೆಕ್ನಿಕಲಿ ಇಟ್ಸ್ ಗುಡ್. ಆ ಸಿನಿಮಾದಲ್ಲಿ ನವೀನ್ ಹೀರೋ ಆಗಿ. ಹೌದು, ರಾಗಿಣಿ ಫಸ್ಟ್ ಸಿನಿಮಾ ಸರ್. ಹೌದು, ರಾಗಿಣಿ ಕೂಡ ಆ ಸಿನಿಮಾದಲ್ಲಿ ನಟಿಸಿದ್ರು. ಸೊ ಅದು ಆದಮೇಲೆ ನಿಮಗೆ ಇಂಡಸ್ಟ್ರಿನಲ್ಲಿ ನಾನು ಇಲ್ಲಿ ಗಟ್ಟಿಯಾಗಿ ನಿಲ್ಬಲ್ಲೆ ಅಂತೇಳಿ ಕಾನ್ಫಿಡೆನ್ಸ್ ಬಂತ? ಇಲ್ಲ, ಅಗೇನ್ ನಾನು ಹೇಳ್ತೀನಲ್ಲ, 2009 ಆದಮೇಲೆ 2010 ರಿಲೀಸ್ ಆಯಿತು. ಆ ಸಿನಿಮಾ ರಿಲೀಸ್ ಮಾಡೋಕ್ಕೇ, ಯಾಕಂದರೆ ನಾವು ಸಿನಿಮಾ ಮಾಡಿಬಿಟ್ವಿ, ಬಟ್ ಮುಂಚೆ ನಾನು ಫುಲ್ ಕಲ್ಕೊಂಡಿದ್ದೆ ಫಸ್ಟ್ ಸಿನಿಮಾದಲ್ಲಿ. ಸೆಕೆಂಡ್ ಸಿನಿಮಾದಲ್ಲಿ ಅಟ್ಲೀಸ್ಟ್ ನನಗೆ ಒಂದು 50% ರಿಕವರಿ ಟೆಕ್ನಿಕ್ ಗೊತ್ತಾಯಿತು. ಆ ಸಿನಿಮಾದ ಟ್ರೈಲರ್ ನೋಡಿ ಝೀಯಲ್ಲಿ ಕರೆಸಿ ನಮಗೆ TV ರೈಟ್ಸ್ ಎಲ್ಲ ತೊಗೊಬಿಟ್ರು. ಒಂದು 50% ನಾವು ರಿಕವರು ಮಾಡಿದ್ವಿ. ಯಾಕಂದರೆ ಫಸ್ಟ್ ಟೈಮ್ ನಾವು ಈ ಟ್ರೈಲರ್ ಲಾಂಚ್ ಅಂತ ಒಂದು ಮಾಡಿದ್ವಿ. ಅವಾಗ ಐನಾಕ್ಸ್ ಅಂತ ಫಸ್ಟ್ ಓಪನ್ ಆಗಿದ್ದು ಗರುಡ ಮಾಲಲ್ಲಿ ಆ್ಯಕ್ಚುಲಿ. ಅಲ್ಲಿ ನಾವು ಒಂದು ರೆಡ್ ಕಾರ್ಪೆಟ್ ಪ್ರೀಮಿಯರ್ ಇದು ಅಂತ ಮಾಡಿದ್ವಿ, ಒಂದು ಟ್ರೈಲರ್ ಲಾಂಚ್ ಫಸ್ಟ್ ಟೈಮ್ ಮಾಡಿದ್ವಿ. ಅದು ಸ್ವಲ್ಪ ಹೆಸರು ಮಾಡ್ತು. ಸೊ ಆ ಒಂದು ಇಂಪ್ಯಾಕ್ಟು ನಮ್ಮ TV ರೈಟ್ಸು ಸೇಲ್ ಆಗಿಬಿಡ್ತು. ಆ ಟ್ರೈಲರ್ ಬೇರೆ ಸ್ವಲ್ಪ ವರ್ಕೌಟ್ ಆಗಿತ್ತು ನನಗೆ. ಬಟ್ ಆ ಸಿನಿಮಾ ರಿಲೀಸ್ ಮಾಡೋದು ಅನ್ನೋದು ಇತ್ತಿಲ್ಲ ಸರ್, ಬಿಗ್ಗೆಸ್ಟ್ ಚಾಲೆಂಜ್. ನನಗೆ ತುಂಬ ಕಷ್ಟ ಆಗೋದು. ಪ್ರತಿಯೊಬ್ಬರಿಗೂ ಅದೊಂದೇ ಹಂತ ಅಲ್ವಾ? ಹೌದು, ರಿಲೀಸ್ ಮಾಡೋದೇ ದೊಡ್ಡ ಕಷ್ಟ ಆಗಿತ್ತು. ಸರಿ, ಆಮೇಲೆ ರಿಲೀಸು ಕಷ್ಟ ಆಯಿತು. ಸರಿ, ಸಿನಿಮಾ ಏನೋ ಅದು ಸರಿಯಾಗಿ ನಮಗೆ ಹೋಲ್ಡ್ ಆಗಿಲ್ಲ, ಬಿಟ್ಬಿಡೋಣ ಅಂತ ಅನ್ಕೊಂಡಿರೋ ಟೈಮಿಗೆ ಹಾಗೆ ನನ್ನ ಮ್ಯಾಜಿಕಲ್ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಅದೊಂದು ನಡೀತು. ಗಣೇಶ್ ಸರ್ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಒಂದು ಶೂಟಿಂಗ್ ಮಾಡ್ತಿದ್ದಾರೆ. ನಮ್ಮ ಭಾವನು ರತ್ನವೇಲು ಅಂತ ಒಂದು ಕ್ಯಾಮ್ರಾಮನ್, ಅದೇ ಈ ಎಂದಿರನ್ ಇದೆಲ್ಲ ಮಾಡಿದ್ರಲ್ಲ ಅವರಿಬ್ರು ಮೀಟ್ ಆದಾಗ, ಇವರು ಏನು ಮಾಡ್ತಿದ್ದಾರೆ
ಅಂತ ಕೇಳಿದಾಗ ಇಲ್ಲೆಲ್ಲ ಅವರು ಸ್ಟಾಪ್ ಮಾಡಿಬಿಡೋಣ ಸಿನಿಮಾ ಬೇಡ ಅಂತ ಅಂದ್ಕೊಂಡಾಗ ಹಂಗೆಲ್ಲ ಬೇಡ, ಒಂದು ನಿಮಿಷ ನಾನು ಗಣೇಶ್ ಇದ್ದಾರೆ ಅವ್ರಿಗೆ ಹೇಳ್ತೀನಿ, ಸುಮ್ಮನೆ ಒಂದು ಮಾತಾಡಲಿ ಏನಾದರೂ ಕನೆಕ್ಟ್ ಆಗುತ್ತಾ ನೋಡೋಣ ಅಂತ ಹೇಳಿ ಗಣೇಶ್ ಸರ್ ಕೊಟ್ಟಾಗ, ನಾಯಕ ನೀವೇನೇ ಮಾಡಿದ ಟ್ರೈಲರ್, ನಾನು ಉದಯ ಟಿ ವಿಯಲ್ಲಿ ನೈಟ್ ಹಾಕ್ತಾರೆ, ನಾನು ನೋಡ್ತಾ ಇರ್ತೀನಿ, ತುಂಬ ಇಷ್ಟ ಆ್ಯಕ್ಚುಲಿ, ನೀವು ಬನ್ನಿ ನಮ್ಮ ಮನೆಗೆ, ನಿಮ್ಮ ಹತ್ರ ಏನಾದ್ರು ಕತೆ ಇದ್ರೆ ಅಂತ ಹೇಳಿ ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ನಾನು ಮಾತಾಡಿದ್ದು ಮಂಡೇನೋ ಟ್ಯೂಸ್ಡೇ, ಅವ್ರನ್ನ ಸ್ಯಾಟರ್ಡೇನೋ ಮೀಟ್ ಮಾಡಬೇಕಾಗಿತ್ತು. ಒಂದು 5 ದಿನ ಮಾತ್ರ ಇತ್ತು, ನನ್ನ ಹತ್ರ ಕತೆ ಇರಲಿಲ್ಲ. ಬಟ್ ಒಂದು ಕೋಪ ಆಯಿತು ಮನಸ್ಸಲ್ಲಿ. ಏನು ಕೋಪ ಅಂದರೆ, ನಾನು ಆಫ್ ಬೀಟ್ ಫಿಲ್ಮ್ ಮೇಕರ್ ಆಗಿ ನಾನು ಬರಬೇಕು ಅನ್ನೋದು ನನ್ನ ಆಸೆ. ಬಟ್ ನನಗೆ ಸಿನಿಮಾ ನೋಡಿದವರೆಲ್ಲ ಕಮರ್ಷಿಯಲ್ ಆಗಿ ನೋಡು, ಆ ಸಿನಿಮಾ ನೋಡು, ಈ ಹೀರೋ ಅಂದರೆ ಓಪನಿಂಗ್ ಬರಬೇಕು, ಡ್ಯಾನ್ಸ್ ಆಡಬೇಕು, ಫೈಟ್ ಆಡಬೇಕು, ಅವ್ನು ಕಾಮಿಡಿ ಮಾಡಬೇಕು, ಹಿಂಗೆಲ್ಲ ಇರಬೇಕು ಅಂತ, ಐಟಮ್ ಸಾಂಗ್ ಎಲ್ಲ ಇರಬೇಕು, ಆ ಥರ ಎಲ್ಲ ನಿಮಗೆ ಅದ್ರ ಹೊರತಾಗಿ ಮಾಡಬೇಕು ಅಂತ ನಿಮ್ಮ ಇದು ಇತ್ತು. ಬಟ್ ಈಗ ನಾನೇನು ಅಂದ್ಕೊಂಡೆ, ಈ ಸಿನಿಮಾ ಈಗೇನು ಎಲ್ರಿಗೂ ಏನು ಬೇಕು ಅದನ್ನೇ ಮಾಡೋಣ. ನೀವು ಅಬ್ಸರ್ವ್ ಮಾಡಿದ್ರೆ ರೋಮಿಯೋದಲ್ಲಿ ಅದೇ ಇರುತ್ತೆ. ಫಸ್ಟ್ ಹೀರೋ ಬರ್ತಾರೆ, ಅವ್ರದ್ದು ಇಂಟ್ರಡಕ್ಷನ್ ಆಗುತ್ತೆ, ಒಂದು ಫೈಟ್ ಆಡ್ತಾರೆ, ಅದಾದ್ಮೇಲೆ ಇಮಿಡಿಯೇಟ್ ಹಾಡು, ಮನೆಗೆ ಬಂದಾಗ ಕಾಮಿಡಿ. ಸೊ ಈ ಫಾರ್ಮ್ಯಾಟ್ ಏನಿದೆ, ಸರಿ ಇದು ನನಗೆ ಈಸಿ ಅಲ್ವಾ, ಸರಿ ಮಾಡ್ಬೋಣ ಅಂತ ಮಾಡಿ. ನೀವು ಸಿನಿಮಾನೇ ಈಸಿ ಅಂದವರು ಮಾಡಿದವರು ಯಾಕೆ ಮಾಡಬಾರ್ದು? ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಹುಡುಕಾಟ ಇರುತ್ತೆ, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಇದು ಸರಿ ಹಾಗೆ ಮಾಡೋಣ ಅಂತ ಹೇಳಿ ಈಸಿಯಾಗಿ ಮಾಡಿದ್ದು ಸಿನಿಮಾನೇ ಅದು ರೋಮಿಯೋ. ರೋಮಿಯೋ ಕೂಡ ಒಳ್ಳೆಯ ಟಾಕ್ ಬಂತು, ಕಮರ್ಷಿಯಲಿ ಕೂಡ ಸಿನಿಮಾ ಹಿಟ್ ಆಯಿತು. ಸೊ ಆ ಸಿನಿಮಾಗೆ ಮತ್ತೆ ನವೀನ್ ಅವರು ಕೂಡ ಕೈ ಜೋಡಿಸಿದ್ರು. ಆ ಸಿನಿಮಾ ಬಜೆಟಲ್ಲಿ ಮಿನಿಮಮ್ ಬಜೆಟಲ್ಲಿ ಮಾಡಿದ್ದ ಅಥವಾ ಹೇಗೆ? ಇಲ್ಲ, ಆ ಸಿನಿಮಾ ನಾವು ಯಾಕಂದ್ರೆ ನಮ್ಗೆ ಸ್ವಲ್ಪ ಫಂಡಿಂಗ್ಸ್ ಎಲ್ಲ ಬರಕ್ಕೆ ಏನು ಮಾಡಿದ್ವಿ, ನಾವು ಒಂದು ಫೋಟೋ ಶೂಟ್ ಮಾಡಿದ್ವಿ ಆ್ಯಕ್ಚುಲಿ. ಒಂದು ಎಲ್ಲ ಆವಾಗಲೇ IPL ಸ್ಟಾರ್ಟ್ ಆಗಿತ್ತು ಸೀಸನ್, IPL ಅವಾಗ ನಾವು ಕ್ರಿಕೆಟ್ ಡ್ರೆಸ್ ಎಲ್ಲ ಹಾಕಿ ಅದ್ರ ಬಗ್ಗೆ ಎಲ್ಲ ಒಂದು ಮಾಡಿದ್ವಿ. ಸೊ ಅದೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತು. ಮಿನಿಟ್ ನಾವು ಮಾಡಿದ ತಕ್ಷಣ ಪೂಜೆ ಡೇಗೆನೆ ನಮ್ಗೆ TV ರೈಟ್ಸ್ ಬಂದ್ಬಿಡ್ತು, ಆಡಿಯೋ ರೈಟ್ಸ್ ಎಲ್ಲ ಬರಕ್ ಶುರು ಆಯ್ತು. ಸೊ ಅವಾಗ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಮಾಡೋಣ ಅಂತ ಹೇಳಿ ಆ ಸಿನಿಮಾಗೆ ಏನ್ ಮಾಡ್ಬೇಕೋ ಕೊರತೆ ಇಲ್ಲದೆ ಮಾಡಿದ್ದೆ. ಸೊ ಮೋಸ್ಟ್ಲಿ ಅದಕ್ಕೆ ಆ ಸಿನಿಮಾನು ಹಂಗೆ ಕಾಣಿಸ್ತು ಅಂತ. ಅದರಲ್ಲಿ ನನಗೆ ಒಂದು 2 ಇದು ಕರೆಕ್ಟಾಗಿ ಮಾಡಿದ್ದು ಅಂತ ಹೇಳಿದ್ರೆ, ಆಲೋಚನೆ ಸಾಂಗ್ ಅಂತ ಒಂದಿದೆ, ಅದೊಂಥರ ಪೇಂಟಿಂಗ್ ಥರ ಮಾಡಬೇಕು ಅಂತ ಡಿಸೈಡ್ ಮಾಡಿ. ಸೊ ಅದನ್ನು ಹಾಗೆ ಪೇಂಟಿಂಗ್ ಥರನೇ ಯೂಸ್ ಮಾಡಿದ್ವಿ. ಸೊ ಅದು ಕರೆಕ್ಟಾಗಿ ಬಂತು ಆ್ಯಕ್ಚುಲಿ. ನಿಮಗೆ ಆ ಸಿನಿಮಾದಾಗೆ ಮತ್ತೊಂದು ಪ್ಲಸ್ ಅಂತಂದರೆ ಮ್ಯೂಸಿಕ್ ಅನಿಸುತ್ತೆ, ಅರ್ಜುನ್ ಅವರ. ಆಮೇಲೆ ಇನ್ನೊಂದು, ನಿಮ್ಮ ಅಷ್ಟು ಸಿನಿಮಾಗಳನ್ನು ಗಮನಿಸಿದೆ, ಸೂಕ್ಷ್ಮ ಗಮನಿಸಿದರೆ ಅರ್ಜುನ್ ಜನ್ಯ ಅವರ ಜೊತೆಗೆ ತುಂಬ ಚೆನ್ನಾಗಿ ಜರ್ನಿ ಆಗಿದೆ. ನಾನು ನೋಡಿದಂಗೆ ಒಬ್ಬ ನಿರ್ದೇಶಕ, ಒಬ್ಬ ಸಂಗೀತ ನಿರ್ದೇಶಕ 1 ಅಥವಾ 2, 3, 4 ಸಿನಿಮಾ ಮಾಡಿರ್ಬೋದು. ನೀವು ಹೆಚ್ಚು ಕಮ್ಮಿ 10 ಸಿನಿಮಾಗಳ ಅವ್ರ ಜೊತೆಗೆ ಕೆಲಸ ಮಾಡ್ತೀವಿ. ಹೌದು. ಹೇಗೆ ಆ ಬಾಂಡಿಂಗ್ ಅಂತ? ಈಗ ನಾವು ಫಸ್ಟು ಅರ್ಜುನ್ ಸರ್ನ ನಾನು ಮೀಟ್ ಆದಾಗ ಇಬ್ರಿಗೂ AR ರಹಮಾನ್ ಅಂದರೆ ಪ್ರಾಣ ಆ್ಯಕ್ಚುಲಿ. ಓಕೆ. ಈಗ ನಾವು ಯಾವುದೋ ಒಂದು ಸಿನಿಮಾ ಹೇಳ್ಬಿಟ್ಟು, ಸರ್ ಅಲ್ಲಿ ಒಂದು ಫ್ಲೂಟ್ ಇದೆಯಲ್ಲ, ಅದಾ ಓಕೆ ಅಂತ ಅನ್ನೋ ಲೆವೆಲಿಗೆ ಇಬ್ರಿಗೂ ಒಂದು ಕನೆಕ್ಷನ್ ಇದೆ. ಓಕೆ. ಎರಡನೇದಾಗಿ ನಾನು ರೋಮಿಯೋ ಆದಮೇಲೆ ಸ್ವಲ್ಪ ಸಿನಿಮಾಗಳಲ್ಲಿ ಯಾವಾಗಲಾದರೂ ಸೋತರೂ ಸರಿ, ವಿನ್ ಆದರೂ ಸರಿ, ಅರ್ಜುನ್ ಸರ್ ಇದುವರೆಗೂ ನನ್ನ ಹತ್ರ ನೀವು ಇಷ್ಟೇ ಕೊಡಬೇಕು, ಇಷ್ಟು ಕೊಟ್ರೇ ನಾನು ಸಿನಿಮಾ ಮಾಡೋಕ್ಕಾಗುತ್ತೆ ಅನ್ನೋ ಆ ಲೆಕ್ಕಾಚಾರ ಇದೆಯಲ್ಲ, ನಿಮ್ಮಿಬ್ಬರ ನಡುವೆ ಇರಲಿಲ್ಲ? ಇಲ್ವೇ ಇಲ್ಲ, ಈಗಲೂ ಇಲ್ಲ. ಆ ಡಿಮ್ಯಾಂಡ್ ಇಲ್ಲ, ಒಟ್ಟು ಇಲ್ವೇ ಇಲ್ಲ. ಅವ್ರು ಏನು ಹೇಳಿದ್ರು, ಇಬ್ರು ಕೆಲಸ ಮಾಡ್ತೀರಣ್ಣ ಸರ್, ನಿಮ್ಗೆ ಒಂದಿನ ಸಕ್ಸಸ್ ಆಗುತ್ತೆ, ಆವತ್ತು ನೀವು ಎಷ್ಟು ಬೇಕಂದ್ರೆ ನೀವು ಮನಸ್ಸಾರೆ ಕೊಡಿ, ಅದುವರೆಗೂ ಇಷ್ಟೇ ಆಗುತ್ತೆ ಅನ್ನೋದು ಇರುತ್ತಲ್ಲ, ಅದು ಎಷ್ಟೇ ಆದರೂ ಇರಲಿ ನಾನು ಮಾಡ್ತೀನಿ ಅನ್ನೋದು ನಮ್ಮಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್. ಅದೇ ಥರ ಅವರು ಇದುವರೆಗೂ ನನ್ನ ಹತ್ರ ನೀವು ಇಷ್ಟು ಮಾಡಿಕೊಡಿ, ಇಷ್ಟ ಆದ್ರೇ ಆಗುತ್ತೆ ಅನ್ನೋದು ಯಾವತ್ತೂ ನನ್ನ ಹತ್ರ ತುಂಬ ಬ್ಯುಸಿ ಇರ್ತಾ ಇದ್ರು. ಹೆಂಗೆ ಆ ಶೆಡ್ಯೂಲ್ ಮಾಡೋದು ನಿಮಗೋಸ್ಕರ ಅಂತ? ಅದೇ ಒಂದು ಬಾಂಡಿಂಗ್ ಅಷ್ಟೇ. ಆಮೇಲೆ ನಾನು ಅರ್ಜುನ್ ಸರ್ ತುಂಬ ಟೈಮ್ ಏನೂ ತಗೊಳ್ಳಲ್ಲ ಕಂಪೋಸಿಂಗ್ಗೆ, ಯಾಕಂದರೆ ಇಬ್ರಿಗೂ ಒಂದು ಮ್ಯೂಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಏನು ಬೇಕು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತೀನಿ, ಅದನ್ನ ಎಕ್ಸಾಕ್ಟ್ ಆಗಿ ರಿಪ್ಲಿಕೇಟ್ ಮಾಡ್ತಾರೆ ಅರ್ಜುನ್ ಸರ್. ಆ್ಯಂಡ್ ಮೆಲೋಡಿಯಲ್ಲಿ ತುಂಬ ಸ್ಟ್ರಾಂಗ್ ಕಂಪೋಸರ್ ಅವರು. ಆ್ಯಕ್ಚುಲಿ ನನಗೆ ಈ ನಡುವೆ ನೀವು ನೋಡಿದ್ರೆ ಒಂದು ಮೆಲೋಡಿಯಸ್ ಆಗಿ ಕಂಪೋಸ್ ಮಾಡೋ ಕಂಪೋಸರ್ ಆಗಿ, ಮ್ಯೂಸಿಷಿಯನ್ಸ್ ಬೇರೆ, ಕಂಪೋಸರ್ ಬೇರೆ, ಈಸ್ ಅ ವೆರಿ ಗುಡ್ ಕಂಪೋಸರ್ ಆ್ಯಕ್ಚುಲಿ. ಆಮೇಲೆ ನಾನು ಕತೆ ಹೇಳ್ತಿದ್ದಾಗಲೇ ಟಪ್ ಅಂತ ಒಂದು, ಇನ್ಫ್ಯಾಕ್ಟ್ ನನಗೆ ಇನ್ನೂ ಗೊತ್ತು, ರಾಗ ಅಂತ ಸಿನಿಮಾದಲ್ಲಿ ಬೆಳಗ್ಗೆಯಿಂದ ಒಂದು 3 ಗಂಟೆ ಅಷ್ಟರಲ್ಲಿ 4 ಸಾಂಗು ಕಂಪ್ಲೀಟೇ ಮಾಡ್ಬಿಟ್ಟು, ಇಡೀ ರಾತ್ರಿ ಮಾಡೋದಂಥದ್ದು? ಇಲ್ಲ, ಮಾರ್ನಿಂಗ್ 9 o'clock ಕವಿರಾಜ್ ಸರ್, ನಾನು ಅವರು ಕೂತಿದ್ದೀವಿ. ಬೆಳಗ್ಗೆ ಹಂಗೆ ಸ್ಟಾರ್ಟ್ ಮಾಡಿದ್ದು, ಒಂದು ಲಂಚ್ ಟೈಮ್ ಅಷ್ಟರಲ್ಲಿ ನನ್ನ ಪ್ರಕಾರ 4 ಸಾಂಗು ಮುಗ್ದೇ ಹೋಯ್ತು. 4 ಸಾಂಗು ಸೂಪರ್ ಹಿಟ್. ಹೌದು, ಅದು ನೋಡಿದ್ದೀನಿ. ನಾನಾ ಜ್ಯೋತಿನಲ್ಲಿ ಒಂದು ಆಡಿಯೋ ಲಾಂಚ್ದೇ ಒಂದು ಇವೆಂಟ್ ಮಾಡಿದ್ದೀನಿ. ಸರ್, ಈಗ ನೀವು ಆರಂಭದಲ್ಲಿ ತಮಿಳ್ ಸಿನಿಮಾ ಮಾಡಿದ್ರಿ,
ತಮಿಳ್ ಸಿನಿಮಾ ಮಾಡಿ ಮತ್ತು ಕನ್ನಡಕ್ಕೆ ಬರ್ತೀರಿ. ಸೊ ಎರಡನ್ನೂ ನೋಡ್ತೀರಿ, ಕನ್ನಡನೂ ಮಾಡಿದ್ದೀರಿ, ಆ ಕಡೆ ತಮಿಳ್ ನೋಡಿದ್ದೀರಿ. ನಿಮಗೆ ಕಂಫರ್ಟ್ ಝೋನ್ ಅನ್ನೋದು ಇರುತ್ತೆ ಗೊತ್ತಾ, ಯಾವ್ದು ಅನ್ಸುತ್ತೆ? ಇಲ್ಲ, ಈಗ ಸಿನಿಮಾ ಮೀಡಿಯಮ್ ಎಲ್ಲ ಕಡೆ ಒಂದೇ ಸರ್. ನಾವು ಅದನ್ನು ಹೆಂಗೆ ಇದು ಮಾಡ್ತೀವಿ ಅನ್ನೋದೇ ಆ್ಯಕ್ಚುಲಿ. ನನಗೆ ತಮಿಳು ಕನ್ನಡ ಏನೂ ಡಿಫ್ರೆನ್ಸ್ ಕಾಣಿಸ್ತಿಲ್ಲ, ಎಲ್ಲ ಒಂದೇನೆ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಯಾಕಂದರೆ ನಾವು ಏನೇ ಅಲ್ಲಿ ತಮಿಳ್ನಾಡಲ್ಲಿ ಮಾಡಿದ್ರು, ನಾನು ಫಸ್ಟ್ ಸಿನಿಮಾನ ಶೂಟ್ ಮಾಡಿದ್ದೆಲ್ಲ ಬೆಂಗಳೂರಲ್ಲೇ, ಜೋಸಫ್ಸ್ ಕಾಲೇಜಲ್ಲಿ ಶೂಟ್ ಮಾಡಿದ್ದೀನಿ, ಇದೇ ರೋಡ್ಗಳಲ್ಲಿ ಶೂಟ್ ಮಾಡಿದ್ದೀನಿ, ಎಲ್ಲ ಬೆಂಗಳೂರು ರೋಡ್ಸ್ಗಳಲ್ಲಿ. ಸೊ ಅದರಿಂದ 60-70% ಟೆಕ್ನಿಷಿಯನ್ಸ್ ಕನ್ನಡದವ್ರೆ ಮಾಡಿದಷ್ಟೇ ತಮಿಳ್. ಆಮೇಲೆ ಅದರಲ್ಲಿರೋ ಆರ್ಟಿಸ್ಟ್ ಎಲ್ಲರೂ ಕನ್ನಡಿಗಸೆ. ಚಿತ್ರ ಶೆಣೈ ಮೇಡಮ್ ಆಕ್ಟ್ ಮಾಡಿದ್ದಾರೆ, ಅವಿನಾಶ್ ಸರ್ ಮಾಡಿದ್ದಾರೆ, ರಾಮಕೃಷ್ಣ ಸರ್ ಮಾಡಿದ್ದಾರೆ. ಸೊ ಇವರೆಲ್ಲ ಮಾಡಿರೋದು ಎಲ್ಲರೂ ಕನ್ನಡಿಗಸೆ. ಬಟ್ ತಮಿಳ್ ಸಿನಿಮಾ ಯಾಕಂದ್ರೆ ನನಗೆ ಅಲ್ಲಿ ಒಂದು ಲೂಪ್ ಬೇಕು ಅನ್ನೋ ಒಂದೇ ಕನ್ನಡಿಗರ ತಮಿಳ್ ಸಿನಿಮಾ ಅದು ಅಷ್ಟೇ ಅಲ್ವಾ? ಆದ್ರೂ ಹೋಗಿ ಅಲ್ಲಿ ಅವಾರ್ಡ್ ಎತ್ಕೊಂಡ್ಬಂದ್ರಿ, ಅದೊಂದು ವಿಶೇಷ. ನೀವು ಆರಂಭದಲ್ಲಿ ಹೇಳಿದ್ರಿ ಸಿನಿಮಾ ತುಂಬಾ ಸುಲಭ ಅಂತೇಳಿ. ನಿಜಕ್ಕೂ ಸಿನಿಮಾ ಸುಲಭನ ಕಷ್ಟನ ಈಗಿನ ಸ್ಥಿತಿಗತಿ? ನನಗೇನಂದ್ರೆ ಸರ್, ಸಿನಿಮಾದಲ್ಲಿ ಕಷ್ಟ ಅನ್ನೋದೇ ಹೈಯೆಸ್ಟ್ ರೈಟಿಂಗ್. ಸಿನಿಮಾ ಮೇಕಿಂಗ್ ಅನ್ನೋದು ಒಂದು ಪ್ರಾಸೆಸ್ ಅಷ್ಟೇ. ಇಟ್ ಇಸ್ ಅ ಮ್ಯಾನ್ಯಲ್ ವರ್ಕ್. ಎಸ್. ಕ್ರಿಯೇಷನ್ ಅನ್ನೋದು ಹೈಯೆಸ್ಟ್ ಒಂದು ಸಿನಿಮಾದಲ್ಲಿ ಕ್ರಿಯೇಟ್ ಆಗೋದು ಅನ್ನೋದು ರೈಟಿಂಗಲ್ಲೇ. ಪೇಪರ್ ವರ್ಕೇ ಇಂಪಾರ್ಟೆಂಟ್. ಅದಾದ್ಮೇಲೆ ನೀವೇನಂದ್ರೆ ಏನು ಬರೀತೀರಾ ಅದರ ಡೀಟೇಲಿಂಗ್ ಆಗಿ ವಿಜುವಲ್ ಆಗಿ ತರಕ್ಕೆ ಟ್ರೈ ಮಾಡ್ತೀರಾ. ದಟ್ ಈಸ್ ಒಂದು ಮ್ಯಾನ್ಯಲ್ ಪ್ರಾಸೆಸ್ ಅಷ್ಟೇ. ಸೊ ನನ್ನ ಪ್ರಕಾರ ಸಿನಿಮಾ ಅದಕ್ಕೆ ನನಗೇನೋ ಸ್ವಲ್ಪ ಈಸಿ ಅಂತಾನೆ ಅನಿಸುತ್ತೆ. ಇಟ್ ಇಸ್ ಅನದರ್ ವರ್ಕ್ ಸರ್. ಅದೇನೋ ತುಂಬ ಒಂಥರ ಈ ರಾಕೆಟು ಏನೋ ಒಂದು ಸೈಂಟಿಸ್ಟ್ ಥರ ಒಂದು ರಾಕೆಟು ಅಷ್ಟು ಟಫ್ ಕೆಲಸ ಇಲ್ಲ ಅಂತ. ಇಟ್ ಇಸ್ ಅನದರ್ ವರ್ಕ್. ಈಗ ಆಫೀಸ್ಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಆ ಥರದ್ದು ಇದು ಇನ್ನೊಂದು ವರ್ಷನ್ ಆಫ್ ಕೆಲಸ, ಸ್ವಲ್ಪ ಕ್ರಿಯೇಟಿವ್ ಕೆಲಸ ಅಷ್ಟೇ. ಸರ್, ಈಗ ಸಿನಿಮಾ ಮಾಡುವಾಗ ಒಂದಷ್ಟು ಕೆಲವು ಸಣ್ಣ ಪುಟ್ಟ ಘಟನೆಗಳು ನಡೀತವೆ. ಅಂದರೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತೇಳಿ ನಿಮ್ಮ ಲೈಫಲ್ಲಿ ಆದಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ಸಿನಿಮಾ ವೃತ್ತಿನಲ್ಲಿ? ಸರ್, ಸಿನಿಮಾ ಹಿಂದೆ ನನಗೆ ನಡೆದಿರೋದು ಎಲ್ಲನೂ ತುಂಬ ಬ್ಯಾಡ್ ಇದೆ. ಅದ್ರ ಬಗ್ಗೆ ನಾನು ತುಂಬ ಜಾಸ್ತಿ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಏನಕ್ಕಂದರೆ ಸರ್, ಸಿನಿಮಾಗೆ ಕೊರತೆ ಇಲ್ಲದೆ ಏನು ಬೇಕೋ ಅದನ್ನು ಡೆಫಿನೆಟ್ ಆಗಿ ನಾನು ಯಾರಿಗೂ ಕಣ್ಣಿಗೆ ಕಾಣದೆ ಎಲ್ಲನೂ ಮಾಡಿರ್ತೀನಿ ಆ್ಯಕ್ಚುಲಿ. ಏನಂದರೆ ಸಿನಿಮಾ ಕೆಲಸ ಅಂತ ನಾವು ಮಾಡ್ತಿರ್ತೀವಲ್ಲ, ಸಿನಿಮಾದ ಪ್ರೊಡಕ್ಷನಲ್ಲಿ ದುಡ್ಡು ಅನ್ನೋದು ಇರುತ್ತೆ ಸರ್. ಅಂದರೆ ನಮಗೊಂದು ಪೇಮೆಂಟ್ ಕೊಡಬೇಕು ಏನೋ ಬಂದಾಗ ನನಗೆ 90% ಇದುವರೆಗೂ ಸಿನಿಮಾದಲ್ಲಿ ದುಡ್ಡು ನನಗೆ ಯಾವತ್ತೂ ಸಿಕ್ಕೇ ಇಲ್ಲ ಸರ್. ನಿಜ, ದಿಸ್ ಇಸ್ ಅ ವೆರಿ ಹಾರ್ಶ್ ರಿಯಾಲಿಟಿ. ನಾನು ವರ್ಕ್ ಮಾಡ್ತಾನೆ ಇದ್ದೀನಿ, ಯಾಕಂದರೆ ಸಿನಿಮಾಗೆ ದ್ರೋಹ ಮಾಡಬಾರ್ದು ಅನ್ನೋದಕ್ಕೇ ಮಾಡ್ತಾ ಇದ್ದೀನಿ ಹೊರತು, ಪ್ರೀತಿಗೆ ಮಾಡ್ತಾ ಇದ್ದೀನಿ ಹೊರತು ಸಿನಿಮಾದಿಂದ ನನಗೆ ಬಂದು ನನಗೆ ಲೈಫ್ ನಡೆದಿದೆ ಅಂತ ಇದೆಯಲ್ಲ, ಅದು ಯಾವತ್ತೂ ನನ್ನ ಪ್ರಕಾರ ಇನ್ನೂ ಆಗಿಲ್ಲ ಆ್ಯಕ್ಚುಲಿ. ಸೊ ಸಿನಿಮಾ ನಿಮ್ಗೆಲ್ಲವನ್ನು ಕೊಟ್ಟಿದ್ರೆ, ಅದು ಹಣ ಕೊಟ್ಟಿಲ್ಲ? ಹಣ ಕೊಟ್ಟೇ ಇಲ್ಲ. ನನಗೆ ಯಾಮಾರ್ಸ್ ಹೋಗಿರೋರೇ ತುಂಬ ಜಾಸ್ತಿ. ಈಗ ರೀಸೆಂಟಾಗಿ ನನ್ನ ಲಾಸ್ಟ್ ಸಿನಿಮಾದಲ್ಲೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನನಗೆ. ಆ ಥರ ಅಲ್ಲ, ಆರಂಭದಲ್ಲೇ ಎಲ್ಲ ಮಾತುಕತೆ ಆಗಿರುತ್ತಲ್ಲ ಅಂತ. ಅದು ಏನಾಗುತ್ತೆ ಸರ್, ಒಂದು ಪರ್ಸ್ನಲ್ ಕನೆಕ್ಟ್ ಬಂದ್ಬಿಡುತ್ತೆ ಸಿನಿಮಾದಲ್ಲಿ. ಆಮೇಲೆ ಕೊಡ್ತೀನಿ ಮಾಡೋಣ, ಸಿನಿಮಾಗೆ ಹಾಕೋಣ, ಹಿಂಗೆಲ್ಲ ಬರ್ತಾ ಇರುತ್ತೆ. ಆಮೇಲೆ ನಾನು ಹೆಂಗಂದ್ರೆ ಸರ್, ಬಿಸ್ನೆಸ್ ಮ್ಯಾನ್ ಅಲ್ಲ. ನೀವು ಇಷ್ಟು ಕೊಡಬೇಕು, ನಾಳೆ ಶೂಟಿಂಗ್ ಬರಲ್ಲ, ಆ ಥರ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಒಂದಿನ ನಿಲ್ಸಿದ್ರೆ ಇಲ್ಲ ಸ್ಟಾಪ್ ಮಾಡಿದ್ರೆ ಎಷ್ಟು ಲಾಸ್ ಆಗುತ್ತೆ. ಸೊ ಯಾವಾಗಲೂ ಪ್ರೊಡ್ಯೂಸರ್ ಬಗ್ಗೆ ಥಿಂಕ್ ಮಾಡ್ತೀವಿ, ಬಟ್ ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ಮಿಸ್ ಆಗುತ್ತೆ. ಬಹುಶಃ ನಿಮ್ಮ ಸಾಫ್ಟ್ ಕಾರ್ನರೇ ಅದನ್ನು ಐ ಆಮ್ ನಾಟ್ ಅ ಗುಡ್ ಬಿಸ್ನೆಸ್ ಮ್ಯಾನ್ ಅಂತ ಅನ್ಕೊಳ್ತೀನಿ. ಓಕೆ, ನೀವು ಒಬ್ಬ ಪಕ್ಕಾ ಬಿಸ್ನೆಸ್ ಡೈರೆಕ್ಟರ್ ಆಗಿದ್ದಿದ್ರೆ ಆಗ್ತಾ ಇತ್ತು? ಎಸ್, ತುಂಬ ಈಸಿ ಸರ್ ಅದು ಆ್ಯಕ್ಚುಲಿ. ಯಾಕಂದರೆ ಡೈರೆಕ್ಟರ್ ಏನಾದರೂ ಹೋಲ್ಡ್ ಅಂತ ಹೇಳಿದ್ರೆ ಎಲ್ಲ ಹೋಲ್ಡ್ ಆಗುತ್ತೆ. ಸೊ ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ. ಬಟ್ ಅಷ್ಟು ಹಾರ್ಶ್ ಆಗಿ ಒಬ್ಬನ ಹತ್ರ ಕತ್ತಿ ಇಟ್ಟು ಕೇಳೋಂಥ ನಿಮ್ಮ ಮನಸ್ಥಿತಿ ಅಲ್ಲ ಅದೆಲ್ಲ. ಬಟ್ ಸಿನಿಮಾ ಹಂಗೆ ಮಾಡಬಾರ್ದು ಅನ್ನೋದು ನನ್ನ ಇದು ಅಲ್ಲ. ಈಗ ಸಿನಿಮಾ ಅಂದ ತಕ್ಷಣ ನಿಮ್ದೊಂದು ವೃತ್ತಿ, ಅದನ್ನು ನಂಬ್ಕೊಂಡು ಬದುಕ್ತಾ ಇದ್ದೀರ, ಸಿನಿಮಾ ಜಾಬ್ ನಿಮಗೆ. ಸೊ ಸಿನಿಮಾದಲ್ಲಿ ದುಡ್ಡೇ ಕೊಟ್ಟಿಲ್ಲ ಅಂದರೆ ಹೆಂಗೆ ಜೀವನ ಮಾಡೋಕ್ಕಾಗತ್ತೆ? ಅದೇ ಸರ್, ಈ ಎಲ್ಲ ಏನಂದರೆ ಸಿನಿಮಾ ನಮಗೆ ಕೊಡೋವರೆಗೂ, ಸ್ಟಾರ್ಟ್ ಆಗೋವರೆಗೂ ಮಾಡ್ತಾರೆ. ಅದಾದಮೇಲೆ ಏನು ಅಂದ್ಕೊಳ್ತಾರೆ, ನಮಗೆ ಆಪರ್ಚುನಿಟಿ ಕೊಟ್ಟರು ಅನ್ನೋ ಒಂದು ಎಮೋಷ್ನಲ್ ಕನೆಕ್ಟ್ ಮೇಲೆ ಮಾತಾಡ್ತಾರೆ. ಸೊ ಅದಲ್ಲ ಆ್ಯಕ್ಚುಲಿ. ಯಾಕಂದರೆ ಈ ಸರಿ ಮಾಡ್ತಾನೆ ಬಿಡು ಇವನ್ ತಾನೆ ಅನ್ನೋ ಒಂದು ಥಾಟ್ ಇದೆಯಲ್ಲ ಸರ್, ಅದಿರುತ್ತೆ. ಮೇ ಬಿ ಆ ಸಿನಿಮಾ ಇದುವರೆಗೂ ನನ್ನನ್ನು ಕೈ ಬಿಟ್ಟಿಲ್ಲ, ಅದೇ ಥರ ಬಿಡಲ್ಲ ಅಂತ ಒಂದು ನಂಬಿಕೆಯಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ಅದೇ ಎಫರ್ಟ್ ಹಾಕಿರ್ತೀರ, ಹಿಂದೆ ನಿಂತ್ಕೊಂಡು ತಿಂಗ್ಳುಗಟ್ಟಲೆ ಸ್ಕ್ರಿಪ್ಟ್ ಮಾಡ್ತೀರಿ, ಅದಕ್ಕಾದ್ರೂ ಬರಬೇಕಲ್ಲ ಪೇಮೆಂಟ್. ಖಂಡಿತ ಸರ್, ಅದಕ್ಕೆ ಇಲ್ಲ ಅಂದರೆ ಹೇಗೆ ಅಂತ. ಅಲ್ಲ, ಈ ಮನಸ್ಥಿತಿಯಲ್ಲಿ ಸಿನಿಮಾ ರಂಗ ಹಿಂಗೆ ಆಯಿತು ಅಂತಂದಾಗ ನಿಮ್ಗೆ ಯಾವತ್ತೂ ಬೇಜಾರಾಗಲಿಲ್ವಾ? ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ಅನ್ನಿಸ್ಲಿಲ್ವಾ?
ಇಲ್ಲ, ಈ ಸಿನಿಮಾದಲ್ಲಿ ಏನಂದರೆ ಸರ್, ಅದಕ್ಕೆ ನಾನು ಏನು ಮಾಡ್ತೀನಿ, ಯಾವುದೋ ಒಂದೇ ಜಾನರ್ನ ನಾನು ಚೂಸ್ ಮಾಡೋದೇ ಇಲ್ಲ. ಯಾಕಂದರೆ ಏನಾಗುತ್ತೆ, ನೀವು ಒಂದು ಜಾನರ್ನ ಹಿಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ನಿಮಗೆ ಅದ್ರ ಒಳಗಡೆ ಇರೋ ನಾಲೆಜ್, ಫಾರ್ ಎಕ್ಸಾಂಪಲ್ ಒಂದು ರೊಮ್ಯಾನ್ಸ್ ಬಗ್ಗೆ ಎಲ್ಲ ಲವ್ ಸ್ಟೋರಿ ಬರೀತೀರಾ, ನಾವು ಒಂದು 5-10 ವರ್ಷದಲ್ಲಿ ನಾವು ನಮ್ಮ ಅನುಭವ ಲವ್ ಬಗ್ಗೆ ಏನಿದೆ ಅನ್ನೋದೆಲ್ಲನೂ ಕನ್ಸಾಲಿಡೇಟ್ ಮಾಡಿನೇ ಒಂದು ಸಿನಿಮಾವಾಗ ಒಂದು ವರ್ಷನಾಗಿ ಬರುತ್ತೆ. ಮೇ ಬಿ 1-2 ವರ್ಷ 2 ಸಿನಿಮಾ ಆದಮೇಲೆ ಎಲ್ಲನೂ ತಿರ್ಗಾ ನಾರ್ಮಲ್ ಆಗಕ್ಕೆ ಶುರುವಾಗುತ್ತೆ ಆ್ಯಕ್ಚುಲಿ. ಸೊ ಈಗ ನಾನೇನು ಮಾಡ್ತೀನಿ, ಒಂದೊಂದು ಸಿನಿಮಾನು ಒಂದೊಂದು ಜಾನರ್ ಟ್ರೈ ಮಾಡ್ತಾ ಇರ್ತೀನಿ. ಏನಕ್ಕಂದರೆ ಹೊಸ ಜನ ಟ್ರೈ ಮಾಡಿದಾಗ ಅದ್ರ ಬಗ್ಗೆ ನಾವು ಓದ್ತೀವಿ, R&D ಮಾಡ್ತೀವಿ, ಅದ್ರ ಒಳಗಡೆ ಹುಡುಕಾಟ ಮಾಡ್ತೀವಿ ಏನಾದರೂ ಸಿಗುತ್ತಾ ಅಂತ. ಅವಾಗ ಏನಾಗುತ್ತೆ ಸರ್, ಈ ಥರದ್ದು ಒಂದು ಸಿನಿಮಾ ಮಾಡೋಣ ಅಂತ ಹೊರಟಾಗ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಆಗೋಗುತ್ತೆ. ಯಾಕಂದ್ರೆ ನೀವು ಪರ್ಸ್ನಲ್ ಕನೆಕ್ಟ್ ಆಗಿ ಹೋಗ್ತೀರಾ. ಅವಾಗ ನಿಮ್ಗೆ ಸಿನಿಮಾ ಕೆಲಸ ಮಾಡಿ ಅದನ್ನು, ಈಗ ಸಿನಿಮಾ ಒಳಗಡೆ ಇರೋರೆಲ್ಲರೂ ಒಂಥರ ಈ ಮೆಂಟಲಿ ಅದು ಒಂಥರ ಮಗು ಥರ ನೋಡೋಕೆ ಶುರು ಮಾಡ್ತಾರೆ ಸರ್, ಕ್ರಿಯೇಟರ್ ಆಗಿ. ನನ್ನ ಮಗು ಚೆನ್ನಾಗಿ ಬರಬೇಕು. ಅದು ಯಾವಾಗ ಅದನ್ನು ವಿಜುವಲಾಗಿ ಶೂಟ್ ಮಾಡಿ ಎಡಿಟ್ ಮಾಡಿ ನೋಡ್ತೀವಿ ಅನ್ನೋ ಪ್ರಾಸೆಸ್ ಇದೆಯಲ್ಲ ಸರ್, ನಮ್ಮ ಗಮನ ಎಲ್ಲ ಅದ್ರ ಒಳಗಡೆ ಇರುತ್ತೆ ಹೊರತು ನಮ್ಗೆ ಹಣ ಕೊಟ್ರ ಅನ್ನೋ ಇದ್ರ ಮೇಲೆ ಇರಲ್ಲ. ಇದನ್ನ ಒಂದು ಮಿಸ್ಯೂಸ್ ಮಾಡೋಕ್ಕೆ ಮಾಡ್ತಾರಲ್ಲ, ಸೊ ಅದು ಅದೇ ಇರುತ್ತೆ. ಬಟ್ ನನಗೆ ಸಿನಿಮಾ ಇನ್ನೂ ದ್ರೋಹ ಮಾಡಿಲ್ಲ, ಸಿನಿಮಾ ಮಾಡ್ತಾನೆ ಇದ್ದೀನಿ. ಮಾಡಿದವರು ಅವ್ರಿಗೆ ಯಾವತ್ತೋ ಒಂದಿನ ಏನೋ ಆಗುತ್ತೆ ಅನ್ನೋದು ಮಾತ್ರ ಶ್ಯೂರ್ ಸರ್. ಯಾಕಂದ್ರೆ ನಾನು ನಾಲೆಜ್, ಸರಸ್ವತಿ ಪುತ್ರ ಅಂತ ಹೇಳ್ತಾರಲ್ಲ, ಸೊ ನಮಗೆ ದ್ರೋಹ ಮಾಡಿದಾಗ ಲೈಫ್ ಅವ್ರಿಗೆ ನೇಚರ್ ಕೊಡುತ್ತೆ ಸರ್. ಅದು ಕಾಡುತ್ತಾ ಈಗಲೂ? ಯಾಕಂದ್ರೆ ಅಷ್ಟೊಂದು ಎಫರ್ಟ್ ಹಾಕಿ ರಾತ್ರಿಗಳು ಕೆಲಸ ಮಾಡಿರ್ತೀರಿ, ಯೋಚನೆ ಮಾಡ್ತೀವಿ ಸರ್. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಹಣನೇ ಅರ್ನ್ ಮಾಡಬೇಕು, ನಾನು ಕಾರ್ ತೊಗೋಬೇಕು, ನಾನು ಹೊಡೆದ ತಕ್ಷಣ ಎಲ್ಲರೂ ಸೆಲ್ಫಿ ಮಾಡಬೇಕು, ಆ ಉದ್ದೇಶಕ್ಕೆ ನಾನು ಬಂದೇ ಇಲ್ಲ. ನನಗೆ ಖುಷಿ ಕೊಡೋದು ಸಿನಿಮಾನ ಎಕ್ಸ್ಪೆರಿಮೆಂಟ್ ಮಾಡಿ ಏನಾದರೂ ಮಾಡಿದಾಗ ಅದು ಹೊಸದಾಗಿ ಹೆಂಗೆ ಕಾಣುತ್ತೆ ಅನ್ನೋ ಒಂದು ಡ್ರೀಮ್ ಇದೆಯಲ್ಲ ಸರ್, ಆ ಡ್ರೀಮ್ ಒಳಗಡೆ ಬಾಳ್ತಾ ಇದ್ದೀನಿ ಹೊರತು ಈ ಹಣದ ವ್ಯವಹಾರ ಏನಿದೆ ಅದರಲ್ಲಿ ನಾನು ಯಾವತ್ತೂ ಇನ್ನೂ ಸಿಕ್ಕಾಕೊಂಡಿಲ್ಲ. ಹಂಗಂದರೆ ನಾನು ಬಂದಾಗ ಕಾರ್ ಬರಬೇಕು, ಆಡಿ ಈ ಥರದ್ದು ಏನು ನನ್ನ ಥಾಟೇ ಇಲ್ಲ ಸರ್. ಇವಾಗೆಲ್ಲ ಒಬ್ಬ ನಿರ್ದೇಶಕರೇ ಆಗಿರಲ್ಲ, ಅವರಿಗೆ ಕಾರ್ ಕೇಳ್ತಾರೆ. ಇಲ್ಲ, ಹಂಗಿಲ್ಲ. ಏನಕ್ಕಂದರೆ ಸರ್, ನಾನೇನು ಹೇಳ್ತೀನಿ, ನೀವು ಜನರ ಜೊತೆ ತುಂಬ ಬೆರ್ತಾಗ ಸರ್ ನಿಮ್ಗಳಿಗೆ ಐಡಿಯಾ ಜಾಸ್ತಿ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈಗಲೂ ರ್ಯಾಪಿಡೋ ತೊಗೊಳ್ತೀನಿ, ಈ 2 ವೀಲರ್ ರ್ಯಾಪಿಡೋ ತೊಗೊಳ್ತೀನಿ, ಅವ್ರ ಜೊತೆ ಕೂತ್ಕೊಳ್ತೀನಿ. ಇಲ್ಲಿಂದ ನಾನು RR ನಗರ್ ಹೋಗ್ಬೇಕಂದ್ರೆ 1 ಅವರ್ ಟ್ರಾವೆಲ್ ಇದೆ, ಅವ್ರ ಜೊತೆಗೆ ಮಾತಾಡ್ತೀನಿ. ಅವ್ರ ಬಗ್ಗೆ ಕೇಳಿದಾಗ ಸರ್ ಒಂದು ಕತೆ ಇರುತ್ತೆ, ಎಲ್ಲರ ಹಿಂದೆನೂ ಒಂದು ಕತೆ ಇದೆ, ಅದರಲ್ಲಿ ಯಾವುದೋ 1-2 ವಿಷಯ ಸಿಗುತ್ತೆ. ರೀಸೆಂಟಾಗೂ ನನಗೊಂದು ಒಳ್ಳೆ ಇನ್ಸಿಡೆಂಟ್, ಸಿನಿಮಾ ಒಳಗಡೆ ಇಟ್ಟಿದ್ದೀನಿ, ಮಹಾನ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ವಿಜಯ ರಾಘವೇಂದ್ರ ಸರ್ ಜೊತೆಗೆ. ಸರ್ ಏನಂದರೆ 2 ವೀಲರ್ ಜರ್ನಿಯಲ್ಲಿ ಹೋಗ್ತಾ ಇದ್ದೀನಿ, ಆ ಹುಡುಗನ ಹತ್ರ ಕೇಳಿದ್ರೆ, ಸರ್ ಏನಪ್ಪ ಏನೇ ಮಾತಾಡ್ರು ಡಲ್ಲಾಗಿ ಕಾಣ್ತಿದೆಯಲ್ಲ, ಏನೋ ಒಂಥರ ನಿನ್ನ ಕಣ್ಣಲ್ಲಿ ಏನೋ ಒಂಥರ ಡಲ್ ಇದೆಯಲ್ಲ. ಇಲ್ಲ ಸರ್, ನನ್ನ ಲೈಫಲ್ಲಿ ಏನೂ ಇದಿಲ್ಲ, ಎಲ್ಲ ಬ್ಯಾಡೇ ನೋಡಿದ್ದೀನಿ. ಏನು ಬ್ಯಾಡ್ ನೋಡಿದ್ಯಾ ಅಂತ ನಾನು ಕೇಳಿದಾಗ, ನೀವು ಯಾರಂತವ್ರಿಗೆ ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ. ಅವರು ಚಿಕ್ಕ ವಯಸ್ಸಲ್ಲಿ ಅವರು ತಂದೆ ತಾಯಿ ಯಾವುದೋ ಒಂದು ಬೇರೆ ಸ್ಟೇಟಿಂದ ಇಲ್ಲಿ ಬಂದು ಮದುವೆ ಆಗಿ ಲವ್ ಮ್ಯಾರೇಜ್ ಆಗಿ ಅವ್ರಿಗೆ ರಿಲೇಟಿವ್ಸ್ ಅಂದರೆ ಯಾರೂ ಗೊತ್ತಿಲ್ಲ. ಇಲ್ಲಿರೋದು ಯಾರೋ ಒಬ್ಬರು ಅತ್ತೆನೋ ಯಾರೋ. ಆ ಹುಡುಗ ಇಲ್ಲಿ ಇದ್ದಾನೆ, 4 ಇಯರ್ಸ್ ಅವನಿಗೆ. ಅವ್ರ ಅಪ್ಪ ಅಂದರೆ ಆ ತಾಯಿಗೆ ಪ್ರಾಣ. ಒಂದಿನ ಆ ಅಪ್ಪ ಎಲ್ಲೋ ಕೆಲಸಕ್ಕೆ ಹೋಗಿ ಬರೋ ಟೈಮಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಇವನೆಲ್ಲ ಅಳ್ತಿದ್ದಾನೆ, ಅವ್ರ ತಾಯಿಗೆ ಏನು ಮಾಡೋದು ಗೊತ್ತಿಲ್ಲ. ಸರಿ, ತಂದೆನ ಹೋಗಿ ಮಣ್ಣು ಮಾಡಿ ಇವನು ಮನೆಗೆ ಬಂದರೆ ತಾಯಿ ಹಾರ್ಟ್ ಅಟ್ಯಾಕಲ್ಲಿ ಸತ್ತೋಗಿದ್ದಾರೆ. ಅವ್ರನ್ನೂ ಹೋಗಿ ನೆಕ್ಸ್ಟ್ ಡೇ ಮಣ್ಣು ಮಾಡ್ತಾನೆ. ಒಂದೇ ದಿನಕ್ಕೆ ಅವ್ನ ಲೈಫು ಎಲ್ಲ ಹೋಯಿತು. ಅವ್ರ ಅತ್ತೆ ಮನೆಯಲ್ಲಿದ್ದರೆ ಅವ್ನ ಅಷ್ಟು ಟಾರ್ಚರ್ ಕೊಡ್ತಿದ್ದಾರಂತೆ, ಇವಾಗವರೆಗೂ ಅಲ್ಲೇ ಇದ್ದಾನೆ ಅಂತ ಹಿಂಗೊಂದು ಕತೆ ಹೇಳಿದೆ ಸರ್. ಇದನ್ನು ತೊಗೊಂಡು ನಾನೇನು ಮಾಡಿದ್ದೀನಿ, ಆ ಸಿನಿಮಾದಲ್ಲಿ ಒಂದು ಬ್ಲೆಂಡ್ ಮಾಡಿದ್ದೀನಿ ಆ್ಯಕ್ಚುಲಿ. ಇದು ನನ್ನ 1 ಅವರ್ ಅವನ ಲೈಫ್ ಹಿಸ್ಟ್ರಿಯಲ್ಲಿ ಒಂದು 15-20 ವರ್ಷ ಆನ್ ಮಾಡಿದ್ದನ್ನು ನನಗೆ ಒಂದು ಇದಾಗಿ ಕೊಟ್ಟಿದ್ದಾನಲ್ಲ ಸರ್. ಇದು ನಾವು ಈ ಥರ ಜನರ ಜೊತೆಗಿಲ್ಲ ಅಂದರೆ ನಾವು ಈ ಥರದ್ದು ರೀಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಎಷ್ಟು ಸಿಂಪಲ್ ಆಗಿರ್ತೀವಿ, ಅದು ನಮ್ಮನ್ನು ತುಂಬ ಎತ್ತರಕ್ಕೆ ತೊಗೊಂಡೋಗುತ್ತೋ ಅನ್ನೋದು ನನ್ನ ನಂಬಿಕೆ. ಹಂಗಂದರೆ ಎತ್ತರಕ್ಕಂದರೆ ನಾನು ಬೆಳಿಬೇಕು ಅನ್ನೋದು ನನ್ನ ಮೆಷರಲ್ಲಿ, ನಾನು ಅರ್ನ್ ಮಾಡಬೇಕು, ನಾನು ಕಾರ್ ತೊಗೋಬೇಕು, ಎಲ್ಲ TV ಚಾನೆಲ್ ನಾನು ಕಾಣಿಸ್ಕೋಬೇಕು ಅನ್ನೋದಲ್ಲ, ನನ್ನ ಸಿನಿಮಾದ ನಾಲೆಜ್ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಲ್ಲ, PC ಶೇಖರ್ ಇಷ್ಟೊಂದು ಸ್ಟ್ಯಾಂಡರ್ಡ್ ಆಗಿ ಸಿನಿಮಾ ಮಾಡ್ತಾರೆ, ಅವರು ತುಂಬ ಡಿಸಿಪ್ಲೈನ್ಡ್ ಡೈರೆಕ್ಟ್ರು, ಎಲ್ಲ ಓಕೆ. ಎಲ್ಲ ಒಂದು ಕಡೆಗೆ ಈ ಕಮರ್ಷಿಯಲ್ ವಿಚಾರಕ್ಕೆ ಬಂದಾಗ ಯಾಕೆ ಸ್ಟ್ರಿಕ್ಟ್ ಆಗಲ್ಲ ಅಂತ. ಈಗ ಏನಂದರೆ ಸರ್, ಸ್ಟ್ರಿಕ್ಟ್ ಮಾಡಿನೇ ನಾನು ಸಿನಿಮಾ ಮಾಡಬೇಕು ಅನ್ನೋದು ಇದೆಯಲ್ಲ ಸರ್, ಅದು ನನ್ನ ಒಳಗಡೆನೇ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ನಾನು ಯಾವಾಗಲೂ ಏನಂದರೆ ಸರ್, ನಾನು ಯಾವುದೋ ಒಂದು ವಿಷಯಕ್ಕೆ ಸಿಚುವೇಶನ್ಗೋ ನಾನು ಯಾವಾಗಲೂ ಚೇಂಜ್ ಆಗೋದೇ ಇಲ್ಲ. ಇದು ನನ್ನ ಇನ್ಬಿಲ್ಟ್ ಕ್ಯಾರೆಕ್ಟ್ರು ಅಂತ ಏನೋ ಗೊತ್ತಿಲ್ಲ. ನಾನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನನಗೆ ಆಗ್ತಾ ಇಲ್ಲ.
ನಾನು ಫೇಕಾಗಿ ಬಿಹೇವ್ ಮಾಡ್ದಂಗೆ ಅನಿಸ್ತಾ ಇದೆ ನನಗೆ. ಸೊ ಅದರಿಂದ ನನಗೆ ಆ ಥರದ್ದು ಸಿಚುವೇಶನು ಆಗಿಲ್ಲ, ನಾನು ಮಾಡ್ತಾ ಇಲ್ಲ. ಓಕೆ. ಸೊ ನಾನು ಹಾಗೆ ಕಂಟಿನ್ಯೂ ಆಗಬೇಕು ಅನ್ನೋದು ಇದ್ದೀನಿ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಸರ್, ಇಮಿಡಿಯೇಟ್ ನಮ್ಗೊಂದು ಫೇಮ್ ಬಂದ ತಕ್ಷಣ ಟಕ್ ಅಂತ ಎಲ್ಲರೂ ಚೇಂಜ್ ಆದಂಗೆ ಒಂಥರ ಕೂಲಿಂಗ್ ಗ್ಲಾಸ್ ಹಾಕೋದು ಸರ್, ಆ ಥರ ಇಲ್ಲ. ನಾನು ಯಾವಾಗಲೂ ಸಿಂಪಲಾಗಿ ಇವಾಗೆಲ್ಲ ಯಾವಾಗ ನೋಡಿದ್ರು ಹಂಗೆ ಇರ್ತೀನಿ. ಯಾಕೆ ನನ್ನ ಲೈಫ್ನ ತುಂಬ ಫಸ್ಟ್ ಫೇಸ್ನ ನೋಡಿಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಲ್ಲಿಂದಾನೆ. ಸೊ ಲೈಫು ಇಸ್ ವೆರಿ ಸಿಂಪಲ್ ಸರ್. ಅದೇ ಹುಡುಗನ ಹೇಳಿದ್ನಲ್ಲ ಸರ್, ಒನ್ ಡೇನಲ್ಲಿ ಅವ್ನ ಲೈಫ್ ರೋಡಿಗೆ ಬಂದ, ಇಷ್ಟೇ ಶಾರ್ಟ್ ಸರ್, ಅಷ್ಟೇ ಲೈಫ್. ಅಷ್ಟೇ. ಎಲ್ಲೂ ಕೂಡ ಶೇಖರ್ ಅವರು ತುಂಬ ಲೌಡಾಗಿ ಮಾತಾಡಿರೋದು ನಾವು ನೋಡಿಲ್ಲ. ಒಂದು ಪ್ರೆಸ್ ಮೀಟಲ್ಲಾಗಿರ್ಬೋದು ಅಥವಾ ಫೋನಲ್ಲಾಗಿರ್ಬೋದು ತುಂಬ ಸಾಫ್ಟ್ ಎಲ್ಲ ಓಕೆ. ಆದರೆ ಯಾವುದೋ ಒಂದು ಸಿನಿಮಾ, ಈಗ ಹೇಳ್ದಂಗೆ ಒಂದು ಸಿನಿಮಾ, ಆ ಒಂದು ಸಿನಿಮಾದ ಸಂಭಾವನೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ತಾವು ಕಂಪ್ಲೇಂಟ್ ಕೂಡ ಮಾಡ್ತೀರಿ. ಸೊ ಅಲ್ಲಿ ನಾವು ನೋಡಿದರೆ ತುಂಬ ಏನೋ ಮನಸ್ಸಿನ ನೋವನ್ನ ಹೊರಹಾಕ್ತೀವಿ. ಏನಾಗುತ್ತೆ ಸರ್, ನಾವು ರೈಟ್ರಾಗಿ ನಮ್ಮಲ್ಲಿ ಒಂದು ಹೋರಾಟತನ ಇರಲೇಬೇಕಾಗುತ್ತೆ. ಕರೆಕ್ಟ್. ಈ ಟ್ರಾನ್ಸ್ಫಾರ್ಮೇಷನನ್ನು ರೀಸೆಂಟಾಗಿ ಒಂದು ರಾಗ ಅಂತ ಸಿನಿಮಾ ಆದಮೇಲೆ ನಾನು ಟೆರರಿಸ್ಟ್ ಅಂತ ಒಂದು ಸಿನಿಮಾ ಮಾಡಿದೆ. ಆ ಟೈಮಲ್ಲಿ ನನ್ನ ಪ್ರಕಾರ ನನ್ನ ಒಳಗಡೆ ಒಂದು ಚಿಕ್ಕ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಓಕೆ. ರೈಟ್ರಾಗಿ ನಮ್ಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ಇದೆ ಸರ್. ಎಷ್ಟೋ ಜನಕ್ಕೆ ಒಂದು ಮೆಸೇಜ್ನ ತಲುಪಿಸ್ತೀವಿ ಅಂದರೆ ಆ ಮೆಸೇಜು ಎಲ್ಲರಿಗೂ ಗೊತ್ತಿಲ್ಲದೆ ಒಂದು ವರ್ಷನ್ ಆಗಿರ್ಬೇಕು ಆ್ಯಕ್ಚುಲಿ. ಆವಾಗ ನಮ್ಮಲ್ಲಿ ಒಂದು ಹೋರಾಟತನ ಇಲ್ಲ ಅಂತ ಹೇಳಿದ್ರೆ ಸರ್, ಅದು ನಾವೇ ವೇಸ್ಟ್ ಆಗಿಬಿಡ್ತೀವಿ. ಸೊ ಈಗ ನನಗೆ ದ್ರೋಹ ಆಗಿದೆ ಅಂತ ಹೇಳೋದನ್ನ ಅಟ್ಲೀಸ್ಟ್ ಹೋರಾಟ ಮಾಡಿ, ಇದು ಹಣಕ್ಕೋಸ್ಕರ ಅಲ್ಲ, ತಪ್ಪು ಮಾಡಿದೀಯಾ ಅನ್ನೋದು ಇದೆಯಲ್ಲ, ಅದು ಗೊತ್ತಾಗಬೇಕು. ಸಿನಿಮಾಯಿಂದ ಊಟ ಸಿಗ್ತಿದೆ, ಸಿನಿಮಾ ಇಂದನೇ ಎಲ್ಲ ಸಿಗ್ತಿದೆ. ಆದರೆ ಸಿನಿಮಾದಲ್ಲಿ ಕೆಲಸ ಮಾಡಿದವ್ರಿಗೆ ದ್ರೋಹ ಮಾಡಬೇಕು ಅನ್ನೋದು ಇದೆಯಲ್ಲ ಮನಸ್ಥಿತಿ, ಆ ಮನಸ್ಥಿತಿನ ನನ್ನನ್ನು ಚುಚ್ಚಿದಾಗ ನಾನು ಡೆಫಿನೆಟ್ ಆಗಿ ಅದನ್ನು ಹೇಳೋ ಅಟ್ಲೀಸ್ಟ್ ಒಂದು ಪೊಸಿಷನ್ ಆದರೂ ನಾನು ಮಾಡಲೇಬೇಕು ಅಂತ ಹೇಳಿ ಒಂದಲ್ಲ 2-3 ಕೇಸ್ ಹಾಕಿ, ಅದಕ್ಕೆ ಏನೇನು ಇದೆಯೋ ಎಲ್ಲ ಕೇಸು ಹಾಕಿ ಕೋರ್ಟಲ್ಲಿದೆ, ಜಸ್ಟಿಸ್ ಸಿಗುತ್ತೆ ಅನ್ನೋದು ಇದೆ, ನಂಬಿಕೆ ಇದೆ. ಸೊ ನಡೀತಾ ಇದೆಯಾ ಕೋರ್ಟಲ್ಲಿ? 100% ಸರ್, ವೆರಿ ಶಾರ್ಟ್ಲಿ ಆಗುತ್ತೆ ಅದು. ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಇಲ್ಲ ಸರ್, ಯಾಕಂದರೆ ನಾನು ಎಷ್ಟೇ ಇದಾಗಿದ್ರು ನಾನು ಹೆಂಗೆ ಸಿನಿಮಾನ ಎಷ್ಟು ಜೆನ್ಯೂನ್ ಆಗಿ ಮಾಡ್ತೀನಿ, ನನಗೆ ಇದು ಕೊಟ್ಟಿಲ್ಲ ಅನ್ನೋದು ದುಡ್ಡು ಅಲ್ವೇ ಇಲ್ಲ ಸರ್. ಕರೆಕ್ಟ್. ನನಗೆ ದ್ರೋಹ ಮಾಡಿದ್ರಲ್ಲ, ಅದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಕೇಳಿದೆ, ನೀವು ಮಾತಾಡುವಾಗ ಹೇಳಿದ್ರಿ ಆ ನೆನಪು, ನಿಮ್ಮ ಸಿಗ್ನೇಚರ್ ಕೂಡ ಫೋರ್ಜರಿ ಮಾಡ್ತಾರೆ ಅವರು. ಹೌದು, ಸಿಗ್ನೇಚರ್ ಫೋರ್ಜ್ ಮಾಡಿದ್ದಾರೆ. ನಿಮ್ಮ ರೈಟ್ಸ್ನ ಕಿತ್ಕೊಂಡಂಗಲ್ಲ. ಹೌದು. ಸೊ ಅದು ಏನೇನು ಲೀಗಲ್ ಆಗಿದೆಯೋ ಅದನ್ನೆಲ್ಲ ಮಾಡಿದ್ದೀವಿ. ಕೋರ್ಟಲ್ಲಿ ಡೆಫಿನೆಟಾಗಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆದಲ್ಲಿದ್ದೀನಿ ಸರ್. ಎಸ್ ಸರ್. ಗಣೇಶ್ಗೆ ನೀವು ರೋಮಿಯೋ ಮಾಡ್ತೀರಿ, ಆ ರೋಮಿಯೋ ಮಾಡಿದ ತಕ್ಷಣ ಮತ್ತೊಂದು ಬಾಂಡಿಂಗ್ ಹಾಗೆ ಬೆಳೀತದೆ, ಮತ್ತು ಸ್ಟೈಲ್ ಕಿಂಗ್ ಅಂತ ಕೂಡ ಮಾಡ್ತೀರಿ. ಸೊ ಒಂದು ಮಾತೆಲ್ಲ ಕೇಳಿದೆ, ಗಣೇಶನ ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದಾ? ಖಂಡಿತ ಸರ್, ನನ್ನ ಪ್ರಕಾರ ಗಣೇಶ್ ಸರ್ನ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಏನಕ್ಕಂದರೆ ಅವ್ರಿಗೆ ಕ್ಲಾರಿಟಿ ಬೇಕು. ಅವರು ಪ್ರಶ್ನೆ ಮಾಡ್ತಾರೆ, ಅವಾಗ ಕ್ಲಾರಿಟಿ ಬೇಕು. ಇವಾಗ ನಾವು ಕಾನ್ಸೆಪ್ಟಲ್ಲಿ ಕ್ಲಿಯರ್ ಆಗಿದ್ರೆ ಆ ಕ್ಲಾರಿಟಿನ ಕೊಡ್ಬೋದು. ಸೊ ಅಷ್ಟೇ. ಈಗ ನಾನು ಏನಕ್ಕೆ ಎದ್ದು ನಡ್ಕೊಂಡು ಬಂದು ಇದನ್ನು ಡೈಲಾಗ್ ಮಾತಾಡಬೇಕು ಅಂದರೆ, ಆ ಎದ್ದೇಳೋದಕ್ಕೆ ಏನಿರಬೇಕು, ನಾನು ನಡ್ಕೊಂಡು ಬರೋದಕ್ಕೆ ಏನದನ್ನು ಕ್ರಿಯೇಟ್ ಮಾಡಿರ್ತೀನಿ, ಆ ಅರ್ಥನ ನಾನು ಹೇಳಬೇಕು. ಈಗ ನಾವು ತುಂಬ ಸಾಫ್ಟಾಗಿ ಏನೋ ಒಂದು ವಿಷಯ ರೊಮ್ಯಾಂಟಿಕ್ಕಾಗಿ ಮಾತಾಡಿದಾಗ ಕೂತ್ಕೊಂಡು ಆರಾಮಾಗಿ ಮಾತಾಡ್ತೀವಿ ಅನ್ನೋದನ್ನ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡಿದಾಗ ಆಂಬಿಯನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಈ ಕೋಪದಲ್ಲಿ ನಾನು ನನ್ನ ಕೋಪನ ನಿಮ್ಮ ಮೇಲೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿಂದ ನಡ್ಕೊಂಡು ಬಂದು ನಿಮ್ಮ ಹತ್ರ ಬರಬೇಕು ಅನ್ನೋ ಸೀನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಷ್ಟು ಕ್ಲಾರಿಟಿ ಅವರಿಗೆ ಕೊಟ್ಟರೆ ಸಾಕು. ಈ ಸಾಮಾನ್ಯವಾಗಿ ಒಂದಿಷ್ಟು ಹೀರೋಗಳು ಡೈರೆಕ್ಟರ್ಗಳ ಜೊತೆಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಆದರೆ ಸೆಟ್ಟಲ್ಲಿ ನಿಂತಾಗ ಸ್ಕ್ರಿಪ್ಟಲ್ಲಿ ಮೂಗು ತೋರಿಸ್ತಾರೆ ಅನ್ನೋದು ಮಾತುಗಳಿದೆ. ಸೊ ನೀವು ಮಾಡಿದಂಥ ಯಾವುದಾದ್ರೂ ಹೀರೋ ಆ ಥರ ಮಾಡಿದ್ದು ಉಂಟಾ ಅಂತ? ಇಲ್ಲ, ಇದುವರೆಗೂ ನಾನು ಯಾವತ್ತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ ಥರದ್ದು ಬಂದೇ ಇಲ್ಲ. ಅದ್ಯಾಕೆ ಬೇಕ್ರಿ ಇದ್ಯಾಕೆ ಬೇಕ್ರಿ ಅನ್ನೋ ಥರದ್ದು ಇಲ್ಲ. ಇದುವರೆಗೂ ಏನಂದರೆ ಸರ್, ನಾನು ಏನು ಕ್ಲಿಯರಾಗಿ ಹೇಳ್ತೀನಿ, ಕತೆ ಹೇಳಿದಾಗ ಏನೇನು ಹೇಳ್ತೀನಿ, ಇದು ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಅವ್ರಿಗೆ ತೋರಿಸ್ತೀನಿ, ಅದನ್ನೆಲ್ಲ ಮ್ಯಾಕ್ಸಿಮಮ್ ಸ್ಕ್ರೀನಲ್ಲಿ ತರ್ತೀನಿ. ಸೊ ಅದರಿಂದ ನನಗೆ ಇದುವರೆಗೂ ಯಾವುದೂ ಇದಿಲ್ಲ. ಆಮೇಲೆ ನಾನು ನನ್ನ ಎನ್ವೈರ್ಮೆಂಟ್ ಏನಿದೆ ಸರ್, ಅದನ್ನು ಮ್ಯಾಕ್ಸಿಮಮ್ ಸ್ವೀಟಾಗಿ ಇಟ್ಕೊಳ್ಳೋಕೆ ನೋಡ್ತೀನಿ. ಏನಕ್ಕಂದರೆ ನೀವು ಯಾವಾಗ ಒಂದು ಕ್ಯಾಪ್ಟನ್ ಆಗಿ ಟೀಮಲ್ಲಿ ಇರ್ತೀರ, ನೀವೇನು ಕೊಡ್ತೀರಾ ಅದೇ ರಿಫ್ಲೆಕ್ಟ್ ಆಗುತ್ತೆ. ಹಂಗಂದರೆ ನೀವು ಬಂದ ತಕ್ಷಣ ಹೂ ಅಂತ ಕಿರ್ಚಾಡೋಕ್ಕೆ ಶುರು ಮಾಡಿದ್ರೆ ಆ ರಿಫ್ಲೆಕ್ಷನ್ಸ್ ಎಲ್ಲ ಅದೇ ಬರೋಕ್ಕೆ ಶುರುವಾಗುತ್ತೆ. ನೀವು ಆರಾಮಾಗಿ
ಕ್ಲೀನಾಗಿ ಎಲ್ಲ ಕ್ಲಿಯರ್ ಆಗಿದ್ರೆ ಸರ್ ಇದೇನೂ ಬರಲ್ಲ. ಆ್ಯಕ್ಚುಲಿ ಕೋಪ ಬರಲ್ಲ, ಯಾರ ಮೇಲೂ ಏನಿದು ಬರಲ್ಲ. ಯಾಕೆ ನೀವೆಲ್ಲನೂ ಏನು ಬೇಕು ಆವತ್ತಿಗೆ ಅನ್ನೋದು ಎಲ್ಲರಿಗೂ ಕೊಟ್ಟಿರ್ತಾರೆ, ಎಲ್ಲರೂ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾರೆ, ಆಟೋಮೆಟಿಕ್ಕಾಗಿ ನಡೆಯುತ್ತೆ ಅಷ್ಟೇ. ಸರ್ ಇನ್ನೊಂದು ಒಂದಷ್ಟು ನಿರ್ದೇಶಕರಿಗೆ ಇಂಥದ್ದೇ ಜಾನರ್ ಮಾಡಬೇಕು ಅನ್ನೋದು ಇರುತ್ತೆ. ಅಂದರೆ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿರ್ತಾರೆ ಡೈರೆಕ್ಟ್ರು ಅಂತಷ್ಟು. ನೀವು ಹೇಳಿದರೆ ನಾನು ಹಾರ್ಟ್ ಬೀಟ್ ಸಿನಿಮಾ ಮಾಡಬೇಕು, ಒಂದು ಪ್ರಯೋಗಾತ್ಮಕ ಸಿನಿಮಾಗಳನ್ನೇ ಮಾಡಬೇಕು ಅಂತ ಬಂದಾಗ, ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಥರದ ಪ್ರಯೋಗಗಳನ್ನ ನೀವು ಮಾಡ್ತಾ ಬಂದವರು ಸೊ ಕಾಣ್ತವೆ. ಆಮೇಲೆ ಕಮರ್ಷಿಯಲಿಗೆ ಒಪ್ಕೊಂಡ್ರಿ, ಕಮರ್ಷಿಯಲ್ ಜೊತೆಗೂ ಈಗಲೂ ಅಂತಹ ಪ್ರಯೋಗಗಳನ್ನ ಮಾಡ್ತಾಯಿದ್ರಿ. ಸ್ಟಾರ್ ನೀವು ಕೊಟ್ಟಂಥ ಸಿನಿಮಾಗಳನ್ನ ಹಿನ್ನೆಲೆ ನೋಡ್ತಾ ಇದ್ದರೆ ಸ್ಟಾರ್ಗಳನ್ನೇ ಹಿಂದೆ ಹೋಗ್ಬೇಕು ನೀವು. ಬರ್ತಾ ಮತ್ತೆ ಹೊಸಬರಿಗೆ ಪ್ರಯೋಗ ಮಾಡೋಕ್ಕೆ ಬಂದ್ರಿ. ಇದು ಏನಿದೆ ಸರ್, ಸಿನಿಮಾ ಬಂದ್ಬಿಟ್ಟು ಒಂದು ಕ್ರಿಯೇಟಿವ್ ಮೀಡಿಯಮ್ಮು. ಅದೇ ನಾನು ಹೇಳ್ದಂಗೆ ಆಫ್ ಬೀಟನ್ನು ನಾನು ಯಾವತ್ತೂ ಬಿಟ್ಟಿಲ್ಲ. ಆಫ್ ಬೀಟ್ ಒಳಗಡೆ ಕಮರ್ಷಿಯಲೈಸ್ಡ್ ಆಗಿ ನಾನು ಬ್ಲೆಂಡ್ ಆಗಿದ್ದೀನಿ. ನಾನು ನಿಮಗೆ ನಾಯಕ ಅನ್ನೋ ಒಂದು ಸಿನಿಮಾದ ಅನುಭವ ಹೇಳಿದೆ. ನಾಯಕ ಆದಮೇಲೆ ಈಗ ಜನ ಏನು ಕೇಳ್ತಾರೆ, ಕಮರ್ಷಿಯಲ್ ಕೇಳ್ತಾರೆ. ಬಟ್ ಅದ್ರ ಒಳಗಡೆ ನಾನು ನನ್ನ ಆಫ್ ಬೀಟ್ ತನನ ಯಾವತ್ತೂ ಬಿಟ್ಟಿಲ್ಲ. ಫಾರ್ ಎಕ್ಸಾಂಪಲ್ ಅದರ ಒಂದು ಸ್ಟಾರ್ಟಿಂಗ್ ನರೇಷನ್ ಬರುತ್ತೆ ಸರ್, ಕತೆ ಹೇಳೋ ರೀತಿ. ಅದು ಹೆಂಗೆ ಇಡೀ ಸಿನಿಮಾನ ಒಂದು ಕತೆ ಹೇಳಿ ಒಂದು 5 ನಿಮಿಷದಲ್ಲಿ ನಾವು ಪೊಸಿಷನ್ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಪಕ್ಕ ಆಫ್ ಬೀಟ್ ಸ್ಟೈಲೇ. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಇನ್ಫ್ಯಾಕ್ಟು. ಅದೇ ಥರ ನಾನು ಯಾವತ್ತು ಸರ್ ಹಿಂಗೆ ಮಾಡಬೇಕು, ಅವ್ರ ಜೊತೆಗೆ ಮಾಡಬೇಕು, ಇವ್ರ ಜೊತೆಗೆ ಮಾಡಬೇಕು ಅನ್ನೋದು ಇದೆಯಲ್ಲ ಸರ್, ಅದು ಯಾವತ್ತು ನಾನು ಯಾವುದೋ ಒಂದು ವಿಷನ್ನ ಕಟ್ಕೊಂಡು ಅದ್ರ ಮೇಲೆ ನಾನು ಫಾಲೋ ಮಾಡ್ತಿಲ್ಲ. ನೆಕ್ಸ್ಟು ನಾನು ಏನು ಮಾಡಬೇಕು ಅಂತ ನಾನು ಸಿನಿಮಾನ ಡಿಸೈಡ್ ಮಾಡ್ತೀನಿ. ಅದಕ್ಕೆ ತಕ್ಕಂಗೆ ಈಗ ಫಾರ್ ಎಕ್ಸಾಂಪಲ್ ರೋಮಿಯೋ ಆದಮೇಲೆ ನನಗೆ ಎಲ್ಲ ಸ್ಟಾರ್ ಜೊತೆಗೂ ಆಫರ್ ಇತ್ತು. ಬಟ್ ಆದರೆ ನಾನು ಮಾಡಿದ್ದು ಚಡ್ಡಿ ದೋಸ್ತು ಸಿನಿಮಾ, ಯಾರು 2 ಕಾಮಿಡಿಯನ್ ಜೊತೆಗೆ. ನಾನು ಅದನ್ನೇ ಹೇಳಕ್ಕೆ ಬಂದೆ. ಯಾಕಂದರೆ ನನಗೆ ಯಾವುದು ಖುಷಿ ಕೊಡುತ್ತೆ ಆ್ಯಕ್ಚುಲಿ ಅದ್ರ ಮೇಲೆ ನಾನು ಸಿನಿಮಾ ಮಾಡಬೇಕು ಅನ್ನೋದು. ಅದು ಯಾರಾದರೂ ಇರಲಿ ಸರ್, ಆ ಕತೆಗೆ ಯಾರು ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಬರುತ್ತಾ ಅವ್ರ ಮೇಲೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋದೇ ನನ್ನ ಇದು. ನಾನು ಯಾವತ್ತೂ ಅದೇ ಹೇಳಿದ್ನಲ್ಲ ಸರ್, ಹಿಂಗೆ ಇವ್ರ ಜೊತೆಗೆ ಮಾಡಿಬಿಡ್ಬೇಕು, ನೆಕ್ಸ್ಟ್ ಇದಾದ್ಮೇಲೆ ಹಿಂಗೆ ಮಾಡಬೇಕು, ಈ ಥರದ ಸಿನಿಮಾ ಮಾಡಬೇಕು, ನಾನು 100 crores ಮಾಡಬೇಕು, ಆ ಥರ ಯಾವುದೋ ಉದ್ದೇಶ ಇಲ್ಲ. ಈಗ ಸ್ಟಾರ್ ಸಿನಿಮಾಗಳೇ ಕಮರ್ಷಿಯಲ್ ಆಗಿ ಹಿಟ್ಟಾಗೋದು ಕಷ್ಟ ಅಂತ ಇರುವ ದಿನಗಳಲ್ಲಿ ನೀವು ಚಡ್ಡಿ ದೋಸ್ತ್ ಅಂತ ಒಂದು ಸಿನಿಮಾ ಮಾಡ್ತೀರಿ. ಅಲ್ಲಿ ಸಾಧು ಕೋಕಿಲ ಮತ್ತು ರಂಗಾಯಣ ರಘು ಇಬ್ಬರನ್ನ ಜೋಡಿಸಿ ಸಿನಿಮಾ ಮಾಡ್ತೀರಿ. ಸೊ ಆರಂಭದಲ್ಲಿ ಮಾಡುವಾಗ ನಿಮಗೆ ಒಂದಿಷ್ಟು ಮಾತುಗಳು ಬಂದಿದ್ದು ನಿಜನ? ಅಂದರೆ ಇವ್ರು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೆಯಾ, ರಿಟರ್ನ್ಸ್ ಹೆಂಗೆ ಬರುತ್ತೆ ಅಂತ? ಹೌದು ಅದೆಲ್ಲ ನೋಡಿದ್ದೀನಿ ಸರ್. ಇನ್ಫ್ಯಾಕ್ಟ್ ಚಡ್ಡಿ ದೋಸ್ತಲ್ಲಿ ನೋಡಿದ್ದೀನಿ, ರಾಗ ಅಂತ ಸಿನಿಮಾದಲ್ಲಿ ನಾನು ಭಯಂಕರ ನೋಡಿದ್ದೀನಿ ಸರ್. ರಾಗನೂ ಸರಿ, ಟೆರರಿಸ್ಟು ಸರಿ, ನಾನು ನೋಡಿದ್ದು. ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಓದಾ ಬಿಡು ಅಂತ, ಯಾಕಂದರೆ ಸ್ಟೈಲ್ ಕಿಂಗ್ ಅಂತ ಗಣೇಶ್ ಸರ್ ಜೊತೆಗೆ ಮಾಡಿ ನೆಕ್ಸ್ಟ್ ಸಿನಿಮಾ ನಾನು ಮಾಡ್ತಿರೋದು, ಅದು ಸ್ಟೈಲ್ ಕಿಂಗ್ ಅಲ್ಲಿ ಹ್ಯೂಜ್ ಸ್ಟಾರ್ ಕಾಸ್ಟ್ ಇದೆ ಸರ್. ಅದಾದಮೇಲೆ ನಾನು ಮಾಡ್ತಿರೋದು ಮಿತ್ರ ಸರ್ ಜೊತೆಗೆ. ಮಿತ್ರ ಅವ್ರನ್ನ ಒಂದು ಕಾಮಿಡಿಯನ್ ಆಗಿ ಮಾತ್ರ ಜನ ನೋಡಿದ್ದಾರೆ. ಬಟ್ ಅದ್ರ ಒಳಗಡೆ ಸಿನಿಮಾವಾಗಿ ಏನು ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದರಿಂದ ಜನರಲಿ ವರ್ಲ್ಡ್ ಹಾಗೆ ಸರ್, ನೀವು ಚೆನ್ನಾಗಿದ್ರು ಸರಿ, ಚೆನ್ನಾಗಿಲ್ಲ ಅಂದರೂ ಸರಿ, ಕಮೆಂಟ್ ಮಾಡ್ತಾ ಇರ್ತಾರೆ. ಆಮೇಲೆ ಈ ಫೀಲ್ಡಲ್ಲಿ ನಿಮ್ಮನ್ನ ಒಂದೊಂದು ಸೆಕೆಂಡು ಜಡ್ಜ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನೀವು ಪ್ರಿಪೇರ್ ಆಗಿಬಿಡ್ಬೇಕು. ನೀವು ಅದನ್ನೆಲ್ಲ ರಿಯಾಕ್ಟ್ ಮಾಡ್ತಾ ಹೋದರೆ ನಮ್ಮ ಗೋಲ್ ಏನಿದೆ ಸರ್, ಎಲ್ಲಿ ಹೋಗಿ ಒಂದು ಸಿನಿಮಾದಲ್ಲಿ ರೀಚ್ ಆಗಬೇಕು ಅಂತ ಇರ್ತೀವಿ, ಅದ್ರ ದಾರಿ ತಪ್ಪಿಡ್ತೀವಿ. ಚಡ್ಡಿ ದೋಸ್ತ ನೀವು ಅನ್ಕೊಂಡಂಗೆ ಸಿನಿಮಾ ಆಯ್ತಾ? ಚಡ್ಡಿ ದೋಸ್ತ್ ಒಂದು ಲೆವೆಲ್ ಆಯ್ತು. ಇನ್ಫ್ಯಾಕ್ಟ್ ನಾನು ಮಾಡಿದ್ದು ಸಿನಿಮಾದಲ್ಲಿ ಪ್ರಾಫಿಟಬಲ್ ವೆಂಚರ್ ಅಂತಾನೆ ಹೇಳ್ಬೋದು. ಸಿನಿಮಾ ಅಷ್ಟು ಸಿನಿಮಾಗಳು, ಹೌದು, ಅಷ್ಟು ಸಿನಿಮಾಗಳೆಲ್ಲ ಅದು ರೋಮಿಯೋ ಆದಮೇಲೆ ಪ್ರಾಫಿಟಬಲ್ ವೆಂಚರ್. ಇನ್ಫ್ಯಾಕ್ಟ್ ನನಗೆ ರೋಮಿಯೋದಲ್ಲೂ ತುಂಬ ಮನಿ ವೈಸ್ ಪ್ರಾಬ್ಲಮ್ ಆಗಿದೆ ಸರ್. ನಾನು ಅದನ್ನು ಪರ್ಸ್ನಲಾಗಿ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಅದಾದಮೇಲೆ ತಿರ್ಗಾ ಚಡ್ಡಿ ದೋಸ್ತ್ ಪ್ರಾಫಿಟಬಲ್ ವೆಂಚರ್. ಇನ್ಫ್ಯಾಕ್ಟ್ ಅರ್ಜುನ ಇಸ್ ಅ ಪ್ರಾಫಿಟಬಲ್. ಇಲ್ಲಾಂದರೆ ಸರ್ ಇದು ಸಿನಿಮಾದಲ್ಲಿ ಕ್ರಿಯೇಟ್ ಮಾಡ್ತಾರೆ, ಅದರಲ್ಲಿ ಹಾಕಿದ್ದು ಒಂದು ಲೆವೆಲ್ ಆದರೂ ಹಣ ಬಂದಿಲ್ಲ ಅಂದರೆ ಇನ್ನೊಬ್ರು ಬರಲ್ಲ ಸರ್. ಕರೆಕ್ಟ್. ಇಲ್ಲಾಂದರೆ ನಾನು ನನ್ನ ಸಿನಿಮಾಗಳಲ್ಲಿ ನೀವು ಲಿಸ್ಟಲ್ಲಿ ನೋಡಿದ್ರೆ ನನಗೆ ಸಿನಿಮಾನೇ ಸಿಗಬಾರ್ದಾಗಿರುತ್ತೆ. ಒಂದು ಲೆವೆಲ್ ಆದರೂ ರೀಚ್ ಆಗ್ತೀವಿ. ನಿಮಗಾಗದೇ ಇದ್ರೂ ಪ್ರೊಡ್ಯೂಸರ್ ಸೇಫ್ ಮಾಡೋ ಒಂದು ಲೆವೆಲ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಯಾಕಂದರೆ ಎಲ್ಲೋ ಟಿ ವಿ ರೈಟ್ಸ್ ಅಂತ ಹೋಗಿರುತ್ತೆ, ಎಲ್ಲೋ ಒಂದು ಕಡೆ ಏನೋ ಮಾಡ್ತಾರಪ್ಪ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಸರ್, ಅದನ್ನ ಎಲ್ಲೂ ಇನ್ನೂ ಹೋಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಸರ್ ಇಲ್ಲ ಸರಿ, ಈ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಬಂದಾಗ ಎಲ್ಲ ಸಿನಿಮಾಗಳನ್ನೇ ಒಂದು ಕಡೆ ಇಡೋದಾದರೆ
ರಾಗ ಮತ್ತೊಂದು ಹೊಸ ಪ್ರಯೋಗ, ಮತ್ತು ಇಟ್ಸ್ ಎ ಚಾಲೆಂಜಿಂಗ್ ಜಾಬ್ ಕೂಡ. ಯಾಕೆ ಅಂತಂದರೆ ಒಬ್ಬ ಹಾಸ್ಯ ನಟನ ಕರ್ಕೊಂಬಂದು ನೀವು ಅಂಥದ್ದೊಂದು ಪಾತ್ರ ಇಟ್ಟು ಮಾಡೋದಿದೆಯಲ್ಲ, ಆಮೇಲೆ ಇಡೀ ಸಿನಿಮಾ ಸೆಟ್ ಹಾಕ್ತೀರಿ. ಇಡೀ ಸಿನಿಮಾ ಸೆಟ್ ಹಾಕಿ ಅದ್ಭುತವಾಗಿ ಇಡೀ ಸಿನಿಮಾನ ಪೇಂಟಿಂಗ್ ಥರ ಮಾಡ್ತೀರಿ. ಆ ಚಾಲೆಂಜಸ್ ಎಷ್ಟಿತ್ತು, ಆರಂಭದಲ್ಲಿ ನೀವು ಹೇಳಿದ್ದಕ್ಕಿಂತ ಬಜೆಟ್ ಜಾಸ್ತಿ ಆಯಿತಾ, ಆಮೇಲೆ ಆ ಸಿನಿಮಾದ ಒಟ್ಟಾರೆ ಕಮರ್ಷಿಯಲ್ ಏನಾಯಿತು? ಸರ್, ಈಗ ಮಿತ್ರ ಸರ್ ಬಂದ್ಬಿಟ್ಟು ಒಳ್ಳೆ ಫ್ರೆಂಡು ಸರ್, ಒಳ್ಳೆ ಹ್ಯೂಮನ್ ಬೀಯಿಂಗ್ ಸರ್. ನಾನು ನೋಡಿದ್ರಲ್ಲೇ ಒನ್ ಆಫ್ ದ ಒಳ್ಳೆ ಹ್ಯೂಮನ್ ಬೀಯಿಂಗ್ ನನ್ನ ಲೈಫಲ್ಲಿ ನೋಡಿದ್ದಂದರೆ ಮಿತ್ರ ಸರ್. ಬೈ ಹಾರ್ಟ್ ಮಾತಾಡ್ತಾರೆ ಸರ್. ಅವರಿಗೆ ಈ ಲೆಕ್ಕಾಚಾರ ಎಲ್ಲ ಸಿನಿಮಾ ಮುಂದೆ ಸೆಕೆಂಡ್ರಿನೇ. ನನ್ನ ಜೊತೆಗೆ ಒಂದು ಸತಿ ಈ ಸಿನಿಮಾ ನನಗಿನ್ನೂ ಜ್ಞಾಪಕ ಇದೆ ಸರ್. ಸ್ಟೈಲ್ ಕಿಂಗ್ ಟೈಮಲ್ಲಿ RR ನಗರ್ಗೆ ನಾನು ಪ್ರೊಡ್ಯೂಸರ್ ಮೀಟ್ ಮಾಡಿಕೊಂಡು ಎಲ್ಲೋ ರಿಟರ್ನ್ ಆದಾಗ, ಸರ್ ನಿಮ್ಮನ್ನು ನೋಡಿದೆ, ಇಲ್ಲ ನಾನು ಪ್ರೊಡ್ಯೂಸರ್ ಮನೆಗೆ ಹೋಗ್ತಾಯಿದ್ದೀನಿ, ಹೋಗಿ ರಿಟರ್ನ್ ಬಂದಾಗ ಈ ಕಡೆ ಬನ್ನಿ ಸರ್. ಸರಿ ಅಂತ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ಸರ್. ಸರ್ ಏನೋ ಒಂದು ಸಿನಿಮಾ ಮಾಡೋಣ, ನಿಮ್ಮ ಜೊತೆಗೆ ಮಾಡಬೇಕಂತ ನನಗೊಂದು ಆಸೆ ಇದೆ. ಹೌದಾ, ಸರಿ ಸರ್, ಒಂದು ಕತೆ ಏನಾದರೂ ಇದ್ದರೆ ಹೇಳಿ ಸರ್. ಏನಪ್ಪ ಸರ್, ಯಾವ ಥರ ಕತೆ ಬೇಕು? ಕಾಮಿಡಿ ಮಾಡ? ಕಾಮಿಡಿ ಬೇಡ ಸರ್, ಕಾಮಿಡಿ ನಾನು ತುಂಬ ಮಾಡಿಬಿಟ್ಟಿದ್ದೀನಿ, ನಾನು ಆ್ಯಕ್ಟ್ ಮಾಡ್ದಂಗೆ ಕಾಣಬೇಕು ಸರ್ ಸಿನಿಮಾ. ಓಕೆ, ಈ ಥರದ್ದೊಂದು ಸಿನಿಮಾ ಇದೆ ಸರ್, ಹೇಳಿ ಸರ್. ಸರ್ ಒಂದು 5 ನಿಮಿಷ ಹೇಳಿದ್ದೀನಿ. ಮೇಲೆ ಹೋದರು ಸರ್, ಕಾಫಿ ತೊಗೊಂಡು ಬಂದರು, ಕೊಟ್ಟರು, ಕೈಯಲ್ಲಿ ಹಿಂಗೆ ತೊಗೊಂಡು ಒಂದು ಚೆಕ್ ಕೊಟ್ಟರು ಸರ್. ಸರ್ ಲೆಫ್ಟಲ್ಲೇ ಇಲ್ಲಿ ಬ್ಯಾಂಕ್ ಇದೆ, ಹೋಗಿ ಸರ್, ನೀವು ದುಡ್ಡು ತೊಗೊಂಡು ಹೋಗಿ ಸರ್. ಸರ್ ನನಗೆ ಆಶ್ಚರ್ಯ ಆಗ್ತಿದೆ, ನನಗೆ ತುಂಬ ಆಶ್ಚರ್ಯ ಆಯಿತು. ಇದೇನು ನಿಜಾನ, ಚೆಕ್ ಏನೋ ಸುಮ್ಮನೆ ಬೇರೆ? ಹಾಂ, ಸರ್ ನೀವು ಹೋಗಿ ಸರ್ ಅಂತ ಫೋನ್ ಮಾಡಿ ಮ್ಯಾನೇಜರ್ ಹೇಳ್ತಿದ್ದಾರೆ. ಹೋದೆ, ಕೊಟ್ಟೆ, ದುಡ್ಡು ಕೊಟ್ಟರು ಸರ್. ನಾನು ಸರಿ ಅಂತ ನಾನು ಸಿನಿಮಾ ಕೆಲಸ ಎಲ್ಲ ಶುರು ಮಾಡ್ತಾಯಿದ್ದೀನಿ. ಬಟ್ ಮಿತ್ರ ಸರ್ ಹೇಳಿದ್ರು, ನಾನು ಫುಲ್ ವರ್ಷನ್ ಮಾಡ್ಕೊಂಡು ಬರ್ತೀನಿ ಸರ್, ಆಮೇಲೆ ನಿಮ್ಮ ಹತ್ರ ಫುಲ್ ವರ್ಷನ್ ಕತೆ ಹೇಳಾದ್ಮೇಲೆ ಸರ್ ಇದನ್ನು ಬೆಸ್ಟಾಗಿ ಮಾಡಬೇಕಂದ್ರೆ ಏನು ಮಾಡ್ಬೋದು ಸರ್, ಇವರೆಲ್ಲ ಇದ್ದರೆ ಬೆಸ್ಟ್ ಆಗುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ ಸರ್, ನೀವು ಪಾಡಿಗೆ ಮಾಡ್ತಾ ಹೋಗಿ, ನಿಮ್ಗೆ ಏನು ಬೇಕು ಅನ್ನೋದು ಮಾತ್ರ ಹೇಳಿ, ಮಿಕ್ಕಿದ್ದು ನಾನು ಕೊಡಿಸೋದು ನನ್ನ ಜವಾಬ್ದಾರಿ. ಆಮೇಲೆ ಒಬ್ಬ ಅಂಧನ ಪಾತ್ರ, ಬಟ್ ಅವ್ರ ಯಾಕಂದರೆ ವರ್ಲ್ಡ್ನ ನಾವು ಹೆಂಗೆ ನೋಡ್ತೀವಿ ಅನ್ನೋದು ಒಂದು ಇದಿದೆ ಸರ್. ಕಣ್ಣಲ್ಲಿ ನೋಡ್ತೀವ ಅಂತ ಹೇಳಿದ್ರೆ ಸರ್, ಕಣ್ಣು ಬಂದ್ಬಿಟ್ಟು ಒಂದು ಪ್ರಾಸೆಸ್ಸೇ. ನಮ್ಮ ಮೈಂಡಲ್ಲಿ ಏನು ನೋಡ್ತೀವಿ ವರ್ಲ್ಡು, ಅದೇ ಆ್ಯಕ್ಚುಲಿ ವರ್ಲ್ಡು. ಕರೆಕ್ಟ್. ಕಣ್ಣು ಅದರ ಪ್ರಾಸೆಸ್ಸು ಆ್ಯಕ್ಚುಲಿ. ಈಗ ನಿಮ್ಮ ಮುಂದೆ ಕೂತಿದ್ದೀರಾ ಅಂತ ನನ್ನ ಕಣ್ಣು ಹೇಳ್ತಾ ಇದೆ, ಬಟ್ ಇದು ಪ್ರಾಸೆಸ್ ಮಾಡ್ತಾ ಇದೆ ಅನ್ನೋದು ಲೆಕ್ಕ. ಆವಾಗ ಕಣ್ಣಿಗೆ ಮುಚ್ಚಿದ್ರು ನೀವು ಮೈಂಡಲ್ಲಿ ವರ್ಲ್ಡ್ನ ನೋಡ್ಬೋದು ಅನ್ನೋದು ಮಿತ್ರ ಸರ್ ಕ್ಯಾರೆಕ್ಟ್ರು ಅದು. ಆ್ಯಕ್ಚುಲಿ ವರ್ಲ್ಡ್ನ ಕಣ್ಣಿಲ್ದೆ ಅವರು ತುಂಬ ಬ್ಯೂಟಿಫುಲ್ ಅಂತ ಅಂದ್ಕೊಂಡು ಬಾಳ್ತಿದ್ದಾರೆ. ಆವಾಗ ಆ ಇಡೀ ಸಿನಿಮಾದ ಸರೌಂಡಿಂಗ್ ಏನಿದೆ, ಜಗತ್ತನ್ನು ನಾವು ಕಟ್ತೀವಿ, ಅದೆಲ್ಲನೂ ಒಂಥರ ಪೇಂಟಿಂಗ್ ಥರ ಅನಿಸ್ಬೇಕು ಅನ್ನೋದೇ ಅದರ ಫಸ್ಟ್ ಥಾಟು. ಯಾಕಂದರೆ ನಾವು ಸಿನಿಮಾ ಕತೆ ಬರೆದಾದ ಮೇಲೆ ಸರ್, ಆ ಕತೆ ಏನು ಮಾಡಬೇಕು ಅಂತ ಕತೆ ನಮಗೆ ಹೇಳುತ್ತೆ ಆ್ಯಕ್ಚುಲಿ. ಆ ಥರ ಮಾಡಿದ ಸಿನಿಮಾನೇ ಅದು ಆ ಸಿನಿಮಾ. ಸೊ ಮಿತ್ರ ಸರ್ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ, ಅವ್ರು ಮಾಡಿದ್ದು ಎಲ್ಲ ಕರೆಕ್ಟಾಗಿ ಮಾಡಿದ್ರು. ಒಂದೇ ಒಂದು ಏನಂದರೆ, ಬಾಹುಬಲಿ ಆಪೋಸಿಟ್ ಬಂದರು. ಯಾಕಂದರೆ ಬಾಹುಬಲಿ 1 ಆಗಿದ್ರೂ ಪರವಾಗಿಲ್ಲ, 2 ಅಲ್ವಾ, ಅದೊಂದು ಫ್ರಾಂಚೈಸಿ ಸಿನಿಮಾ ಮುಂದೆ ಬರೋದಿದೆಯಲ್ಲ, ಸ್ವಲ್ಪ ಅದೇನಾದರೂ ಒಂದು 2 ವಾರದ ಲೇಟ್ರ್ ಬಂದಿದ್ರು ತುಂಬ ಮ್ಯಾಜಿಕಲ್ ಮೂಮೆಂಟ್ಸ್ ನಡೆದಿರುತ್ತೋ ಅನ್ನೋದು ಇರುತ್ತೆ. ಬಟ್ ಏನು ಬೇಜಾರಿಲ್ಲ ಸರ್, ಅದರಿಂದ ಏನೋ ಒಂದು ಪಾಠ ಕಳ್ತಿರ್ತೀವಿ, ನೆಕ್ಸ್ಟ್ ಮುಂದೆ ಹೋಗ್ತಾ ಇರಬೇಕು. ಸೊ ಅದನ್ನು ಮೆಮರಿಯಾಗಿ ಇಟ್ಬಿಟ್ಟು ಅದೀಗ ತಮಿಳಿಗೂ ಕೂಡ ರೆಡಿ ಆಗಿದೆ. ಹೌದು, ತಮಿಳಲ್ಲಿ ರಿಲೀಸ್ ಮಾಡಬೇಕು ಅಂತ ಮಿತ್ರ ಸರ್ ವೆರಿ ಶಾರ್ಟ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಒಂದು ಅಟೆಂಪ್ಟ್ ಅಷ್ಟೇ ಸರ್, ಟ್ರೈ ಮಾಡ್ಬೋದು, ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಹಾಕಿದ್ದು ಅಮೌಂಟ್ ಆದ್ರೂ ಬಂದರೆ ಏನೋ. ಹೌದು, ತುಂಬ ಅವ್ರು ಇಮಿಡಿಯೇಟ್ ಇನ್ನೊಂದು ಸಿನಿಮಾ ಮಾಡಿಬಿಡ್ತಾರೆ ಸರ್. ಅಂಥವ್ರ ಸಿನಿಮಾಗಳಲ್ಲಿ ದುಡ್ಡು ಸಿಗಬೇಕು, ಅವ್ರು ಮಾಡ್ತಾ ಇದ್ರೆ ಸರ್ ಇನ್ನೂ ಏನೇನೋ ಡಿಫ್ರೆಂಟ್ ಸಿನಿಮಾಗಳನ್ನ ಅಟೆಂಪ್ಟ್ ಮಾಡ್ಬೋದು. ಎಸ್, ಈ ಚಡ್ಡಿ ದೋಸು, ರಾಗ ಇವೆಲ್ಲ ಒಂದೊಂದು ಪ್ರಯೋಗ ಆದರೆ ಮತ್ತೊಂದು ಪ್ರಯೋಗ ಮಾಡ್ತೀರಿ, ಅದೇ ಅರ್ಜುನ. ಯಾಕಂದರೆ ಪ್ರಜ್ವಲ್ ಒಬ್ಬ ಕಮರ್ಷಿಯಲ್ ಹೀರೋ ಆಗಿದ್ದು, ಫೈಟು ಅದು ಇದು ಎಲ್ಲ ಇದ್ದಾಗ ಅವ್ರನ್ನ ಕರ್ಕೊಂಬಂದು ಟೆಕ್ನಿಕಲಿ ಒಂದು ಸಿನಿಮಾ ಮಾಡ್ತೀರಿ, ಅದು ಕೂಡ ಇಟ್ಸ್ ಗುಡ್ ಅನ್ಸ್ಕೊಳುತ್ತೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ದೇವರಾಜ್ ಕೂಡ ಅದರಲ್ಲಿ ಆ್ಯಕ್ಟ್ ಮಾಡ್ತಾರೆ. ಓಕೆ ಸರ್, ಏನಂದರೆ ಅಪ್ಪ ಮಗ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶ ಫಸ್ಟ್ ಇರಲಿಲ್ಲ. ಒಂದು ಪ್ರಜ್ವಲ್ ಸರ್ಗೆ ಮಾಡೋಣ ಅಂತ ಡಿಸೈಡ್ ಆದಮೇಲೆ ಅವ್ರ ಹತ್ರ ಹೋಗಿ ಒಂದು ಕತೆ ಹೇಳ್ತೀನಿ. ಆ ಕತೆ ಒಂದು ರಫ್ ಸ್ಟೇಜಲ್ಲಿ ಇದ್ದಾಗ, ಸರಿ ನಾನು ಇದನ್ನು ಫುಲ್ಲಾಗಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ರು ಓಕೆ ಅಂತ ಹೇಳಿದ್ರು. ನಾನು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಕತೆ ಹೇಳಿದ್ದಕ್ಕೇನೆ ಓಕೆ ಅಂತ ಹೇಳಿದ್ರು. ಬಟ್ ನಾನು ಫುಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರ್ ಅಂತ ಹೇಳಿ ನಾನು ಫುಲ್ ಮಾಡಿದಾಗ ಒಂದು ಇನ್ವೆಸ್ಟಿಗೇಷನ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ದೇವರಾಜ್ ಸರ್ನ ನಾವು ಹಳೆಯದಲ್ಲಿ ಸಿಕ್ಕಾಪಟ್ಟೆ ಅವರು ಪೊಲೀಸು ಇದೆಲ್ಲ ನೋಡಿದ್ದೀವಿ. ಸೊ ದೇವರಾಜ್ ಸರೇ ಇದ್ದರೆ, ದೇವರಾಜ್ ಸರ್ ಮಗ ಆ್ಯಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಕ್ಯಾರೆಕ್ಟರ್ ಇದ್ದರೆ ಹೆಂಗಿರುತ್ತೆ ಆ ಸಿನಿಮಾ ಒಳಗಡೆ ಅನ್ನೋದು ನನಗೇನೆ ಒಂದು ಕುತೂಹಲ ಇತ್ತು. ಸೊ ಈಗ ಫಸ್ಟೇ ನಾವೇ ನಮ್ಮ ಸಿನಿಮಾ ನಾವೇ ಫಸ್ಟ್ ಆಡಿಯನ್ಸ್ ಸರ್.
ಅದರಲ್ಲಿ ಯಾರಿದ್ರೆ ಇದನ್ನು ನಾವು ಸಿನಿಮಾವಾಗಿ ನೋಡ್ತೀವಿ ಅಂತ ಯೋಚನೆ ಮಾಡಿದಾಗ ಅವರಿಬ್ಬರು ಇದ್ರೆ ಡೆಫಿನೆಟ್ ಆಗಿ ನೋಡ್ತೀವಿ ಅನ್ನೋ ಒಂದು ಅಟೆಂಪ್ಟ್ ಇತ್ತು. ಸೊ ಆ ಥಾಟ್ ಮೇಲೆ ಮಾಡಿದ್ವಿ. ಇನ್ಫ್ಯಾಕ್ಟ್ ಕತೆ ಹೇಳಿದ ತಕ್ಷಣ ಇಬ್ಬರು ಓಕೆ ಮಾಡ್ತೀವಿ ಅಂತಲೇ ಹೇಳಿದ್ರು. ಯಾವುದೇ ಒಂದು ಹೆಸಿಟೇಷನ್ ಏನಿರಲಿಲ್ಲ ಆ್ಯಕ್ಚುಲಿ. ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ಸಿನಿಮಾನೇ ಅರ್ಜುನ. ಬಟ್ ಅದರಲ್ಲಿ ಒಂದು ಸಾಂಗ್ ಸರ್ ತುಂಬ ಇಷ್ಟಪಟ್ಟು ಮಾಡಿರೋ ಒಂದು ಸಾಂಗ್, ಅರ್ಜುನ್ ಸರ್ ನಾನು, ಸಖಿಯೇ ಸಖಿ ಅಂತ ಒಂದು ಸಾಂಗ್, ತುಂಬ ಪಾಪ್ಯುಲರ್ ಸಾಂಗು. ಅದಿನ್ನೂ ತುಂಬ ಜ್ಞಾಪಕ ಇದೆ ಆ ಸಿನಿಮಾ, ಆ ಸಾಂಗ್ ಒಳಗಡೆ ಶೂಟ್ ಮಾಡಿದ ಅನುಭವ ಅಲ್ಲ ಆ್ಯಕ್ಚುಲಿ. ಪ್ರಜ್ವಲ್ ಸರ್ ಇವಾಗ ಮೀಟ್ ಮಾಡಿದ್ರು ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ. ಇಷ್ಟೊಂದು ಸಿನಿಮಾ ಮಾಡಿದಾಗ ನಿಮಗೆ ಅನಿಸಿದ್ದು ಎಲ್ಲ ಜನರು ಮಾಡಿದೆ, ಎಲ್ಲ ಹಾಸ್ಯ ನಟರನ್ನು ಕರ್ಕೊಂಡು ಮಾಡಿದೆ, ಸೊ ನಾನು ಇಂಥೊಬ್ಬ ಹೀರೋದು ಮಾಡೋಕ್ಕಾಗೇ ಇಲ್ಲ ಅಂತ ಅನ್ನೋದಾದ್ರೆ ಯಾವ ಹೀರೋ ಇಲ್ಲ ಆ ಥರ ಟ್ರೈ ಮಾಡಿದ್ದು? ಇಲ್ಲ ಸರ್, ನಾನು ಇನ್ನೂ ಆ ಥರದ ಕಲ್ಪನೆ ಕಟ್ಕೊಂಡೇ ಇಲ್ಲ. ನಾನು ಇವ್ರು ಮಾಡಬೇಕು ಅವ್ರು ಮಾಡಬೇಕು ಏನಿಲ್ಲ, ಸೊ ಮಾಡ್ತಾ ಹೋಗ್ತಿದ್ದೀನಿ. ಈಗ ನೆಕ್ಸ್ಟ್ ಮಹಾನ್ ಬಂದ್ಬಿಟ್ಟು ಮಾಡ್ತಿರೋದು. ನಾನು ಇದುವರೆಗೂ ಟಚ್ ಮಾಡದೇ ಇರೋ ನನ್ನ ಲೈಫಲ್ಲಿ ಜಾನರು ಪಕ್ಕ ಹಳ್ಳಿ ಸಿನಿಮಾ. ಓಕೆ. ಈಗ ನಾನು ಇದಕ್ಕೆ ಮುಂಚೆ ಮಾಡಿರೋ ಲವ್ ಬರ್ಡ್ಸು ಅಷ್ಟೇ ಒಂದು ಸಿಟಿಯಲ್ಲಿ ನಡೆಯೋ ಒಂದು ಸ್ಕ್ರಿಪ್ಟು. ಇದು ಕಾಂಟ್ರಾಸ್ಟ್ ಆಗಿ ಹಳ್ಳಿಯಲ್ಲಿ ನಡೆಯೋ ಒಂದು ರೈತರುಗಳ ಬಗ್ಗೆ ಕತೆ. ಈಗ ರೈತರ ಬಗ್ಗೆ ಕತೆ ಅಂತ ಹೇಳಿದ ತಕ್ಷಣ ಸರ್ ಅದರ ಹುಡುಕಾಟ ಇದೆಯಲ್ಲ ತುಂಬಾ ಇದೆ. ಅದ್ರ ಒಳಗಡೆ ನಾವು ಸಿಕ್ಕಾಪಟ್ಟೆ R&D ಮಾಡಿದೀವಿ. ಅದ್ರ ಮೇಲೆ ಒಂದು ದೊಡ್ಡ ವಿಷಯನ ಹೇಳಕ್ ಹೊರಟಿದೀವಿ. ಹೆಂಗೆ ರೈತರನ್ನೋರು ಮಹಾನ್ ಆಗ್ತಾರೆ ಸಿನಿಮಾದಲ್ಲಿ, ನಮ್ಮ ಲೈಫಲ್ಲಿ ನಮಗ್ ಗೊತ್ತೇ ಇಲ್ಲ, ಡೈಲಿ ಊಟ ಮಾಡ್ತಿದೀವಿ. ಅದಕ್ಕೆ ಒಂದು ಕಾರಣ ಯಾರೋ ಒಬ್ರು ಅದರಲ್ಲೂ ಒಂದು ಅರ್ಧ ಅವರ್ ಆದ್ರೂ ನಮ್ಮ ಊಟಕ್ಕೋಸ್ಕರ ಸ್ಪೆಂಡ್ ಮಾಡಿರ್ತಾರೆ. ನಿಜ, ಯಾರೇ ಆಗಿರ್ಲಿ ರೈತ. ಈಗ ನಾವು ಇಲ್ಲಿ ನೆಮ್ಮದಿಯಾಗಿರ್ತೀವಿ ಅಂದ್ರೆ ಯಾರೋ ಒಬ್ಬ ಸೋಲ್ಜರು ಅಲ್ಲಿ ಇದ್ದಾರೆ ಅನ್ನೋ ಒಂದು ಥಾಟ್ ಒಂದು ಸೆಕೆಂಡ್ ಹೋಗುತ್ತಲ್ಲ, ಆ ಥರ ರೈತನೂ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಅದನ್ನ ಎಲ್ಲೋ ಒಂದ್ ಕಡೆ ನಾವು ನೆಗ್ಲೆಕ್ಟ್ ಮಾಡ್ತಿದೀವ ಅನ್ನೋದು ನನ್ಗೆ ಅನ್ನಿಸ್ದಾಗ, ಸರಿ ಅವರೆಷ್ಟು ಗ್ರೇಟ್ ಅನ್ನೋದ್ರ ಬಗ್ಗೆ ಒಂದು ಕತೆ ಬರೀಲೇಬೇಕು ಅನ್ನೋದು ಅನ್ನಿಸ್ತು. ಸೊ ಸಿಕ್ಕಾಪಟ್ಟೆ R&D ಮಾಡಿರೋ ಸಿನಿಮಾ ಇದು. ಒಂದು ಆಲ್ಮೋಸ್ಟ್ ಒಂದು 2.5 years ಮುಂಚೆಯಿಂದಾನೇ ಗ್ಯಾಪಲ್ಲಿ ಬರಿತಾ ಬಂದಿರೋ ಒಂದು ಸ್ಕ್ರಿಪ್ಟ್ ಆ್ಯಕ್ಚುಲಿ. ಬಂದು ಈಗ ಫಿನಿಶ್ ಆಗಿ ಶೂಟಿಂಗ್ ಸ್ಟೇಜಲ್ಲಿ ಇದ್ದೀವಿ ಸರ್. ಓಕೆ. ಈಗ ಯಾವಾಗ ಬರುತ್ತೆ ಸಿನಿಮಾ ಮಾಡಿದ್ರೆ? ಅದೇ ವೆರಿ ಫಾಸ್ಟ್ ಆಗಿ ಬರುತ್ತೆ ಸರ್, ನೆಕ್ಸ್ಟ್ ಇಯರಲ್ಲಿ. ನೀವು ಹೇಳಿದಿರಿ ನನ್ನ ಸಿನಿಮಾ ಜರ್ನಿಯಲ್ಲೇ ಇದೊಂದು ವಿಶೇಷವಾದಂಥ ಸಿನಿಮಾ ಅಂತ. ಹೌದು. ಸೊ ಏನಾದರೂ ಪ್ರಯೋಗ ಆಗಿದೆಯಾ ಅಥವಾ ಫ್ರೇಮಿಂಗ್ ಪ್ರಯೋಗ ಆಗಿದೆಯಾ? ಇಲ್ಲ, ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಸ್ಕ್ರಿಪ್ಟ್ನ ಸಿನಿಮಾ ಶೂಟಿಂಗ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಟೆಸ್ಟ್ ರನ್ಸ್ ಎಲ್ಲ ಮಾಡಿದ್ದೀವಿ. ವೆರಿ ಶಾರ್ಟ್ಲಿ ಫುಲ್ ಶೂಟಿಂಗ್ ಇಂಟೆನ್ಸ್ ಆಗಿ ಹೋಗ್ತೀವಿ. ಇನ್ನು ಕಾಸ್ಟಿಂಗು ಇದೆಲ್ಲ ಮಾಡ್ತಾನೆ ಬರ್ತಾ ಇದ್ದೀವಿ ಸರ್. ಓಕೆ. ಶೇಖರ್ ಅವರ ಇಡೀ ಸಿನಿಮಾ ವೃತ್ತಿಯಲ್ಲಿ ಸಿನಿಮಾಗಳನ್ನು ನೋಡ್ಕೊಂಬಂದವ್ರು ನಾವು, ನಿಮ್ಮನ್ನು ನೀವು ನಂಬ್ದಂಗೆ ಶೇಖರ್ ಸಿನಿಮಾದಲ್ಲಿ ಕತೆಗೆ ಆದ್ಯತೆ ಕೊಡ್ತಾರೋ ಅಥವಾ ಹೀರೋಗಳಿಗೆ ಬಜೆಟ್ಗೆ ಆದ್ಯತೆ ಕೊಡ್ತಾರೋ ಅಂತ? ಇಲ್ಲ ಸರ್, ಫಸ್ಟ್ ಕತೆನೇ ಆ್ಯಕ್ಚುಲಿ. ಸೆಕೆಂಡೇ ಅದರ ಎಸೆನ್ಸು ಆ್ಯಕ್ಚುಲಿ. ಫಸ್ಟ್ ಕತೆ, ಆಮೇಲೆ ಕತೆಗೆ ಏನು ಬೇಕು ಅನ್ನೋ ಬಡ್ಜೆಟ್. ಈಗ ಫಾರ್ ಎಕ್ಸಾಂಪಲ್ ನನಗೆ ಮಿತ್ರ ಸರ್ ಏನಕ್ಕೆ ಇಷ್ಟ ಅಂದರೆ, ಫಸ್ಟ್ ಕತೆನ ಒಂದು ಚಿಕ್ಕ ಲೈನಲ್ಲಿ ಹೇಳ್ತೀನಿ ಸರ್, ಅವರು ನನಗೆ ಅಡ್ವಾನ್ಸ್ ಕೊಟ್ಟು ಕಳಿಸ್ತಾರೆ, ತಿರ್ಗಾ ನಾನು 1 ತಿಂಗಳಾದ್ಮೇಲೆ ಬರ್ತೀನಿ ಅಂತ. ಕತೆ ನಾನು ಬರೆದು ಹೋದಾದ್ಮೇಲೆ ಈ ಕತೆನ ಹೆಂಗೆ ಬೆಟ್ರಾಗಿ ಮಾಡ್ಬೋದು, ಬೆಸ್ಟಾಗಿ ಮಾಡ್ಬೋದು, ಬೆಟ್ರು ಬಿಡಿ, ನೀವು ಬೆಸ್ಟಾಗಿ ಮಾಡೋದಾದರೆ ಹೆಂಗೆ ಮಾಡಬೇಕು ಸರ್, ಈ ಥರದ್ದು ಒಂದು ಜಗತ್ತನ್ನ ಕ್ರಿಯೇಟ್ ಮಾಡಿ, ಈ ಥರದ್ದು ಒಂದು ಫೋಟೋಗ್ರಫಿನ ಕ್ರಿಯೇಟ್ ಮಾಡಿ, ಈ ಥರದ್ದು ಕಾಸ್ಟ್ಯೂಮ್ಗಳು ಮಾಡಿ, ಈ ಥರದ ಆ್ಯಕ್ಟರ್ಗಳನ್ನೆಲ್ಲ ಇಟ್ಟು, ಇಂಥ ಟೆಕ್ನಿಷಿಯನ್ಸ್ನ ಇಟ್ಟು ಮಾಡಿದ್ರೆ ಇದು ಈ ಥರ ವಿಜುವಲ್ ಆಗಿ ಬರುತ್ತೆ ಅಂತ ನಾನೊಂದು ರೆಫರೆನ್ಸ್ನ ಅವ್ರಿಗೆ ಕೊಡ್ತೀನಿ. ಒಂದು ಪೇಂಟಿಂಗ್ನ ತೋರಿಸ್ತೀನಿ, ಯಾವುದೋ ಒಂದು ಇಟಾಲಿಯನ್ ಪೇಂಟಿಂಗ್ನ ತೋರಿಸ್ತೀನಿ. ಸರ್ ನೀವು ತಲೆ ಕೆಡಿಸ್ಕೋಬೇಡಿ, ಮಾಡಿ ಸರ್ ಮಾಡಿ ಅಂತಾರೆ ಅಂತ ಹೇಳ್ತಾರಲ್ಲ. ಸೊ ಬಡ್ಜೆಟ್ ಬಂದ್ಬಿಟ್ಟು ಅದಾದ್ಮೇಲೆ ಡಿಸೈಡ್ ಆಗೋದು. ಕ್ರಿಯೇಷನೇ ಫಸ್ಟ್ ಸರ್. ಕರೆಕ್ಟ್. ಕ್ರಿಯೇಷನ್ ಆದ್ಮೇಲೆ ಬಡ್ಜೆಟಿಂಗ್, ಅದಾದ್ಮೇಲೆ ಇದಕ್ಕೆ ಯಾರು ಸೂಟ್ ಆಗ್ತಾರೆ ಅನ್ನೋದು. ಸೊ ಹೈಯೆಸ್ಟ್ ಸಿನಿಮಾದ ಕ್ರಿಯೇಷನ್ ಅಂತ ಹೇಳಿದ್ರೆ ರೈಟಿಂಗ್ ಪ್ರಾಸೆಸ್ ನನ್ನ ಪ್ರಕಾರ. ಸೊ ಅಲ್ಲೇ ಎಲ್ಲ ಡಿಸೈಡ್ ಆಗುತ್ತೆ. ಒಂದು ರೈಟಿಂಗ್ ಅದ್ಭುತವಾಗಿದ್ರೆ ಸಿನಿಮಾ ಕೂಡ ಅದ್ಭುತವಾಗಿ ಬರುತ್ತೆ ಅಷ್ಟೇ. ಓಕೆ ಸರ್, ನೀವು ರಾಗ ಸಿನಿಮಾಗೆ ಭಾಮಾ ಅವ್ರನ್ನ ಕರ್ಕೊಂಬರ್ತೀರಿ. ಈ ಭಾಮಾ ಅವ್ರನ್ನ ಅವಾಗ ಒಪ್ಸೋದು ತುಂಬ ಕಷ್ಟ, ಯಾಕಂದರೆ ಒಂದು ಟಾಪಲ್ಲೇ ಇದ್ದಂಥ ಹೀರೋಯಿನ್, ಯಾಕಂದರೆ ಒಬ್ಬ ಹಾಸ್ಯ ನಟರ ಜೊತೆಗೆ ಜೋಡಿಯಾಗಿ ಕಾಣಿಸ್ಕೊಬೇಕು ಅನ್ನೋದು ವಿಶೇಷ. ಅವರು ಒಪ್ಕೊಂಡಿದ್ದ ರೀತಿ ಏನಿದ್ರೆ ಸರ್, ಸಿನಿಮಾ ನಾವು ಹೆಂಗೆ ನೋಡ್ತೀವಿ ಅನ್ನೋದು. ಈಗ ನನಗೂ ಅವ್ರಿಗೂ ಒಂದು ವೇವ್ ಲೆಂತ್ ಮ್ಯಾಚ್ ಆಯಿತು ಸರ್. ಈಗ ಅವರು ಹೆಂಗಂದರೆ ನಾನು ಈ ಹೀರೋ ಸಿನಿಮಾಗಳೆಲ್ಲ ಮಾಡಿದ್ರೇ ನಾನು ಟಾಪ್ ಹೀರೋಯಿನ್ ಆಗಿರ್ತೀನಿ ಅನ್ನೋದು ಥಾಟ್ ಪ್ರಾಸೆಸ್ಸಲ್ಲೇ ಇರಲಿಲ್ಲ. ಅವ್ರಿಗೆ ನೀವು ಸಿನಿಮಾನ ಎಷ್ಟು ಚೆನ್ನಾಗಿ ನನಗೆ ಕನ್ವಿನ್ಸ್ ಮಾಡ್ತೀರಾ ಕತೆ ಮೂಲಕ ಇದ್ರೆ, ಅದು ನೀವು ಯಾರೇ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ಬಂದು ಆ್ಯಕ್ಟ್ ಮಾಡೋಕ್ಕೆ ನಾನು ರೆಡಿ ಅನ್ನೋ ಥರ ಒಂದು ಕ್ಯಾರೆಕ್ಟರ್ ಅವರೆಲ್ಲ.
ಸೊ ನಾನು ಅವ್ರಿಗೆ ಕತೆ ಹೇಳಿದ ತಕ್ಷಣ ಅವರು ಇದುವರೆಗೂ ನನಗೆ ಲಾಸ್ಟು ಮಿತ್ರ ಸರ್ ಬಂದು ಮೀಟ್ ಆದ್ರೂ ನಾನು ಹೇಳಿದೆ, ಮಿತ್ರ ಸರ್ ಕಾಮಿಡಿಯನ್ನು ಪರವಾಗಿಲ್ಲ, ಇದರಲ್ಲಿ ಏನಿದೆ, ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್, ನಾನು ನೋಡ್ತಾ ಇದ್ದೀನಲ್ಲ ಅಂತಲೇ ಹೇಳಿದ್ರೆ ಹೊರ್ತು ಹೌದಾ ನೀವು ಯಾವತ್ತೂ ನನಗೆ ಹೇಳಿಲ್ವಾ ಆ ಥರ. ಏನಕ್ಕಂದರೆ ಸರ್, ಸಿನಿಮಾನ ನೋಡೋ ರೀತಿ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ನೀವು ಹಣದಲ್ಲ, ಇಲ್ಲ ನಿಮ್ಮ ಲೈಫಲ್ಲಿ ಹೆಂಗೆ ಪೊಸಿಷನ್ ಮಾಡ್ತೀರಾ ಅದ್ರ ಮೇಲೆ ನೀವು ಡಿಸೈಡ್ ಮಾಡೋದಾದರೆ ನೀವು ಆ ಥರದ ಸಿನಿಮಾಗಳನ್ನ ಮಾಡ್ತೀರಿ. ನಾನೀಗ ಈ ಹೀರೋಗಳ ಜೊತೆ ಎಲ್ಲ ಮಾಡಿದ್ರೆ ನಾನು ಟಾಪ್ ಡೈರೆಕ್ಟರ್ ಅಂತ ಅಂದ್ಕೊಂಡಿದ್ದಿದ್ರೆ ನಾನು ಅಲ್ಲೇ ಹುಡುಕ್ತಿರ್ತೀನಿ. ಕರೆಕ್ಟ್. ನನಗೆ ಕತೆ ಯಾವುದು ನನಗೆ ಇಂಟ್ರೆಸ್ಟ್ ಕೊಡುತ್ತೆ ಅದನ್ನು ನಾನು ಮಾಡ್ತೀನಿ ಅನ್ನೋದೇ ನನ್ನ ಇದು. ಅದು ಯಾರು ಹೊಸಬ್ರಿರಲಿ ಇಲ್ಲ, ನನ್ನ ನೆಕ್ಸ್ಟ್ ಸಿನಿಮಾ ಈಗ ಎಲ್ಲ ಕಡೆಯಿಂದ ನನಗೆ ಬರ್ತಾ ಇರೋದು ರೋಮಿಯೋ 2 ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಅದೊಂದು ಆಸೆ ಬಂದಿದೆ. ಸೊ ಗಣೇಶ್ ಸರ್ ನಾನು ಮಾತಾಡ್ತಾನೆ ಇದ್ದೀವಿ. ಸೊ ಆ ಥರದ್ದು ಏನೋ ಒಂದು ನಡಿಬಹುದು ಆ್ಯಕ್ಚುಲಿ. ಸೊ ಆ ಥರ ನಮ್ಮನ್ನು ಎಲ್ಲಿ ಲೈಫ್ ಕರ್ಕೊಂಡು ಹೋಗುತ್ತೆ ಅದನ್ನು ಬೆಸ್ಟ್ ಮೂಮೆಂಟಾಗಿ ಕ್ರಿಯೇಟ್ ಮಾಡೋದು ನಮ್ಮ ಕೈಯಲ್ಲಿದೆ ಸರ್ ಆ್ಯಕ್ಚುಲಿ. ಎಸ್, ಶೇಖರ್ ಅವರ ಮೈನಸ್ಸು ಮತ್ತು ಪ್ಲಸ್ ಬಗ್ಗೆ ಹೇಳೋದಾದರೆ? ಮೈನಸ್ ಏನಂದರೆ ಸರ್, ನನ್ನ ಬಗ್ಗೆ ನಾನು ಮೈನಸ್ ಹೇಳೋದಕ್ಕಿಂತ ಈಗ ನಿಮ್ಮಂಥವ್ರು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ನನಗೆ ಪಬ್ಲಿಕ್ಕಿಂದ ಬರುತ್ತೆ. ಯಾಕೆ ಮೈನಸ್ಸು ನಾವು ಹೇಳ್ಬೋದು ನಿಮಗೆ ಅಂತಂದರೆ ಅದು ನೀವು ಸ್ಟ್ರಾಂಗ್ ಇಲ್ಲ ಅನ್ನೋದೊಂದೇ. ರವೀಂದ್ರ ಅಶ್ವಿನ್ ವಿಚಾರವಾಗಿ ಗಟ್ಟಿ ಧ್ವನಿ ಇಲ್ಲ ಅಂತ. ಇಲ್ಲ, ಅದು ಮೇ ಬಿ ನಾನು ಅದೇ ಇವಾಗಿಂದ ನಾನು ಸ್ವಲ್ಪ ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಬೇಕು ಅನ್ನೋದು ಮೇ ಬಿ ಬದುಕಬೇಕಲ್ಲ. ಹೌದು, ಖಂಡಿತ. ಸೊ ಒಂದು ಎರಡನೇದು ಇನ್ನೊಂದು ಏನಂದರೆ ಸರ್, ವರ್ಲ್ಡ್ ಸಿನಿಮಾನ ಹೆಂಗೆ ಮೆಷರ್ ಮಾಡ್ತಿದೆ ಅನ್ನೋ ರೀತಿ ಇದೆಯಲ್ಲ ಸರ್, ಅದು ನನಗೆ ಇನ್ನೂ ಒಪ್ಪಿಗೆ ಇಲ್ಲ. ಹೆಂಗಂದ್ರೆ ಸರ್, ಒಂದು ಸಿನಿಮಾ ಒಂದು ದುಡ್ಡಲ್ಲಿ ಒಂದು 2 ಕೋಟಿ ಹಾಕಿ ಸಿನಿಮಾ ಮಾಡಿದ್ದೀವಿ, ಅದು 3 ಕೋಟಿ ಮಾಡಿದ್ರೆ ಆರ್ 2 ಕೋಟಿ ಮಾಡಿದ್ರೆ ಮಾತ್ರ ಆ ಸಿನಿಮಾ ಗ್ರೇಟ್ ಸಿನಿಮಾ, ಇಲ್ಲ ಅಂದ್ರೆ ಅಂತ ಒಂದು ಲೆಕ್ಕಾಚಾರ, ಒಂದು ಮೆಷರ್ ಏನ್ ಸ್ಕೇಲ್ ಇಟ್ಟಿದ್ದಾರೆ ಅದಲ್ಲ ಸಿನಿಮಾ. ಆಕ್ಚುಲಿ ಸಿನಿಮಾ ಇಸ್ ಒನ್ ಕ್ರಿಯೇಷನ್ ಅಷ್ಟೇ. ಅದ್ ನೋಡಕ್ಕೆ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ಅದು ಮ್ಯಾಕ್ಸಿಮಮ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆಯಾ, ನಮ್ಮನ್ನ ಆ ಜಗಕ್ಕೆ ಕರ್ಕೊಂಡು ಹೋಗ್ತಿದ್ಯಾ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ಯಾ ಅನ್ನೋದೇ ಒಂದು ಗ್ರೇಟ್ ಸಿನಿಮಾ ಆಗುತ್ತೆ ಹೊರತು ಈ ಮೆಷರ್ ಇದೆಯಲ್ಲ ನನಗೆ ಅದರಲ್ಲಿ ಇನ್ನೂ ಕನ್ವಿನ್ಸ್ ಆಗ್ತಿಲ್ಲ. ಸೊ ನಾನು ಆ ಮೆಷರ್ಗೇನೆ ಫಿಟ್ ಆಗಿಲ್ಲ. ಕರೆಕ್ಟ್. ನಿಮ್ಮ ಮಾತಿಗೆ ಬರೋದಾದರೆ ಸಿನಿಮಾ ಈಸ್ ವೆರಿ ಗುಡ್ ಬಿಸ್ನೆಸ್. ಕರೆಕ್ಟ್. ಬಿಸ್ನೆಸ್ ಅಂದರೆ ಬಿಸ್ನೆಸ್ ಆಗೇ ನೋಡಬೇಕು. ಸೊ ನೀವು ಮೆಜರ್ಮೆಂಟ್ ಬಗ್ಗೆ ಮಾತಾಡೋದು ಮತ್ತು ಪ್ರೊಡ್ಯೂಸರು ಯೋಚನೆ ಮಾಡ್ತಾರೆ ಲೆಕ್ಕಾಚಾರದ. ಇಲ್ಲ, ಅದು ಏನಾಗುತ್ತೆ ಸರ್, ಸಿನಿಮಾ ನೀವು ಹೇಳೋ ರೀತಿಯಲ್ಲಿ 2 ಭಾಗದಲ್ಲಿದೆ ಸಿನಿಮಾ. ಒಂದು ಕ್ರಿಯೇಷನ್, ಎರಡನೇದು ಎಕನಾಮಿಕ್ಸ್. ಈ ಕ್ರಿಯೇಷನ್ನ ಕ್ರಿಯೇಟ್ ಮಾಡೋದಕ್ಕೆ ಎಕನಾಮಿಕ್ಸ್ ಬೇಕು. ಓಕೆ, ಒಂದು ಕ್ರಿಯೇಷನ್ ಈಗ ದುಡ್ಡು ಹಾಕಿದವರು 50% ಆದರೆ ಇನ್ನೊಂದು 50% ಕೆಲಸ ಮಾಡಿದವ್ರಿಗೂ ಹಕ್ಕಿದೆ. ಆಕ್ಚುಲಿ ಅದೇ ನಿಜ. ಸೊ ಈ ಹಕ್ಕಿರೋರ ಥಾಟ್ ಪ್ರಾಸೆಸ್ಗೂ ದುಡ್ಡು ಹಾಕೋರ್ಗೂ ಡಿಫ್ರೆನ್ಸ್ ಇದೆ. ಬಟ್ ವರ್ಲ್ಡ್ ಹೆಂಗ್ ಮೆಷರ್ ಆಗಿದೆ ಅಂದ್ರೆ ಯಾವುದು ದೊಡ್ಡ ನಂಬರ್ಗಳು ಗಳಿಸುತ್ತೆ ಅದೇ ದೊಡ್ಡ ಸಿನಿಮಾ ಅನ್ನೋದನ್ನ ಈಗ, ಯಾಕಂದ್ರೆ ನಾವು 3ನೇ ದಿನಕ್ಕೆ 2 ಕೋಟಿ ಗಳಿಸಿದೆ 3 ಕೋಟಿ ಗಳಿಸಿದೆ ಅಂತ ಒಂದು ನಂಬರ್ ಗೇಮ್ನ ಪ್ಲೇ ಮಾಡ್ತೀವಲ್ವಾ, ಅದು ಅನ್ನೋದು ಇದೆಯಲ್ಲ ಸರ್, ಅದು ನನಗೆ ಒಪ್ಪಿಗೆ ಇಲ್ಲ. ಸೊ ನನ್ನ ಪರ್ಸ್ಪೆಕ್ಟಿವ್ ಅದು. ಮೇ ಬಿ ಐ ಮೈಟ್ ಬಿ ರಾಂಗ್. ಸೊ ನೀವು ನೋಡಿದಂಗೆ ಸಿನಿಮಾ ಗೆಲುವು ಹಣದಿಂದ ಆಗಲ್ಲ, ಹಣ ಗಳಿಕೆಯಿಂದ ಆಗಲ್ಲ ಅನ್ನೋದು ಸೆಕೆಂಡರಿ ಸರ್. ಇದು ನನ್ನ ಪ್ರಕಾರ ಕ್ರಿಯೇಷನ್ ಥಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರಲ್ಲಿ ಕ್ರಿಯೇಷನೇ ಇದೆ ಸರ್ ಹೈಯೆಸ್ಟ್ ನನ್ನ ಪ್ರಕಾರ. ದುಡ್ಡು ಹಾಕ್ತಿವಿ ತಗೊಳ್ತೀವಿ, ಓಕೆ, ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಡೆಫಿನೆಟ್ ಆಗಿ ಬರುತ್ತೆ ಸರ್. ಯಾಕಂದ್ರೆ ಈ ಹೀರೋಗೆ ಇಷ್ಟು ಬಿಸ್ನೆಸ್ ಅಂತ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಅದ್ರ ಮೇಲೆ ನಾವು ಹಾಕಿದ್ರೆ ಒಂದು ಮಿನಿಮಮ್ ಬಂದೇ ಬರುತ್ತೆ. ಯಾವಾಗ ನಾವು ಓವರ್ ಶೂಟ್ ಮಾಡ್ತೀವಿ ಆವಾಗಲೇ ಪ್ರಾಬ್ಲಮ್ ಆಗುತ್ತೆ. ಬಟ್ ನಾನು ಪ್ರೊಡ್ಯೂಸ್ ಮಾಡಿ ಕಲ್ಕೊಂಡು ಮೇಲೆ ಬಂದವನು, ನನಗೆ ಒಬ್ಬ ಪ್ರೊಡ್ಯೂಸರ್ ಜವಾಬ್ದಾರಿ ಜೊತೆಗೇನೆ ನಾನು ಒಂದು ಸಿನಿಮಾದ ಬಡ್ಜೆಟಿಂಗ್ ಒಳಗಡೆ ನಾನು ನುಗ್ತೀನಿ. ಸೊ ಅದರಿಂದ ನನಗೆ ಓವರ್ ಶೂಟ್ ಮಾಡಿ, ಯಾಕಂದರೆ ನಮ್ಗೆ ಗೊತ್ತಿರುತ್ತೆ ಸರ್ ಇದೇ ಬೇಕು ಅಂತ. ಕರೆಕ್ಟ್. ಕ್ರಿಯೇಷನ್ಗೂ ಒಂದು ಲಿಮಿಟೇಷನ್ ಇದೆ, ಇಲ್ಲ ಅಂತಿಲ್ಲ. ಸೊ ಅದನ್ನು ನಾವು ಎಷ್ಟು ಮಟ್ಟಕ್ಕೆ ಕರೆಕ್ಟಾಗಿ ನಾವು ಮಾಡ್ತೀವಿ ಅನ್ನೋದಿದೆಯಲ್ಲ, ನಾವು ಅದನ್ನು ಮನಿ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅನ್ನೋದಿದೆಯಲ್ಲ ಡೈರೆಕ್ಟ್ರಾಗಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ. ಯಾಕೆ ನಾನು ರೀಸೆಂಟಾಗಿ ನಾನು ಮಾಡಿರೋ ಪ್ರೀವಿಯಸ್ ಸಿನಿಮಾ ಮೋಸ್ಟ್ ಪ್ರಾಫಿಟಬಲ್ ವೆಂಚರ್ ಸರ್. ಒಂದು ಸಿನಿಮಾ ಮಾಡಿದ್ದೀನಿ, ನನ್ನ ಹೆಸರು ಹೇಳಕ್ಕೆ ಇಷ್ಟ ಇಲ್ಲ. ಸೊ ನನ್ನ ಲಾಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಪ್ರೊಡ್ಯೂಸರ್ ಹ್ಯಾಸ್ ಮೇಡ್ ಬಿಗ್ ಮನಿ, ತುಂಬ ದೊಡ್ಡ ಹಣ ಮಾಡಿದ್ದಾರೆ ಆ್ಯಕ್ಚುಲಿ. ನಮಗೆ ಕೊಟ್ಟಿಲ್ಲ ಬಿಡಿ, ಅದು ಬೇರೆ. ಬಟ್ ಅವ್ರು ಮಾಡಿದ್ದಾರೆ. ಸೊ ಲೆಕ್ಕಾಚಾರ ಕರೆಕ್ಟ್ ಆಗಿದ್ರೆ ಸಿನಿಮಾ ಮಾಡ್ಬೋದು ಅನ್ನೋದು ಏನು ಮ್ಯಾಟ್ರೇ ಅಲ್ಲ ಸರ್, ಅಷ್ಟೇ ನನ್ನ ಪ್ರಕಾರ. ಬಟ್ ಗ್ರೇಟ್ ಸಿನಿಮಾ ಹೆಂಗಾಗುತ್ತೆ ಅಂದರೆ ಸರ್, ತಿಥಿ ಅಂತ ಒಂದು ಸಿನಿಮಾ ಇದೆ ಸರ್, ಅದೇನು ದುಡ್ಡು ಬಜೆಟ್ ಇಲ್ಲ. ಬಟ್ ಈಗಲೂ ನಾನು ಹೇಳ್ತೀನಿ ಸರ್, ಒನ್ ಆಫ್ ದಿ ಟಫೆಸ್ಟ್ ರೈಟಿಂಗ್ ಸರ್. ಯಾಕಂದರೆ ಒಂದು 3 ಜನರೇಷನ್ ಬಗ್ಗೆ ಒಂದು ಮಾತಾಡುತ್ತೆ ಸರ್ ಸಿನಿಮಾ. 3 ಪರ್ಸ್ಪೆಕ್ಟಿವ್ ಬೇರೆ ಇದೆ ಸರ್.
ಮೂರಲ್ಲ ಆಲ್ಮೋಸ್ಟ್ 4, ಒಂದು ಡೆತ್ ಆಗಿದೆ, ಡೆತ್ ಆಗಿದೆ, ಅದರ ಮಗ ಅಂತ ಒಂದು 3 ಜನರೇಷನ್ ಬಗ್ಗೆ ಒಂದು ಕತೆ ಬರೆಯೋದು ಇದೆಯಲ್ಲ ಸರ್, ಅದು ಒನ್ ಆಫ್ ದಿ ಹೈಯೆಸ್ಟ್ ಕ್ರಿಯೇಷನ್ ಆ ಸಿನಿಮಾ. ಆ್ಯಂಡ್ ಅದರ ಮಾಡಿರೋ ರೀತಿನೂ. ಸೊ ಇಲ್ಲಿ ನೀವು ಬಡ್ಜೆಟ್ ಬಗ್ಗೆ ಮಾತಾಡಿದ್ರೆ ಕ್ರಿಯೇಷನ್, ಸೊ ಆ ಥರ ನಾವು ಸಂಬಂಧ ಪಡಿಸೋಕ್ಕಾಗಲ್ಲ. ಮೇ ಬಿ ನನ್ನ ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಅಟ್ ಸಿನಿಮಾ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದಿ ಅದರ್ಸ್. ಈಗ ನೀವು ಎಲ್ಲ ಸಿನಿಮಾ ರಂಗನೂ ಕೂಡ ಗಮನಿಸ್ತಾ ಇದ್ದೀರಿ. ಸೊ ಆ್ಯಸ್ ಆಫ್ ನೋ ಈಗ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಹೇಗಿದೆ? ಇಲ್ಲ, ಕನ್ನಡ ಸಿನಿಮಾ ಅಟ್ ಅ ವೆರಿ ಗುಡ್ ಸ್ಟೇಜ್ ಅಂತಲೇ ನಾನು ಹೇಳ್ತೀನಿ. ಏನಕ್ಕಂದರೆ ಸರ್, ಆಫ್ಟರ್ ಕೋವಿಡ್ ಈಗ OTT ಯಾವಾಗ ಸ್ಟಾರ್ಟ್ ಆಯಿತು, ಈಗ ನಮಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಬ್ರೇಕ್ ಆಗಿಬಿಡ್ತದೆ. ಯಾವ ಭಾಷೆನೂ ನಾವು ನೋಡ್ಬೋದು, ನಮ್ಮ ಭಾಷೆನೂ ಎಲ್ಲರೂ ನೋಡ್ತಾರೆ ಅನ್ನೋ ಒಂದು ಬ್ಯಾರಿಯರ್ ಇದೆಯಲ್ಲ ಸರ್, ದಟ್ ಈಸ್ ಅ ಹೆಲ್ತಿ ವಿಷಯ ಅಂತ ನಾನು ಹೇಳ್ತೀನಿ. ಬಟ್ ಏನೇ ಇದ್ರು ಸಿನಿಮಾ ಯಾವ ಸ್ಟೇಟ್ಗೋಸ್ಕರ ಮಾಡ್ತೀವಿ ಅನ್ನೋದಿದೆಯಲ್ಲ, ಯಾವ ಭಾಷೆನಲ್ಲಿ ಮಾಡ್ತೀವಿ, ಅದರ ಕಲ್ಚರ್ ಇದೆಯಲ್ಲ ಸರ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ತುಂಬ ಸ್ಟ್ರಾಂಗ್ ಆಗಿ ನಾವು ಮಾಡಿದಾಗ ಆಟೋಮೆಟಿಕಲಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ನ ಮ್ಯಾಕ್ಸಿಮಮ್ಮು ತಮಿಳ್ನಾಡಲ್ಲೋ ಆಂಧ್ರದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅವ್ರಿಗೆ ಒಂದು ಹೊಸ ಅನುಭವ ಕೊಡುತ್ತೆ. ಆವಾಗ ಆ ಸಿನಿಮಾನ ನೋಡ್ತಾರೆ. ಈಗ ನಾವು ಮಲಯಾಳಂ ಸಿನಿಮಾನ ನೋಡ್ತೀವಿ, ನಮ್ಮ ಸರೌಂಡಿಂಗ್ಸು ಎನ್ವೈರ್ಮೆಂಟ್ಗೂ ಅದು ಮ್ಯಾಚೇ ಆಗಲ್ಲ, ಆದರೂ ಆ ಸಿನಿಮಾಗಳನ್ನ ಎಂಜಾಯ್ ಮಾಡ್ತೀವಿ. ಏನಕ್ಕಂದರೆ ಎಲ್ಲೋ ಒಂದು ಕಡೆ ಕೇರಳಾಗ ಒಂದು 2 ದಿನ ಟ್ರಿಪ್ ಹೋಗಿ ಬಂದಂಗೆ ಅನಿಸುತ್ತೆ ಆ ಸಿನಿಮಾ ನೋಡಿದಾಗ. ಆ ಥರದ ಎಕ್ಸ್ಪೀರಿಯನ್ಸ್ ಆದಾಗ ಸರ್ ಆ ಸಿನಿಮಾನ ಎಲ್ಲ ಭಾಷೆದವರು ನೋಡ್ತಾರೆ. ಈಗ ನಮ್ಮ ಕಾಂತಾರನ ಹಿಂದಿಯಲ್ಲಿ ನೋಡ್ತಾರೆ ಸರ್, ಇದು ತುಂಬ ರೂಟೆಡ್ ಕಲ್ಚರ್ ಇರೋ ಸಿನಿಮಾ. ಬಟ್ ಅದನ್ನು ಹಿಂದಿಯಲ್ಲಿ ಎಂಜಾಯ್ ಮಾಡ್ತಾರೆ, ತಮಿಳ್ನಾಡಲ್ಲಿ ಎಂಜಾಯ್ ಮಾಡ್ತಾರೆ, ಆಂಧ್ರದಲ್ಲಿ ಎಂಜಾಯ್ ಮಾಡ್ತಾರೆ. ಸೊ ಆ ಬ್ಯಾರಿಯರ್ಸ್ನ ಈಗ ಬ್ರೇಕ್ ಮಾಡಿದ್ದೀವಿ. ಸೊ ಸಿನಿಮಾ ಇಸ್ ಇನ್ ವೆರಿ ಹೆಲ್ತಿ ಪೊಸಿಷನ್ನು. ಬಟ್ ಬಿಸ್ನೆಸ್ ಸ್ಟ್ರಕ್ಚರ್ ಇದೆಯಲ್ಲ ಸರ್, ಅದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅನ್ನೋದು. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಸಿನಿಮಾ ಮಾಡಿ ಮುಗಿಸಾದ್ಮೇಲೆ ಅದರ TV ರೈಟ್ಸ್ ಅಂತ ಒಂದಿರುತ್ತೆ, ಒಂದು OTT ಅಂತ ಇರುತ್ತೆ, ಒಂದು ಆಡಿಯೋ ರೈಟ್ಸ್ ಅಂತ ಇರುತ್ತೆ, ಒಂದು ಹಿಂದಿ ರೈಟ್ಸು, ಅದರ ಓವರ್ಸೀಸು, ಇದೆಲ್ಲಾನು ಒಂದು ಪ್ರಾಪರ್ ಸ್ಟ್ರಕ್ಚರಲ್ಲಿ ಇಲ್ಲ ಅನ್ನೋದು ಮಾತ್ರ ಒಂದು ಕೊರತೆ ಇದೆ ಸರ್. ಎಸ್, ಕರೆಕ್ಟ್ ನೀವು ಹೇಳಿದ್ದು. ಅದು ಎಲ್ಲ ಸರಿ. ಈ ಕನ್ನಡ ಚಿತ್ರರಂಗಕ್ಕೆ ಮಾನದಂಡನೇ ಇಲ್ವಲ್ಲ ಅಂತ ರೈಟ್ಸ್. ಈಗ OTTನಲ್ಲಿ ಕೇಳೋರೇ ಇಲ್ಲ ಕನ್ನಡ ಸಿನಿಮಾನ, ರೈಟ್ಸೇ ತೊಗೊಳ್ತಾ ಇಲ್ಲ ಚಾನಲ್ನವರು. ಡಬ್ಬಿಂಗ್ ಸಿನಿಮಾಗಳೇ ಚಾನಲ್ಗಳಲ್ಲಿ ಬರ್ತಾ ಇದೆ. ಅದೇ ಎಲ್ಲನೂ ಏನಂದರೆ ಸರ್, ಇದರ ಹಣ ಲೆಕ್ಕಾಚಾರದಲ್ಲೇ ಓಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಒಂದು 2-3 ಹಿಟ್ ಕೊಟ್ಬಿಡ್ಲಿ ಕನ್ನಡ ಸಿನಿಮಾ, ಕನ್ನಡ ಸಿನಿಮಾ ಈಗ ಸೌತ್ ಇಂಡಿಯಾದಲ್ಲೇ ದಿ ಬೆಸ್ಟ್ ಅಂತ ಎಲ್ಲರೂ ಇಲ್ಲಿ ಬಂದ್ಬಿಡ್ತಾರೆ. ಓಕೆ, ಯಾಕಂದರೆ ಎಲ್ಲರೂ ಓಡ್ತಿರೋದು ಹಣ ಹಿಂದೆ ಸರ್ ಆ್ಯಕ್ಚುಲಿ ಸಕ್ಸಸ್. ಸೊ ಅದು ಪ್ರಾಬ್ಲಮ್. ಬಟ್ ಇಲ್ಲ ಅಂದರೆ ಏನು ಮಾಡ್ಬೇಕು ಸರ್, ನಾವೆಲ್ಲ ಒಂದು ಗ್ರೂಪ್ ಆಗಿ ಸೇರಿ, ನಾವಂದರೆ ಇಡೀ ಇಂಡಸ್ಟ್ರಿ ಸೇರಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಮಾಡಬೇಕು. ಕನ್ನಡ ಸಿನಿಮಾನ ಇಷ್ಟು ಸಿನಿಮಾನಾದರೂ ಮಿನಿಮಮ್ ನೀವು ತೊಗೋಬೇಕು, ಏನಕ್ಕೆ ತೊಗೊಳ್ತಿಲ್ಲ ಅಂತ ಒಂದು ಇದೆಯಲ್ಲ ಸರ್, ಅದನ್ನು ನಾವು ಇಲ್ಲಿ ಮ್ಯಾನೇಜ್ ಮಾಡೋ ಎಲ್ಲ ಗ್ರೂಪ್ಸ್ ಎಲ್ಲ ಮಾತಾಡಿ. ಯಾಕಂದರೆ ಒಂದು ಪ್ರೊಡ್ಯೂಸರ್ ಒಂದು ಸಿನಿಮಾ, ಒಂದು 200 ಸಿನಿಮಾ ಪ್ರೊಡ್ಯೂಸ್ ಆಗುತ್ತಂದರೆ ಅದರಲ್ಲಿ TV ರೈಟ್ಸ್ ಇಷ್ಟು ಹೋಗಲೇಬೇಕು ಅನ್ನೋದು ಇರುತ್ತಲ್ಲ ಸರ್, ಅದು ಯಾವುದು ನಡೀತಾ ಇಲ್ಲ ಅಂತ ಹೇಳಿದಾಗ ಅದರ ಮ್ಯಾನೇಜ್ಮೆಂಟೇ ಜವಾಬ್ದಾರಿ ತಗೋಬೇಕಾಗುತ್ತೆ. ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಗೆ ಕೊರತೆ ಇದೆಯಾ? ಒಗ್ಗಟ್ಟು ಅನ್ನೋದನ್ನ ನಾವು ಇದರಲ್ಲಿ ಒಗ್ಗಟ್ಟು ಅನ್ನೋದೇ ತುಂಬ ಕಷ್ಟ ಸರ್. ಏನಕ್ಕಂದರೆ ಅವರವರು ಒಂದು ಇಂಡಿವಿಜುವಲ್ ಆಗಿ ಒಂದು ನಡೆಸ್ತಾ ಹೋಗ್ತಿದ್ದಾರೆ. ಎಲ್ಲರ ಜೊತೆಗೆ ಮಿಂಗ್ಲ್ ಆಗೋದು ಅನ್ನೋದು ಇದೆಯಲ್ಲ ಸರ್, ಕಷ್ಟ. ಇದರ ಸೆಂಟರ್ ಆಫ್ ಬಾಡಿ ಲೈಕ್ ಫಿಲ್ಮ್ ಚೇಂಬರೋ ಇಲ್ಲ ಈ ಥರದ್ದು ಏನೋ ಒಂದು ಸ್ಟ್ರಕ್ಚರ್ ಇರುತ್ತಲ್ಲ ಸರ್, ಒಂದು ಬಾಡಿ. ಈ ಆರ್ಗನೈಸೇಷನ್ ಎಲ್ಲ ನಾವೆಲ್ಲ ಸೇರಿಬೇಕಂದ್ರೆ ಫಿಲ್ಮ್ನ ಒಂದು ಸ್ಟ್ರಕ್ಚರ್ ಮಾಡಿಸ್ಬೋದು ಆ್ಯಕ್ಚುಲಿ, ಅಷ್ಟೇ. ಒಂದು TV ರೈಟ್ಸ್ ಅಂದರೆ ಒಂದು TV ಚಾನೆಲ್ಸ್ ಹತ್ರ ಮಾತಾಡಿ, ಇಲ್ಲ ನೀವು ತಗೊಳ್ಳೇಬೇಕು, ಇಷ್ಟು ತಗೋಬೇಕು ಅಂತ ಆ ಥರದ್ದು ಏನಾದರೂ ಒಂದು ರಿಕ್ವೆಸ್ಟ್. ಎಲ್ಲ ಸಿನಿಮಾ ನಿಮ್ಗೆ ಕೆಲವು ಮಾನದಂಡ ಇಟ್ಕೊಂಡ್ಬಿಡಿ. ಹೌದು, ಇಲ್ಲ ಸರ್, ಎಲ್ಲ ಈಗ ಒಂದು ಚಾನೆಲ್ ಯಾವುದೋ ನಡೆಸ್ತಾ ಇದ್ದಾರೆ, 100 ಸಿನಿಮಾನು ತೊಗೊಳಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 25-30 ಆದರೂ ತಗೊಳ್ಳಿ, ಅಟ್ಲೀಸ್ಟ್ ಇಲ್ಲಿ ಪ್ರೊಡ್ಯೂಸರ್ ಉಳಿತಾರೆ ಅಂತ ಇರುತ್ತಲ್ಲ. ಕನ್ನಡ ಚಿತ್ರರಂಗದ ಮಾರ್ಕೆಟ್ ಕೂಡ ಹೈಪ್ ಆಗುತ್ತೆ. ಸೊ ಒಂದು 4 ಚಾನೆಲ್ ಇದೆ ಸರ್, 25 ಆದರೂ 100 ಸಿನಿಮಾ ಆಯಿತು. 100 ಸಿನಿಮಾದವ್ರು ಸರ್ವೈವ್ ಆದರೆ ಅಟ್ಲೀಸ್ಟ್ 50 ಪ್ರೊಡ್ಯೂಸ್ ಮಾಡ್ತಾರೆ. ಅಟ್ಲೀಸ್ಟ್ 200+ ಸಿನಿಮಾದಲ್ಲಿ 50 ಸಿನಿಮಾನು ಒಳ್ಳೆ ಸಿನಿಮಾ ಸಿಗುತ್ತಾ ಇಲ್ಲ ಈಗ, ಹಾಗೆ ನೋಡಿದ್ರೆ ಅಲ್ವಾ, ನಿಲ್ತಾ ಇಲ್ಲ. ಹೌದು, ಕರೆಕ್ಟ್, ನೀವು ಹೇಳ್ದಂಗೆ ಮಾಡ್ಬೋದು. ಬಟ್ ಒಗ್ಗಟ್ಟು ಅನ್ನೋದು ಬೇಕು ಇಂಡಸ್ಟ್ರಿ ಅಷ್ಟೇ. ಕೆಲವು ನಿರ್ಮಾಪಕರು ಆರೋಪಗಳಿದೆ, ನಿರ್ದೇಶಕರು ನಿರ್ಮಾಪಕರನ್ನ ಅಡ್ಡದಾರಿ ತಂದುಬಿಟ್ರು, ಬೀದಿಗೆ ತಂದುಬಿಟ್ರು, ಅವ್ರ ಪ್ಲ್ಯಾನಿಂಗ್ ಇರಲ್ಲ ಅಂಥವ್ರಿಗೆ ಏನು ಹೇಳ್ತೀರಿ? ಈಗ ಇದು ಸಿನಿಮಾ ಏನಂದರೆ ಸರ್, ಸಿಕ್ಕಾಪಟ್ಟೆ ದೊಡ್ಡ ಹಣಗಳು ರೊಟೇಟ್ ಆಗೋ ಒಂದು ಫೀಲ್ಡು. ಸೊ ಯಾವಾಗಲೂ ಹಣ ಎಲ್ಲಿದೆ ಅಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಲ್ಲ ಬರ್ತಾ ಇರುತ್ತೆ. ಆಮೇಲೆ ಸಿನಿಮಾನ ಪ್ರೊಡ್ಯೂಸ್ ಮಾಡಕ್ಕೆ ಬಂದವರು ಎಲ್ಲರೂ ಅವರು ಯಾವುದೋ ಒಂದು ಸಿನಿಮಾಗಳನ್ನ ನೋಡಿ ನಾನು ಸಿನಿಮಾ ಮಾಡಿದಾಗ ಹಿಂಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಬರ್ತಾರೆ. ಈಗ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು,
ಈಗ ನಾವು ಹೇಳಿದ್ದೇ ಕರೆಕ್ಟ್ ಅಂತಲೂ ಇರೋಕ್ಕಾಗಲ್ಲ. ಅವ್ರ ಹತ್ರ ಏನು ಬೆಸ್ಟ್ ಆಗಿದೆ ಅಂತ ಕೇಳಿಕೊಂಡು ನಾವು ಅವರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದರ ಕ್ಯಾಂಪೇನ್ಸು ಎಲ್ಲನೂ ನಾವು ಪ್ಲ್ಯಾನ್ ಮಾಡಿದ್ರೆ ಸರ್ ಆಟೋಮೆಟಿಕ್ಕಾಗಿ ನಡೆಯುತ್ತೆ. ಇದು ಮ್ಯಾನೇಜ್ಮೆಂಟ್ ಸರ್. ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಐಡಿಯಾ ಹೇಳ್ತೀರಾ, ನಾನೊಂದು ಐಡಿಯಾ ಹೇಳ್ತೀನಿ, ನಮ್ಮಿಬ್ಬರಿಗೂ ಆಪೋಸಿಟೇ ಇದೆ ಅಂತ ಹೇಳಿದ್ರೆ ನಾನು ನನಗೆ ಏನಕ್ಕೆ ಆಪೋಸಿಟ್ ಇದೆ ಅನ್ನೋದನ್ನು ನಿಮ್ಮ ಹತ್ರ ಹೇಳಬೇಕು. ಇಲ್ಲ ಸರ್ ನೀವು ಹೇಳೋ ಐಡಿಯಾ ಚೆನ್ನಾಗಿದೆ ಬಟ್ ಅದಕ್ಕೆ ಅಂತ ನಾವು ಹಂಗೆ ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಹೇಳ್ತೀರಾ, ನಾವು ಒಂದು ಸಿನಿಮಾ ಮಾಡಿದ್ದೀವಿ ಸರ್, ಅದನ್ನೆಲ್ಲ ನಾವು ಮೆಜೆಸ್ಟಿಕಲ್ಲಿ ಒಂದು ಬೋರ್ಡ್ ಇಟ್ಕೊಂಡು ಮಾಡೋಣ ಹೆಂಗಿರುತ್ತೆ. ನಾನೇನು ಹೇಳ್ತೀನಿ ಸರ್, ಅದು ಬೀದಿವರೆಗೂ ಹೋಗೋದು ಬೇಡ, ಆದರೆ ಸಿನಿಮಾನ ಬೀದಿಗೆ ತಂದಂಗೆ ಆಗುತ್ತೆ. ಆಮೇಲೆ ಅದರ ರೀಚು ಹಾರ್ಡ್ಲಿ ಒಂದು 50 ಜನನೋ 100 ಜನಕ್ಕೆ ಇರುತ್ತೆ ಸರ್. ಅದನ್ನು ನಾವು ಒಂದು ಚಾನಲ್ಸಲ್ಲೋ ಅದ್ರ ಮುಖಾಂತರ ಈ ಬೇರೆ ಥರ ಕ್ಯಾಂಪೇನ್ಸ್ ಏನಾದರೂ ಕ್ರಿಯೇಟ್ ಮಾಡೋಣ, ಸೊ ದಟ್ ಅದರ ರೀಚೇ ಬೇರೆ ಇರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಮೇ ಬಿ ಅವರಿಗೆ ಅರ್ಥ ಆದರೆ ಡೆಫಿನೆಟಾಗಿ ಮಾಡ್ತಾರೆ. ಇಲ್ಲ ಅಂದರೆ ನಾವು ಬೀದಿನಲ್ಲಿ ಸರಿ ಅದಕ್ಕೂ ಇಳಿದ್ಬಿಡೋಣ, ಒಂದು ಮಾಡಿ ನೋಡೋದು, ವರ್ಕ್ ಆಗಿಲ್ವಾ ನೋಡಿ ಸರ್ ಆಗಿಲ್ಲ ಅಂತ ಹೇಳೋದು. ಪ್ರಾಸೆಸ್ ಇದೆಯಲ್ಲ ಸರ್, ಅದನ್ನು ರನ್ ಮಾಡದೆ ಯಾರನ್ನೂ ನಾವು ಅಬ್ಜೆಕ್ಟ್ ಮಾಡ್ತಾ ಹೋದರೆ ಅದು ಪ್ರಾಬ್ಲಮ್ ಆ್ಯಕ್ಚುಲಿ. ಇದು ನಾನು ಜಸ್ಟ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಈ ಥರ 100 ನಡಿಬೋದು ಹಣ ವಿಷಯದಲ್ಲಿ ಎಲ್ಲ, ಇದು ಕಾಮನ್. ಇಷ್ಟೊತ್ತು PC ಶೇಖರ್ ಅವರು ತಮ್ಮ ಸಿನಿಮಾ ಜರ್ನಿ ಕುರಿತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಅವರ ಸಿನಿಮಾಗಳು ಸಕ್ಸಸ್ಸು ಮತ್ತು ಫೇಲ್ಯೂರು, ಸಿನಿಮಾ ಇಂಡಸ್ಟ್ರಿ ಹೇಗಿದೆ ಅಂತಲೂ ಕೂಡ ಮಾತಾಡಿದರು. ಸರ್, ನಮ್ಮ ಪಾಡ್ಕಾಸ್ಟಿಗೆ ಬಂದು ವಿಶೇಷವಾಗಿ ಒಂದಷ್ಟು ಮಾತುಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಜರ್ನಿ ಇನ್ನೂ ಕಲರ್ಫುಲ್ ಆಗಿರಲಿ ಅಂತ ಬಯಸ್ತಾ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್.